ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ಇನ್ನೂ ಬರೋರಿದ್ದಾರೆ ಸ್ಟೂಡೆಂಟ್ಸು. ಜಸ್ಟ್ ಒಂದು 2-3 ಮಿನಿಟ್ಸ್ ವೆಯ್ಟ್ ಮಾಡಿ ಸಾಕು, ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು. 8:35 ಇಲ್ಲ 8:38ಗೆ ಸ್ಟಾರ್ಟ್ ಮಾಡೋಣ ಎಕ್ಸಾಕ್ಟಾಗಿ. ಎಷ್ಟು ಜನ ಬರ್ತಾರೆ ಅಷ್ಟು ಜನ ಸ್ಟಾರ್ಟ್ ಮಾಡೋಣ. ಓಕೆ, 8:38ಗೆ ಸ್ಟಾರ್ಟ್ ಮಾಡೋಣ. ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಥ್ಯಾಂಕ್ ಯು. ಯಾರು ರೈಟಿಂಗ್ ಬೋರ್ಡಲ್ಲಿ ಏನೂ ಬರಿಬೇಡಿ. ಓಕೆ. ಐ ಹೋಪ್ ಎಲ್ಲ ಈ ಕರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ಗಳು ಅಟೆಂಡ್ ಮಾಡಿರ್ತೀರಾ. ಯಾರ್ಯಾರು ಅಟೆಂಡ್ ಮಾಡಿದಿರಾ ಇಲ್ಲ, ನೋ ಇಶ್ಯೂಸ್. ತುಂಬಾ ಸಿಂಪಲ್ ವಿಚಾರ. ಆರಾಮಾಗಿ ಒಂದೇ ಕ್ಲಾಸಲ್ಲಿ ಸೆಟ್ ಆಗ್ತಾ ಹೋಗ್ತೀರಾ. ಸೊ ಎಲ್ಲ ಪಾಸ್ ಆಗಿರಿ, ಹಾಗೆ ಹೋಲ್ಡ್ ಮಾಡಿ. ಥ್ಯಾಂಕ್ ಯು. ಎಷ್ಟೊತ್ತಿನಲ್ಲಿ ಇತ್ತು ಸರ್ ಇದು ಮೀಟಿಂಗ್? ಡ್ಯೂರೇಷನ್ ಸರ್? ಸರ್ ಜಾಸ್ತಿ ಹೊತ್ತು ತೊಗೊಳಲ್ಲ, ಒಂದು 15-20 ಮಿನಿಟ್ಸ್ ಅಷ್ಟೇ. ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ. ಆಮೇಲೆ ನಾನು ಒಂದು ಆನ್ಲೈನ್ ಕ್ಲಾಸ್ ಶೆಡ್ಯೂಲ್ನ ರಿಲೀಸ್ ಮಾಡ್ತೇನೆ, ಅದ್ರ ಪ್ರಕಾರ ಕ್ಲಾಸಸ್ಗಳು ನಡೀತಾ ಹೋಗುತ್ತೆ. ಸೊ ಬೇಸಿಕಲಿ ಆಲ್ರೆಡಿ ಆಫ್ಲೈನಲ್ಲಿ ಎಲ್ಲ ಕ್ಲಾಸಸ್ಗಳನ್ನು ಕೊಟ್ಟಾಗಿದೆ. ಸೊ ಹೇಗೆ ನೀವು ಬರೀತೀರಾ, ಎಕ್ಸಾಮ್ ಏನು, ಹೇಗೆ ನಡೆಸ್ತೀರಾ ಅನ್ನುವಂಥ ಒಂದಿಷ್ಟು ವಿಷಯಗಳನ್ನು ಮಾತ್ರ ಡಿಸ್ಕಸ್ ಮಾಡ್ತೇನೆ ಅಷ್ಟೇ ಇವತ್ತು. ಲಾಸ್ಟ್ ಕ್ಲಾಸ್ ತೊಗೊಂಡಿದ್ವಿ, ಸಮ್ ಈ ಟೆಕ್ನಿಕಲ್ ಎರರ್ಸ್ಗಳಿಂದ ಮತ್ತೆ ನಾವು ಬ್ಯಾಕ್ ತೊಗೊಳ್ಬೇಕಾಯ್ತು 2-3 ಸ್ಕ್ರೀನಲ್ಲಿ. ಸೊ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ ವರ್ಕ್ ಇದೆ ಅಂತಂದ್ರೆ ಹೋಗ್ಬೋದು, ದರ್ ಇಸ್ ನೋ ಇಶ್ಯೂ. ನಾ ಇದು ರೆಕಾರ್ಡು ಕೂಡ ಮಾಡ್ತಾ ಇದ್ದೇನೆ ಕ್ಲಾಸು, ರೆಕಾರ್ಡೆಡ್ ಕ್ಲಾಸಸ್ಸನ್ನು ಕೊಡ್ತೇನೆ. ಬಟ್ ದಯವಿಟ್ಟು ನಿಮ್ಮ ನಿಮ್ಮ ಕ್ಲಾಸ್ ರೂಮ್ಗಳ ಥರ ಡಿಸ್ಟರ್ಬ್ ಮಾಡಬೇಡಿ. ಯಾರು ಈಗ ಯಂಗ್ಸ್ಟರ್ಸ್ಗಳಿದ್ದೀರಾ ಅವರು ಅದು ಅರ್ಥ ಮಾಡ್ಕೊಳ್ಳೋ ಸುಮಾರು ಜನ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ IAS ಆಫೀಸರ್ ಕೆಲಸ ಮಾಡ್ತಾ ಇರುವಂಥವ್ರು, ಅಥವಾ IPS ಆಫೀಸರ್ಸ್ಗಳು, ಅಥವಾ ತಹಶೀಲ್ದಾರ್ಸು ಎಲ್ಲ ಸುಮಾರು ಜನ ಇದ್ದಾರೆ. ಪ್ರೈವೇಟ್ ಕಂಪ್ನೀಸ್, MNC ಕಂಪ್ನೀಸು, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರುವಂಥವ್ರು, ಅಥವಾ ಈ ಮನೆಯಲ್ಲಿ ಇರುವಂಥವ್ರು, ಹೌಸ್ ವೈಫ್ಗಳು ಸುಮಾರು ಜನ ಇದ್ದಾರೆ. ಸೊ ಚೆನ್ನಾಗಿ ಬಿಹೇವ್ ಮಾಡಿ, ಕ್ಲಾಸ್ ರೂಮ್ಗಳ ಥರ ಮಾಡಬೇಡಿ. ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಆರಾಮಾಗಿ ಹೋಗ್ಬೋದು. ನನಗೇನು ಕಂಪಲ್ಷನ್ ಇಲ್ಲ. 10 ಜನ ಇದ್ರು ಮಾಡ್ತೇನೆ ನಾನು, 100 ಜನ ಇದ್ರು ಕ್ಲಾಸ್ ಮಾಡ್ತೇನೆ, 200 ಜನ ಇದ್ರು ಮಾಡ್ತೇನೆ. ಏನಾದರೂ ಕೆಲ್ಸಗಳಿದ್ದಲ್ಲಿ ನೀವು ಹೋಗ್ಬೋದು. ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಸಬ್ಮಿಟ್ ಮಾಡ್ತೀವಿ, ಆದ್ರೆ ಲೇಟ್ ಆಗುತ್ತೆ. ಇಟ್ ಟೇಕ್ಸ್ ಅರೌಂಡ್ 4 to 5 ಡೇಸ್. ಸೊ ಇಟ್ಸ್ ಅಪ್ ಟು ಯು, ಆಯ್ತಾ? ಬಟ್ ದಯವಿಟ್ಟು ಯಾರನ್ನು ಬೇರೆ ಡಿಸ್ಟರ್ಬ್ ಮಾಡಬೇಡಿ ಕ್ಲಾಸಸ್ಗಳಲ್ಲಿ. ಒಂದು ರಿಕ್ವೆಸ್ಟ್ ಅಷ್ಟೇ ನಂದು. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡುವ. ಇನ್ನೊಂದು 2-3 ಮಿನಿಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡೋಣ. ಅದೇ ನಾನು ಹೇಳಿದ್ನಲ್ಲ, ಅಷ್ಟೇ ತಗೊಳ್ಳೋವಂಥದ್ದು. ಒಂದು 2-3 ಮಿನಿಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವೆಯ್ಟ್ ಮಾಡಿ 2-3 ಮಿನಿಟ್ಸ್. ನಾನೇ ಮ್ಯೂಟ್ ಮಾಡಿದ್ದೀನಿ. ಎಲ್ಲರ ವಿಡಿಯೋಸ್ಗಳನ್ನು ಆಫ್ ಮಾಡಿ. ವಿಡಿಯೋಸ್ಗಳ ಅವಶ್ಯಕತೆ ಇರೋದಿಲ್ಲ. ಯಾರದೇ ಏನೇ ಪರ್ಸನಲ್ ವಿಷಯಗಳನ್ನ ಏನೂ ಡಿಸ್ಕ್ಲೋಸ್ ಮಾಡೋದು ಬೇಡ. ವಿಡಿಯೋಸ್ ಆಫ್ ಮಾಡಿ, ಆಡಿಯೋ ಮ್ಯೂಟ್ ಮಾಡಿ. ಒನ್ಸ್ ನಾ ಮಾತಾಡ್ತೇನೆ, ನನಗೊಂದು 15 or 20 ಮಿನಿಟ್ಸ್ ಅವಕಾಶ ಕೊಡಿ. ನಾನು ಏನು ಹೇಳಕ್ ಬಂದಿದ್ದೇನೆ ಅದನ್ನು ಮಾತಾಡ್ತೇನೆ. ಆಮೇಲೆ ನಾನು 10:30 ಆಗಲಿ 11 ಗಂಟೆ ಆಗಲಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ರತಿಯೊಬ್ಬರ ಜೊತೆ ನಾನು ಮಾತಾಡ್ತೇನೆ ಲಾಸ್ಟ್ ತನಕನೂ ಕೂಡ. ಓಕೆ. ಬಟ್ ನಾನು ಆಕ್ಚುಲ್ ಆಗಿ ಎಲ್ಲರೂ ಕೂಡ ಹೇಗಿರ್ತಾರೆ, ನಾವು ಯಾರೋ ಒಬ್ರು 1-to-1 ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ಇಂಡಿವಿಜುವಲ್ ಕಮ್ಯುನಿಕೇಶನ್ ಅಲ್ಲಿ ಸುಮ್ಮನೆ ಎಲ್ಲರೂ ಗ್ರೂಪ್ ಅಲ್ಲಿ ಇರುವಂತ ಡಿಸ್ಟರ್ಬ್ ಆಗೋದು ಬೇಡ. ನಾನು ಏನ್ ಎಲ್ರಿಗೂ ಹೇಳಕ್ ಬಂದೀನಿ ಫಸ್ಟ್ ಅದ್ ನಾನು ಹೇಳ್ತೇನೆ. ಆಮೇಲೆ ನಿಮ್ಗೆ ಅವಕಾಶಗಳು ಕೊಡ್ತೇನೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನಿಲ್ಲಿ, ಕ್ಲಾಸಲ್ಲೇ ಇರಿ. ಇಲ್ಲ ಕೆಲಸ ಇರುವಂತವ್ರು, ವರ್ಕಿಂಗ್ ಪ್ರೊಫೆಷನಲ್ಸ್ ಹೋಗಿ. ಸೊ ಏನೇನ್ ಡೌಟ್ಸ್ಗಳು ಕೇಳ್ಬೇಕು ಆ ಟೈಮಲ್ಲಿ ಕೇಳಿ. ನಾ ಮಾತಾಡ್ತೇನೆ 15 to 20 ಮಿನಿಟ್ಸ್ ಆಕ್ಚುಲಾಗಿ ಏನ್ ಹೇಳಕ್ ಬಂದಿದ್ದೇನೆ ಅಂತ. ಆಮೇಲೆ ನೀವು ಮಾತಾಡಿ. ಓಕೆ. ಎಕ್ಸಾಕ್ಟ್ ಆಗಿ 8:40ಗೆ ಸ್ಟಾರ್ಟ್ ಮಾಡುವ. 8:40ಗೆ. ಇದೊಂದು ಟೈಮ್ ಎಕ್ಸ್ಕ್ಯೂಸ್ ಕೊಡೋಣ. ನೆಕ್ಸ್ಟ್ ಟೈಮ್ ಎಲ್ಲ ನಾನು ಎಲ್ರಿಗೂ ಹೇಳ್ತಾ ಇರುವಂತದ್ದು 8:30ಗೆ ನಾನು ಸ್ಟಾರ್ಟ್ ಮಾಡ್ಬಿಡ್ತೇನೆ. 8:30 ಮೇಲೆ ವೆಯ್ಟ್ ಮಾಡಲ್ಲ. ನಿಮ್ಮ ಫಸ್ಟ್ ಸೆಮಿಸ್ಟರ್ನ ಫಸ್ಟ್ ಕ್ಲಾಸ್ ಅಂತೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ನಾನೇ ಮ್ಯೂಟ್ ಮಾಡ್ತಾ ಇದ್ದೇನೆ. ಎಲ್ಲರೂ ಮ್ಯೂಟ್ ಇರುತ್ತೆ, ಎಲ್ಲರೂ ಮ್ಯೂಟ್ ಇಡಿ. 8:40 ಎಕ್ಸಾಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಎಸ್ ಸರ್. ಅನ್ಮ್ಯೂಟ್ ಮಾಡಿ.
ಇದೇನು ಸ್ಟಾರ್ಟ್ ವಿಡಿಯೋನಾ? ಇಲ್ಲ ಇಲ್ಲ, ಎಲ್ರು ಪೇಷನ್ಸ್ ಆಗಿರಿ. ಎಲ್ಲ ಮ್ಯೂಟ್ ಮಾಡಿ ಆಯ್ತಾ. ಎಲ್ರಿಗೆ ನಾನೇ ಮ್ಯೂಟ್ ಮಾಡ್ತಾ ಇದ್ದೇನೆ. ಅನ್ಮ್ಯೂಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ, ಒಂದು 15-20 ಮಿನಿಟ್ಸು. ಆಮೇಲೆ ನಾನು ಅನ್ಮ್ಯೂಟಿನ ಅವಕಾಶ ಕೊಡ್ತೇನೆ. ಓಕೆ, ನಾನೇ ಎಲ್ರಿಗೂ ಕೂಡ ನಿಮ್ಗೆ ಆಪ್ಷನ್ ಹೋಗುತ್ತೆ ಮ್ಯೂಟ್ ತೆಗಿಯೋ ಅಂಥದ್ದು. ಇಲ್ಲ ಮಿಡ್ಲಲ್ಲಿ ಯಾರು ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಇರೋ ಸತ್ಯ ಏನಂತಂದ್ರೆ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ಹೊರಗಡೆ ಎಷ್ಟು ಜನ ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಸರಿನಾ. ಸೊ ನಾನೇ ಅನ್ಮ್ಯೂಟ್ ತೆಗ್ದಿದ್ದೇನೆ. ಏನಿಯೋ ಸ್ಟಾರ್ಟ್ ಮಾಡ್ಕೋಣ. ಸರಿ, ಇವತ್ತಿನ ಏನ್ ಗೊತ್ತಾ, ಆಕ್ಚುಲ್ ಆಗಿ ಇವತ್ತು ಒಂದು ಬೇಸಿಕ್ ಆಗಿ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ತಗೋಣ ಅಂತ ಸ್ಟಾರ್ಟ್ ಮಾಡಿದ್ದಷ್ಟೇ. ಅಂದ್ರೆ ಈಗ ನನ್ನ ಪರಿಚಯ ನಿಮಗೆ ಅಷ್ಟು ಇರ್ಲಿಲ್ಲ. ಜಾಸ್ತಿ ಅಂತಂದ್ರೆ ನೀವೆಲ್ಲ ಈಗ ಆನ್ಲೈನ್ ಕ್ಲಾಸಸ್ಗಳಲ್ಲಿ ನನ್ನ ವಿಡಿಯೋಸ್ಗಳನ್ನು ಕೇಳಿರ್ತೀರಷ್ಟೇ. ಅದ್ ಬಿಟ್ರೆ ಏನ್ ಕೇಳಿರಲ್ಲ ಅಂತೇಳಿ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ತಗೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ಆಕ್ಚುಲ್ ಆಗಿ ನಾನು ಏನೇನು ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಒಂದು ಓವರ್ವ್ಯೂ ಫಸ್ಟ್ ಹೇಳ್ತೇನೆ. ಸೊ ಅದಾದ್ಮೇಲೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಫಸ್ಟ್ ಥಿಂಗು, ಫಸ್ಟ್ ಸೆಮ್ ಇಂದ ಹಿಡಿದು, ನೀವೆಲ್ಲ ಈಗ ಫಸ್ಟ್ ಸೆಮ್ ಅಲ್ವಾ. ಸೊ ಫಸ್ಟ್ ಸೆಮ್ ಇಂದ ಹಿಡಿದು ಅಪ್ ಟು 6 ಸೆಮ್ ತನಕನೂ ಕೂಡ 100% ಕ್ಲಾಸಸ್ಗಳಿದೆ. ಎಲ್ಲ ಕ್ಲಾಸಸ್ಗಳು ನಾನೇ ಮಾಡಿದ್ದೇನೆ. ಫಸ್ಟ್ ಸೆಮ್ ಅಲ್ಲಿ ಮಾತ್ರ ನಾ ಇದನ್ನ 100% ಮಾಡ್ಬೇಕಂತ ಮಾಡಿಲ್ಲ. ಅಂತಂದ್ರೆ ಯಾವ ರೀತಿ ಅಂದ್ರೆ, ಅಕಾಡೆಮಿಕಲಿ 100% ನಾ ಸ್ಟಾರ್ಟಿಂಗ್ ಇದ್ದೆ. ಆಮೇಲೆ ಒಂದ್ ಸ್ವಲ್ಪ ಡೈವರ್ಟ್ ಆಗಿ ಲಿಟಿಗೇಷನ್ ಅಲ್ಲಿ ಹೋದೆ. ಸ್ಟಿಲ್ ಇನ್ನೂ ಲಿಟಿಗೇಷನ್ ಅಲ್ಲೇ ಇದ್ದೀನಿ. ಈಗ ನನ್ನ ಪರಿಚಯ ನಿಮಗೆ ಹೇಳ್ಬೇಕು ಅಂದ್ರೆ, ಹೈಕೋರ್ಟ್ ಅಲ್ಲಿ ನಮ್ ಲಿಟಿಗೇಷನ್ಸ್ ಗಳು ನಡೆಯುತ್ತೆ. ಸೊ ಅದ್ರ ಜೊತೆಗೆ ಈವ್ನಿಂಗ್ ಟೈಮಲ್ಲಿ ನಾ ಇದನ್ನ ಕ್ಲಾಸ್ಗಳು ಮಾಡ್ಕೊಡ್ತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ಮೇಡಮ್ ಒಬ್ರು ಒಂದ್ ಸ್ವಲ್ಪ ಕ್ಲಾಸಸ್ ಗಳನ್ನ ಮಾಡಿದ್ರು.
ಸೊ ಏನಾದರೂ ಆ ರೀತಿ ಸಮಸ್ಯೆಗಳಿದ್ದಲ್ಲಿ ನಾನು ಆನ್ಲೈನ್ ಕ್ಲಾಸಸ್ಗಳಲ್ಲಿ ಮೇಡಮ್ ಅವ್ರ ಕ್ಲಾಸಸ್ಗಳನ್ನು ಕೂಡ ಕ್ಲೋಸ್ ಮಾಡ್ತೇನೆ. ಅದಾದ್ಮೇಲೆ ಸೆಕೆಂಡ್ ಸೆಮ್ ಇಂದ ಅಪ್ ಟು ನಿಮ್ಮ ಇಯರ್ ಎಂಡ್ ಆಗೋ ತನಕ 6 ಸೆಮ್ ತನಕನೂ ಕೂಡ 100% ಕ್ಲಾಸಸ್ಗಳನ್ನ ನಾನೇ ತಗೊಂಡಿದ್ದೀನಿ. ಅಪ್ ಟು 6 ಸೆಮ್ ತನಕ ಮೋರ್ ದೆನ್ 35 ಸಬ್ಜೆಕ್ಟ್ಸ್ ಆಯ್ತಾ, ನಾನೇ ತಗೊಂಡಿದ್ದೀನಿ. ದರ್ ಇಸ್ ನೋ ಇಶ್ಯೂ. ನಿಮ್ಗೆ ಏನ್ ಡೌಟ್ ಬರುತ್ತೆ ಅನ್ನುವಂತ ಏನು ವಿಷಯ ಬೇಡ. ಈಗ ಇವತ್ತು ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ, ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಆಯ್ತಾ. ಮೊದಲನೇದಾಗಿ ಇದು ಫಸ್ಟ್ ಪಾಯಿಂಟ್, ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮ ಒಂದು ಪೇಷನ್ಸು ಲಾಸ್ಟ್ ಟೈಮ್ ಆಗಿದ್ದಂತ ಟೆಕ್ನಿಕಲ್ ಇಶ್ಯೂಸ್ಗೆ ನೀವೊಂದು ಒಳ್ಳೆ ಪೇಷನ್ಸ್ ಆಗಿದ್ರಿ. ಎಲ್ರಿಗೂ ವೆಲ್ಕಮ್ ನಮ್ಮ ಕಾನೂನು ಅಕಾಡೆಮಿ ಟೀಮ್ನ ಆನ್ಲೈನ್ ಕ್ಲಾಸಸ್ಗಳಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೇನ್ ಹೇಳ್ಬೇಕು ಅಂದ್ರೆ, ಈಗ ಆನ್ಲೈನ್ ಕ್ಲಾಸಸ್ಗಳ ಅವಶ್ಯಕತೆ ಇತ್ತಾ, ಎಲ್ರಿಗೂ ಕೂಡ ಇರುವಂತ ಡೌಟ್ ಇದು. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ಸತ್ಯ, ಈಗ ಆಫ್ಲೈನ್ ಕ್ಲಾಸಸ್ಗಳಲ್ಲಿ ಒಂದೊಂದು ಸಬ್ಜೆಕ್ಟಿಗೆ ನಿಯರ್ಲಿ 40 to 50 ವಿಡಿಯೋಸ್ಗಳನ್ನ ನಾನು ಸಬ್ಮಿಟ್ ಮಾಡಿದೆ. ಸೊ ಅರೌಂಡ್ 40 to 50 ವಿಡಿಯೋಸ್ನ ಅದ್ರಲ್ಲಿ ಸಬ್ಮಿಟ್ ಮಾಡಿದ್ದೇನೆ ಅಂದ್ರೆ, ಈಗ ಇಡೀ ಸಿಲೆಬಸ್ ಅಲ್ಲಿರುವಂತ ಪ್ರತಿಯೊಂದು ಪಾಯಿಂಟ್ ಕೂಡ ಯಾವುದನ್ನು ಬಿಡದ ಹಾಗೆ 100% ಕ್ಲಾಸಸ್ಗಳು ನಾನು ಆಲ್ರೆಡಿ ಸಬ್ಮಿಟ್ ಮಾಡಾಗಿದೆ, ಪ್ರತಿ ಸಬ್ಜೆಕ್ಟ್ ಇಂದು. ಇವನ್ ಪ್ರಾಬ್ಲಮ್ಸ್ ಗಳೇನ್ ಕೊಡ್ತಾರೆ ಅದನ್ನು ಸಬ್ಮಿಟ್ ಮಾಡಾಗಿದೆ. ಬಟ್ ಈ ಆನ್ಲೈನ್ ಕ್ಲಾಸಸ್ಗಳ ಅವಶ್ಯಕತೆ ಏನು, ಇದನ್ನ ಫಸ್ಟ್ ಅರ್ಥ ಮಾಡ್ಕೋಣ. ಆನ್ಲೈನ್ ಕ್ಲಾಸಸ್ಗಳ ಅವಶ್ಯಕತೆ ಏನು ಅಂದ್ರೆ, ನಿಮ್ಗೆ ಈಗ ಡೌಟ್ಸ್ಗಳು ಬರುತ್ತೆ. ಡೌಟ್ಸ್ಗಳು ಬಂದಾಗ ನೀವೆಲ್ಲಿ ಕೇಳ್ತೀರಾ? ಸೊ ಅದಕ್ಕೊಂದು ಪ್ಲಾಟ್ಫಾರ್ಮ್ ಇದೆ. ನೀವು ಕೇಳಿದಾಗ ಅದೇನಾದ್ರೂ ಎಕ್ಸಾಮ್ ಓರಿಯೆಂಟೆಡ್ ತುಂಬಾ ಇಂಪಾರ್ಟೆಂಟ್ ಇತ್ತು ಅಂದ್ರೆ, ಅಥವಾ ನಿಮ್ ನಾಳೆ ದಿನ ಜೀವನಕ್ಕೆ ಏನಾದ್ರು ಬೇಕಾಗುತ್ತೆ ಅಂದ್ರೆ, ಅಂತ ಸಂದರ್ಭದಲ್ಲಿ ಅದನ್ನ ನಾನು ಲೈವ್ ಎಕ್ಸಾಂಪಲ್ಸ್ ಗಳ ಜೊತೆ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಎರಡನೇದಾಗಿ ಎಲ್ರಿಗಿರುವಂತ ಡೌಟ್, ಫಸ್ಟ್ ಟೈಮ್ ಅಲ್ವಾ, ಸ್ಟಾರ್ಟಿಂಗ್ ಬಂದಿರ್ತೀರಾ. ನಾನು ಕೂಡ ಅದೇ ಫಸ್ಟ್ ಟೈಮ್ ಮುಗಿಸಿ ಆಮೇಲೆ LLM ಮುಗಿಸಿ PhD ಅಲ್ವಾ. ಸೊ ಅದೇ ರೀತಿ ನೀವು ಫಸ್ಟ್ ಸೆಮ್ ಅಲ್ಲಿ ಇದ್ದಾಗ ನಿಮ್ಗೆಲ್ಲ ಡೌಟ್ ಇರುತ್ತೆ. ಒಬ್ಬೊಬ್ರು BA ಇಂದ, BCom ಇಂದ, BSc ಇಂದ, ಅಥವಾ ಕೆಲವರು BE ಇಂದ ಬಂದಿದ್ದೀರಾ. ಬೇರೆ ಬೇರೆ ಡಿಗ್ರೀಸ್ಗಳು, ಎಲ್ಲಾ ಡಿಗ್ರಿಗಳನ್ನು ಮಾಡ್ಕೊಂಡು ಬಂದು ಈಗ 3 year LLB ಗೆ ಬಂದು ಜಾಯ್ನ್ ಆಗಿದ್ದೀರಾ. ಸೊ ಎಲ್ರಿಗಿರುವಂತ ಡೌಟ್, ಹೇಗ್ ಬರಿಬೇಕು ಎಕ್ಸಾಮು, ಪ್ಯಾಟ್ರನ್ ಏನು, ಎಕ್ಸಾಮ್ ಹೇಗಿರುತ್ತೆ, ಸೊ ನಾವ್ ಎಷ್ಟರ ಮಟ್ಟಿಗೆ ಓದ್ಬೇಕು. ಅದ್ರಲ್ಲಿ ಮೊದಲೇ ಸೀನಿಯರ್ಸ್ಗಳು ಒಂದು ಹೆದರ್ಸೋದು ಒಂದು, ಅಥವಾ ಕಾಲೇಜಲ್ಲಿ ಪ್ರೊಫೆಸರೇ ಹೆದರ್ಸ್ಬಿಡ್ತಾರೆ. ಇರುವಂತ 120 ಜನರಲ್ಲಿ ಆನ್ ಅಂಡ್ ಅವರೇಜ್ ಹೇಳ್ತಾ ಇರೋದು, 120 ಜನರಲ್ಲಿ ನೀವೊಂದು 20 ಜನ ಪಾಸ್ ಆದ್ರೆ ದೊಡ್ಡ ವಿಷಯ, 15 ಜನ ಪಾಸ್ ಆದ್ರೆ ದೊಡ್ಡ ವಿಷಯ. ಇನ್ ಸಮ್ ನಾರ್ತ್ ಕರ್ನಾಟಕ ಕಾಲೇಜ್ಗಳಲ್ಲಿ ಒಂದು 5% ರಿಸಲ್ಟ್ ಬಂದ್ರು ದೊಡ್ಡ ಕಷ್ಟ. ಬೆಂಗಳೂರು ಸೈಡ್ ಎಲ್ಲ ಒಂದು 20-25% ಬಂದ್ರೆ ಬರಬಹುದು. ಟೋಟಲ್ ಆಗಿ ಅವರೇಜ್ ತಗೊಂಡ್ರೆ 7% to 10% ರಿಸಲ್ಟ್ ಇದೆ ಯೂನಿವರ್ಸಿಟಿದು ಕೂಡ. ಓಕೆ, ಸೊ ಅದೊಂದು ಬೇರೆ ಸ್ಟ್ರಾಟಜಿ. ಈ ರೀತಿ ಆಲ್ರೆಡಿ ನಿಮ್ಮನ್ನ ಹೆದರ್ಸಿರ್ತಾರೆ. ಸೊ ಇದನ್ನೆಲ್ಲ ನಿಮ್ಗೆ ಅರ್ಥ ಮಾಡಿಸ್ಬೇಕಲ್ವಾ. ಮತ್ತೆ ಆಮೇಲೆ ಈಗ ನನ್ನ ಇಂಟ್ರಾಕ್ಷನ್ ನಿಮ್ ಜೊತೆ ಆಗ್ಬೇಕು. ಪಾಠ ಯಾರೋ ಮಾಡಿದ್ರು, ಕೈಯಲ್ಲಿ ಕೊಟ್ರು, ಆಯ್ತು. ಪಾಠ ಕ್ಲಾಸ್ ಎಲ್ಲ ಕೊಟ್ರು, ಆಫ್ಲೈನ್ ರೆಕಾರ್ಡಿಂಗು ಮುಗ್ದೋಯ್ತು, ನಾವು ಕೇಳಿದ್ವಿ, ಏನೋ ಅರ್ಥ ಮಾಡ್ಕೊಂಡ್ರಿ, ಏನೋ ಬರ್ದ್ರಿ, ಅದ್ ವಿಷಯ ಅಲ್ಲ. ನಮ್ಮ ಕಾನೂನು ಅಕಾಡೆಮಿ ಆಕ್ಚುಯಲ್ ಆಗಿ ಎಸ್ಟಾಬ್ಲಿಷ್ ಆಗಿದ್ದೇ ಒಂದು ಬೇರೆ ಮೋಟೋ ಇಂದ. ಇದ್ರದ್ದು ರಿಯಲ್ ಮೋಟೋ ಏನು ಅಂದ್ರೆ, ನೀವೇನ್ ಓದಿದೀರಾ, 4 ಜನ ನಿಮ್ಗೆ ಏನಾದ್ರು ಕೇಳಿದಾಗ ಅದು ಮಾತಾಡ್ಬೇಕು ನೀವು ಅದ್ರ ಬಗ್ಗೆ. ಅಂದ್ರೆ ಅದ್ರ ಒಳಗಿನ ಅಂಶ ಮಾತಾಡ್ಬೇಕು. ನೀವು ಸೆಕ್ಷನ್ ಅಲ್ಲಿ ಬುಕ್ಸ್ ನ ಓದ್ಲಿಕ್ಕೆ, ಅಥವಾ ಎಲ್ಲೋ ಒಂದ್ ಕಡೆ ನೋಟ್ಸ್ ನೋಡ್ದೆ, ಎಲ್ಲೋ ಒಂದ್ ಕಡೆ ಬುಕ್ ನೋಡ್ದೆ, ಅದಕ್ಕೆ ನಾವೇ ಬೇಕಾಗಿಲ್ಲ. ತುಂಬಾ ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ, ನಂದೊಂದು ಮೋಟೋ ಹೇಳ್ತಾ ಇದ್ದೀನಿ, ಅದಕ್ಕೆ ನಾನೇ ಬೇಕಾಗಿಲ್ಲ. ನಿಮ್ಗೆ ಎಲ್ಲಾದ್ರೂ ಸಿಗುತ್ತೆ, ಗೂಗಲ್ ಅಲ್ಲೂ ಸಿಗುತ್ತೆ, ಎಲ್ಲಾ ಕಡೆನೂ ಸಿಗುತ್ತೆ. ಆದ್ರೆ ಅದನ್ನ ಮುಖ್ಯವಾದ ವಿಷಯ ಏನು ಅಂದ್ರೆ, ಅದನ್ನ ಹೇಗೆ ನೀವು ಅಪ್ಲೈ ಮಾಡ್ತೀರಾ ಅಂತ, ನಿಜವಾದ ಜೀವನದಲ್ಲಿ ಅಪ್ಲೈ ಮಾಡ್ತೀರಾ ಅಂತ. ರಿಯಲಿ ಫೇಲ್ ಆಗಿರೋದು ಏನು ಗೊತ್ತಾ, ನೀವೆಲ್ಲರೂ ಡಿಗ್ರಿ ಹೋಲ್ಡರ್ಸ್ಗಳು, ಸುಮಾರು ಜನ ಡಿಗ್ರಿ ಹೋಲ್ಡರ್ಸ್ ಅಲ್ಲಿ, ಯಾರು ಕೂಡ ಡಿಗ್ರಿ ಹೋಲ್ಡರ್ಸ್ ಇಲ್ಲೇ ಇಲ್ಲ. ಕೆಲವರು ಡಬಲ್ ಡಿಗ್ರಿ ಇದ್ದೀರಾ, ಕೆಲವರು ತ್ರಿಬಲ್ ಡಿಗ್ರಿ ಇದ್ದೀರಾ, ಆದ್ರೂ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಗಳು ಸ್ಟಿಲ್ ಮನೆಯಲ್ಲಿ ಬಿದ್ದಿದೆ. ಆಯ್ತಾ, ಬೇರೆ ಬೇರೆ ಇಂಜಿನಿಯರಿಂಗ್, ಮೆಡಿಕಲ್, BA, BCom ಎಲ್ಲ ಓದಿದ್ರೆ ಮನೆಯಲ್ಲಿ ಬಿದ್ದಿದೆ. ಮೇನ್ ರೀಸನ್ ಏನ್ ಗೊತ್ತಾ, ಅದನ್ನ ಸರಿಯಾಗಿ ನಿಮ್ ನಿಜ ಜೀವನದಲ್ಲಿ ಅದನ್ನ ಅಪ್ಲೈ ಮಾಡಕ್ ಬರ್ಲಿಲ್ಲ. ನಿಮ್ ಜೊತೆನೆ ಕುಂತಂತ ಕೆಲವು ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿ ದುಡಿತಾ ಇದಾರೆ. ನೀವು ಅವ್ರ ಜೊತೆನೆ ಕುಂತಂತವ್ರು ಮತ್ತೆ ಒಂದ್ ಡಿಗ್ರಿ, ಇನ್ನೊಂದು ಓದ್ತೀನಿ ಅಂತ ಹೋಗ್ತಾ ಇದ್ರ. ಮೇನ್ ರೀಸನ್ ಏನು ಅಂತಂದ್ರೆ, ಏನು ಥಿಯರಿಯಲ್ಲಿ ಕಲ್ತ್ರಿ, ಬುಕ್ ಅಲ್ಲಿ ಕಲ್ತ್ರಿ, ಅದನ್ನ ನಿಜವಾದ ಜೀವನದಲ್ಲಿ ಅಪ್ಲೈ ಮಾಡಕ್ ಬರ್ಬೇಕು. ನಿಜವಾದ ಜೀವನದಲ್ಲಿ ಅದು ಅಪ್ಲೈ ಮಾಡಕ್ ಬಂತು ಅಂತಂದ್ರೆ ಯಾರು ಹಿಡಿಯಕ್ಕಾಗಲ್ಲ. ಸೊ ಆ ಒಂದು ಮೋಟೋ ಹಿಡ್ಕೊಂಡು ಈ ನಮ್ಮ ಕಾನೂನು ಅಕಾಡೆಮಿ ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಸೊ ಅಂದ್ರೆ ನೀವ್ ಏನ್ ಓದ್ತಾ ಇದ್ದೀರಾ ಅದನ್ನ ನಾವು ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಮಾಡುವಂಥದ್ದು. ನಾಳೆ ದಿನ ನೀವು ಲಾಯರ್ಗಳಾದಾಗ ಹೇಗೆ ಕನೆಕ್ಟ್ ಆಗ್ತೀರಾ ಅಂತ. ಸೊ ಈ ವಿಷಯಗಳನ್ನ ಅರ್ಥ ಮಾಡ್ಸಕ್ ನಾನು ಆಫ್ಲೈನ್ ಆಲ್ರೆಡಿ ಕೊಟ್ಟಿದ್ದೇನೆ. ಬಟ್ ಸಮ್ ಟೈಮ್ಸ್ ನಿಮಗೆ ಡೌಟ್ ಬರುತ್ತೆ, ಇದು ನಾನು ಕೇಳ್ಬೋದಿತ್ತು ಅಂತ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸಸ್ಗಳು ಬೇಕಾಗುತ್ತೆ. ಸೊ ಮತ್ತೆ ಅವಾಗ ಆನ್ಲೈನ್ ಕ್ಲಾಸಸ್ಗಳು ಬೇಕು ನಿಮ್ಗೆ. ಈಗ ಎಕ್ಸಾಮ್ ಪ್ಯಾಟ್ರನ್ ಏನಿದೆ, ನಾವು ಹೇಗೆ ಟೈಮ್ ಟೇಬಲ್ ನ ಫಾಲೋ ಮಾಡಬೇಕು, ಅಥವಾ ಒಂದು ಎಕ್ಸಾಮ್ ಹತ್ರ ಬರ್ತಿದ್ದಂಗ್ಲೆ ಭಯ ಶುರು ಆಗುತ್ತೆ. ಸೊ ನಾನು ಪಾಸ್ ಆಗ್ತೀನಾ, ಎಲ್ರು ಭಯ ಪಡಿಸ್ತಾ ಇದಾರೆ, ಇದ್ರ ಬಗ್ಗೆ. ಎಕ್ಸಾಮ್ ಅಲ್ಲಿನ ಒಂದು ಪ್ಯಾಟ್ರನ್ ಹೇಗಿರುತ್ತೆ, ಚೆನ್ನಾಗಿ ಸ್ಕೋರ್ ಹೇಗ್ ಮಾಡ್ತೀರಾ, ಸ್ಮಾರ್ಟ್ ಆಗಿ ಹೇಗ್ ಓದ್ತೀರಾ, ಸ್ಮಾರ್ಟ್ ಆಗಿ ಹೇಗ್ ನೋಟ್ಸ್ ಮಾಡ್ತೀರಾ, ಈ ಪ್ರತಿಯೊಂದು ವಿಷಯಗಳನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ತುಂಬಾ ಫ್ರಾಂಕ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಆನ್ಲೈನ್ ಕ್ಲಾಸಸ್ಗಳಲ್ಲಿ ನಿಮ್ಗಳಿಗೆ ಕ್ಲಾಸಸ್ಗಳು ನಡೆಸುವಂತದ್ದು ಏನು ಇಲ್ಲ. ಓಕೆ,
100% ಎಲ್ಲ ಸಿಲೆಬಸ್ ಕೊಟ್ಟಾಗಿದೆ. ಇಲ್ಲಿ ನಮ್ದು ನಿಮ್ದು ಇಂಟ್ರಾಕ್ಷನ್ ಹೇಗೆ ಶಾರ್ಪ್ ಮಾಡಬೇಕು, ನಿಮ್ಮ ಇರುವಂತ ಸ್ಕಿಲ್ಸ್ಗಳೇ ಇರುವಂತ ಸ್ಟಡಿ ನಾಲೆಜನ್ನೇ ಹೇಗೆ ಇನ್ನೊಂದ್ ಸ್ವಲ್ಪ ಇಂಪ್ರೂವೈಸ್ ಮಾಡಬೇಕು ಅನ್ನುವಂಥದ್ದನ್ನ ನಾನು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೇನೆ. ಓಕೆ, ಇದು ಮೇನ್ ಮೋಟೋ. ಸೊ ಅದರಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೇನು ನೋಡೋಣ ಅಂತಂದ್ರೆ, ಲಾ ಅಂದ್ರೆ ಏನು ಅಂತ ನೋಡೋಣ. ಅಂದ್ರೆ ವಾಟ್ ಈಸ್ ಲಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಟೆಕ್ನಿಕಲ್ ಎರರ್ ಇಂದ ಸರಿಯಾಗಿ ನಾನು ಮಾತಾಡಕ್ ಆಗ್ಲಿಲ್ಲ ಇದ್ರ ಬಗ್ಗೆ. ಸುಮಾರು ಜನ ತುಂಬಾ ಒಳ್ಳೆ ಆನ್ಸರ್ ಕೊಟ್ಟಿದ್ರಿ. ಲಾ ಅಂತಂದ್ರೆ ರೂಲ್ಸು, ರೆಗ್ಯುಲೇಷನ್ಸು, ಆಮೇಲೆ ಡೆಮೋಕ್ರಸಿ, ಫಂಡಮೆಂಟಲ್ ರೈಟ್ಸ್, ಈ ರೀತಿ ಸುಮಾರು ವಿಷಯಗಳನ್ನ ನಂಬರ್ ಆಫ್ ಸ್ಟೂಡೆಂಟ್ಸ್, ಮೋರ್ ದನ್ 15-20 ಸ್ಟೂಡೆಂಟ್ಸ್ ಗಳೆಲ್ಲ ಮಾತಾಡಿದ್ರಿ. ಸೊ ಹೇಗಿರುತ್ತೆ ಅಂತ. ಸೊ ಫಸ್ಟ್ ಲಾ ಅಂದ್ರೆ ಏನು ಅಂತ ನೋಡೋಣ. ಇವತ್ತಿನ ಒಂದು ಇಂಟ್ರೊಡಕ್ಷನ್ ಇಂಡೆಕ್ಸ್ ಹೇಳ್ತಾ ಇದ್ದೀನಿ ನಾನು, ಇವತ್ತಿನ ಒಂದು ಕ್ಲಾಸಲ್ಲಿ ಏನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಲಾ ಅಂದ್ರೆ ಏನು ಅಂತ ನೋಡೋಣ. ಇದ್ರ ಜೊತೆಗೆ ಈ ಲಾ ಸಬ್ಜೆಕ್ಟ್ ನಿಮ್ಗಿರುವಂತ 5 ಸಬ್ಜೆಕ್ಟ್ಗಳು ಹೇಗ್ ಕನೆಕ್ಟ್ ಆಗಿದೆ ಅಂತ ನೋಡೋಣ. ಎಲ್ಲ ಹೋಲ್ಡ್ ಮಾಡಿ ಲಾಸ್ಟ್ ತನಕ. ನಾನು ಇರುವಂತ ನಿಮ್ಮ ಎಲ್ಲಾ ಸಬ್ಜೆಕ್ಟನ್ನು ಕೂಡ ಕಂಪ್ಲೀಟ್ ಆಗಿ, ಆಯ್ತಾ, ಇರುವಂತ 6 ಸಬ್ಜೆಕ್ಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ 5 ಸಬ್ಜೆಕ್ಟ್, 5 ಸಬ್ಜೆಕ್ಟ್ ಅನ್ನು ಕೂಡ ಹೇಗೆ ಪ್ರಾಕ್ಟಿಕಲ್ ಆಗಿ ಓದ್ತೀರಾ ಅನ್ನುವಂತ ನಾನು ಹೇಳ್ತೇನೆ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಲಾ ಆಗ್ಲಿ, ಮೆಡಿಕಲ್ ಆಗ್ಲಿ, ಇಂಜಿನಿಯರಿಂಗ್ ಆಗ್ಲಿ, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಎನಿಥಿಂಗ್, ಎಲ್ಲಿವರೆಗೂ ಅದನ್ನ ನೀವು ಟೇಸ್ಟ್ ಮಾಡಿ ಓದಲ್ವೋ, ಟೇಸ್ಟ್ ಮೀನ್ಸ್ ರುಚಿಯಿಂದ, ಅನುಭವದಿಂದ ಓದ್ಬೇಕು ಪ್ರತಿಯೊಂದು ವಿಷಯನೂ ಕೂಡ, ಅದು ತುಂಬಾ ಚೆನ್ನಾಗಿ ಗ್ರಾಸ್ಪ್ ಆಗುತ್ತೆ. ನೀವ್ ಎಷ್ಟಾದ್ರೂ ಬಾಯಾಗಿ ಹೊಡಿರಿ, ಇಲ್ಲಿ ಮುಗಿಸ್ಕೊಂಡು ಹೋಗ್ತೀರಾ 3 ವರ್ಷ, ಆಮೇಲೆ ಮತ್ತೆ 10 ವರ್ಷ ತಗೊಳ್ತೀರಾ ಆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಅದಕ್ಕೆ ಹೇಗ್ ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಾ, ಹೇಗೆ ಒಂದು ನಿಮ್ಮ ತಲೆಯಲ್ಲಿ ಒಂದು ಪ್ಯಾಟ್ರನ್, ಒಂದು ಐಡಿಯಾಲಜಿಯಲ್ಲಿ ಓದ್ತಾ ಇರ್ಬೇಕಾದ್ರೆ, ನಾ ಈ ವಿಷಯ ಓದ್ತಾ ಇದ್ದೀನಿ, ನಾನು ಇಂಥ ವಿಷಯ ಓದ್ತಾ ಇದ್ದೀನಿ, ಈ ರೀತಿ ನಾ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ವಿಷಯನ ಇವತ್ತು ನಾನು ಕ್ಲಿಯರ್ ಮಾಡ್ತೇನೆ. ಪಾಯಿಂಟ್ ನಂಬರ್ 1 ಅಲ್ಲಿ. 2ನೇ ಪಾಯಿಂಟ್ ಅಲ್ಲಿ ನಮ್ಮ ಕಾನೂನು ಅಕಾಡೆಮಿ ಏನಿದೆ ಅದು ಹೇಗೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಈ ವಿತಿನ್ ಟೈಮ್ ಅಲ್ಲಿ. ಎಷ್ಟಿದೆ ಹಾರ್ಡ್ಲಿ ನಿಮ್ಮ ಹತ್ರ ಈಗ 1 ಮಂತ್ ಟೈಮ್ ಇದೆ. 1 ಮಂತ್ ಕೂಡ ಇಲ್ಲ, 25 ಡೇಸ್ ಟೈಮ್ ಇರ್ಬೋದು, 25 ಡೇಸ್ ನಿಯರ್ಲಿ ಟೈಮ್ ಇದೆ. ಸೊ ಈ ಟೈಮ್ ಅಲ್ಲಿ ನಮ್ಮ ಕಾನೂನು ಅಕಾಡೆಮಿಯಲ್ಲಿ ನೀವು ಕೋಚಿಂಗ್ ತಗೊಂಡಿರುವಂತವರಿಗೆ ಹೇಗೆ ಯೂಸ್ಫುಲ್ ಆಗುತ್ತೆ, ನಮ್ಮ ಕಾನೂನು ಅಕಾಡೆಮಿಯಲ್ಲಿ ನೀವು ಇದನ್ನ ಹೇಗೆ 100% ಹೇಗೆ ಯುಟಿಲೈಸ್ ಮಾಡ್ತೀರಾ ವಿತಿನ್ ಟೈಮ್ ಅಲ್ಲಿ, ಸ್ಮಾರ್ಟ್ ನೋಟ್ಸ್ ಮಾಡ್ಕೊಂಡು ಸ್ಟ್ರೆಸ್ ಇಲ್ದಿರೋ ಹಾಗೆ, ಆ ವಿಷಯನ ನಾನು ಮಾತಾಡ್ತೇನೆ 2ನೇದಾಗಿ. ಸೊ 3ನೇದಾಗಿ ನಿಮ್ಮ ಒಂದು ಎಕ್ಸಾಮ್ ಪ್ಯಾಟರ್ನ್ ಒಂದು ಮಾತಾಡೋಣ. ಎಲ್ರಿಗಿರುವಂತ ಡೌಟ್, ಎಕ್ಸಾಮ್ ಪ್ಯಾಟರ್ನ್ ಒಂದು ಮಾತಾಡೋಣ. ಎಕ್ಸಾಮ್ ಪ್ಯಾಟರ್ನ್ ಎಲ್ರಿಗೂ ಗೊತ್ತಿದೆ, 100 ಮಾರ್ಕ್ಸ್ ಪೇಪರ್ ಬರುತ್ತಂತೆ ಅಂತ. ಸೊ ಈ 100 ಮಾರ್ಕ್ಸ್ ಬರುವಂತ ಪೇಪರ್ ಹೇಗಿರುತ್ತೆ, ಯಾವ್ಯಾವ ಕ್ವಶನ್ಸ್ ಗಳು ಎಲ್ಲೆಲ್ಲಿಂದ ತೆಗಿತಾರೆ, ಸೊ ಈ ರೀತಿಯಾದಂತ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಮಾತಾಡೋಣ. ಮತ್ತೆ ನೆಕ್ಸ್ಟ್ ಕ್ಲಾಸಸ್ ಗಳಲ್ಲಿ ನಾನು ಹೇಗೆ ನೋಟ್ಸ್ ಮಾಡ್ಕೊಳ್ತೀರಾ, ನೆಕ್ಸ್ಟ್ ಕ್ಲಾಸಸ್ ನಾನು ಹೇಳ್ತಾ ಇದ್ದೀನಿ ಹೇಗ್ ಮಾಡ್ತೀರಾ ಅಂತ, ಹೇಗೆ ನೋಟ್ಸ್ ಗಳನ್ನ ಮಾಡ್ಕೊಳ್ತೀರಾ, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ನೀವು ಬರಿಬೇಕು ಅಂತಂದ್ರೆ ಯಾವ ಪ್ಯಾಟರ್ನ್ ಅಲ್ಲಿ ನೀವು ಫಾಲೋ ಮಾಡ್ತೀರಾ, ಸೊ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಯಾವ ಮೆಂಟಾಲಿಟಿಯಲ್ಲಿ ಸ್ಟಡಿ ಮಾಡ್ತೀರಾ, ಈ ರೀತಿಯಾದಂತ ಸುಮಾರು ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವನ್ ಇದು ನಾನು ಲಾಸ್ಟಿಗೆ ಒಂದು ಶೆಡ್ಯೂಲ್ ಕೂಡ ರಿಲೀಸ್ ಮಾಡ್ತೇನೆ ನಿಮ್ಗೆ ಎಲ್ರಿಗೂ ಕೂಡ. ಅಂದ್ರೆ ಯಾವ ಯಾವ ದಿನ ಯಾವ ಯಾವ ವಿಷಯದ ಆಧಾರದ ಮೇಲೆ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ. ಸ್ಟಾರ್ಟಿಂಗು 2ರಿಂದ 3 ಕ್ಲಾಸಸ್ಗಳೇನಿದೆ ಇಂಟ್ರೊಡಕ್ಷನ್ ಕ್ಲಾಸಸ್ಗಳಿರುತ್ತೆ. ಇಂಟ್ರೊಡಕ್ಷನ್ ಮೀನ್ಸ್ ಪ್ಯೂರ್ ಇಂಟ್ರೊಡಕ್ಷನ್ ಕ್ಲಾಸಸ್ಗಳೇ. ಈಗ ನಾನು ಯಾವ ರೀತಿ ಮಾತಾಡ್ತಾ ಇದ್ದೀನಲ್ಲ, ಬೇಸಿಕ್ ಲಾ ಅಂತಂದ್ರೇನು, ನಮ್ಮ ಕಾನೂನು ಹೇಗೆ ಸಪೋರ್ಟ್ ಮಾಡ್ತಾ ಇದೆ, ಎಕ್ಸಾಮ್ ಪ್ಯಾಟರ್ನ್ ಏನು, ನೋಟ್ಸ್ ಎಲ್ಲ ಹೇಗ್ ಮಾಡ್ಕೊಳ್ಬೇಕು, ಎಕ್ಸಾಮ್ ಸ್ಕೋರ್ ಎಲ್ಲ ಹೇಗ್ ಮಾಡ್ಬೇಕು, ಪಾಸ್ ಹೇಗ್ ಆಗ್ಬೇಕು, ಈ ರೀತಿಯಾದಂತ ಒಂದು ಬೇಸಿಕ್ ಕ್ಲಾಸಸ್ಗಳನ್ನ ಸ್ಟಾರ್ಟಿಂಗ್ ಇಂದ 2-3 ಕ್ಲಾಸಸ್ಗಳು ನಾನು ತಗೊಳ್ತೇನೆ. ಒನ್ಸ್ ಇವ್ 2-3 ಕ್ಲಾಸಸ್ಗಳು ಸ್ಟಾರ್ಟಿಂಗ್ ಇಂದ ಆದಾದ್ಮೇಲೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ನಾನು ಸ್ಟಾರ್ಟ್ ಮಾಡ್ತೇನೆ, ಪ್ರತಿಯೊಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ತಾ ಹೋಗ್ತೇನೆ. ಸೊ ಒಂದಿನ ನಾನು ಕಾನ್ಸ್ಟಿಟ್ಯೂಷನ್ ತಗೊಳ್ತೇನೆ. ಆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎನಿ ಯೂನಿಟ್, ಯಾವುದೇ ಒಂದು ಟಾಪಿಕ್ ಇಂದ ಎನಿಥಿಂಗ್ ನೀವೇನಾದ್ರೂ ನನಗೆ ಕೇಳ್ಬಹುದು. ಓಕೆ, ಅದು ಏನಾದ್ರೂ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇತ್ತು ಅಂತಂದ್ರೆ ನಾನು ಅದನ್ನ ಹೈಲೈಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈಡ್ ಮಾಡಿ ಕರೆಂಟ್ ಟ್ರೆಂಡ್ಸ್ ನ ಜೊತೆ ಕನೆಕ್ಟ್ ಮಾಡ್ತಾ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ನಿಮಗೆ ನೆಕ್ಸ್ಟ್ ಸಬ್ಜೆಕ್ಟ್ಸ್ ಗಳು ಬರುವಂತ ಕಾಂಟ್ರಾಕ್ಟ್ ಲಾ ಬಗ್ಗೆ ಇನ್ನೊಂದಿನ, ಟಾಟ್ ಲಾ ಬಗ್ಗೆ ಇನ್ನೊಂದಿನ, ಫ್ಯಾಮಿಲಿ ಲಾ ಬಗ್ಗೆ ಇನ್ನೊಂದಿನ, BNS ಬಗ್ಗೆ ಇನ್ನೊಂದಿನ. ಎನಿಯೋ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಇಂಗ್ಲಿಷ್ಗೆ ಸಪರೇಟ್ ಆಗಿ ಇನ್ನೊಂದಿನ ತಗೋಣ ಬೇಕಿದ್ರೆ. ಈ ರೀತಿಯಾಗಿ ಪ್ರತಿ ಒಂದಿನ ಒಂದೊಂದೊಂದು ಸಬ್ಜೆಕ್ಟ್ ಗಳನ್ನ ತಗೊಳ್ತಾ ಹೋಗ್ತಾನೆ. ಇಲ್ಲ ಇದನ್ನ ಸ್ಪ್ಲಿಟ್ ಮಾಡಬೇಕು ಅಂತಂದ್ರೆ 2 ಯೂನಿಟ್ ಕೂಡ ಸ್ಪ್ಲಿಟ್ ಮಾಡೋಣ ಬೇಕಿದ್ರೆ. ನಮ್ಮ ಹತ್ರ ಇನ್ನೂ 20 ಡೇಸ್ ಟೈಮ್ ಇದೆ. ಎನಿಯೋ ನಾ ಇದನ್ನ ಮಂಡೇ ಆ ಟ್ಯೂಸ್ಡೇ ಒಳಗಡೆ ನಾನು ಶೆಡ್ಯೂಲ್ ನ ರಿಲೀಸ್ ಮಾಡ್ತೇನೆ. ಯಾಕಂದ್ರೆ ಒಂದ್ ಶೆಡ್ಯೂಲ್ ರಿಲೀಸ್ ಆಗಿದ ತಕ್ಷಣ ಮತ್ತೆ ಅದನ್ನ ಬ್ಯಾಕ್ ತಗೊಳ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ತುಂಬಾ ಯೋಚನೆ ಮಾಡಿ ಪ್ಲಾನ್ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ನಿಮ್ ಜೊತೆ 3rd ಸೆಮ್ನವರಿಗೂ ನನ್ನ ಕ್ಲಾಸ್ ಇದೆ, 5th ಸೆಮ್ನವರಿಗೂ ನನ್ನ ಕ್ಲಾಸ್ ಇದೆ, ಸೇಮ್ ಆನ್ಲೈನ್ ಕ್ಲಾಸಸ್ಗಳು. ಅದ್ರ ಜೊತೆ 5 year LLB ಫ್ರಮ್ 1st ಸೆಮ್ ಟು 10th ಸೆಮ್ ಅಂತಂದ್ರೆ 1st, 3rd, 5th, 7th, 10th ಇವರಿಗೂ ಕೂಡ ಶೆಡ್ಯೂಲ್ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅರೌಂಡ್ ಮಂಡೇ ಟ್ಯೂಸ್ಡೇ ತನಕ ನಾನು ಶೆಡ್ಯೂಲ್ ರಿಲೀಸ್ ಮಾಡ್ತೇನೆ. ಯಾವ್ಯಾವ ಟಾಪಿಕ್ ಅಂತಾನು ಕೂಡ ನಾನು ಬರ್ದಿರ್ತೇನೆ ಅಡ್ವಾನ್ಸ್ ಆಗಿ. ಓಕೆ, ಆಮೇಲೆ ಯಾರಾದ್ರೂ ಅಟೆಂಡ್ ಆಗಕ್ ಆಗಿಲ್ಲ ಅಂತಂದ್ರೆ
ಏನು ಅನ್ಕೊಳ್ಬೇಡಿ, ಅದು ರೆಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ, ಬಟ್ ಲೇಟ್ ಆಗಿ ಅಪ್ಲೋಡ್ ಆಗುತ್ತೆ. ಬ್ಯಾಕ್ ಎಂಡ್ ಟೀಮ್ ಇಂದ ಅಪ್ಲೋಡ್ ಆಗೋದು ಒಂದ್ ಸ್ವಲ್ಪ ಲೇಟ್ ಆಗ್ಬೋದು. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಲಾ ಅಂತಂದ್ರೆ ಏನು ಅಂತ ಫಸ್ಟ್ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಹೇಳಿದ್ದೆ, ಸುಮಾರು ಯಾವ ರೀತಿ ಇರುತ್ತೆ ಲಾ ಏನು ಅಂತ ಎಲ್ಲ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅಂದ್ರೆ ನೀವ್ ಹೇಳಿದ್ರಿ, ನಾನು ಹೇಳೋದ್ಕಿಂತ ಜಾಸ್ತಿ ನೀವು ಮಾತಾಡಿದ್ರಿ ಲಾ ಅಂತಂದ್ರೆ ಏನೆಲ್ಲ ಅಂತ. ಈ ವಿಡಿಯೋದಲ್ಲಿ ನಾನು ಕನ್ಕ್ಲೂಡೇ ಮಾಡ್ತೇನೆ, ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಜಾಸ್ತಿ ಟೈಮ್ ತಗೊಂಡ್ಬಿಡುತ್ತೆ. ಈಗ ಅರೌಂಡ್ ಈಗ ಆಲ್ರೆಡಿ 8:53 ಅಲ್ಲ, ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ನಾನು ಕ್ಲೋಸ್ ಮಾಡ್ತೇನೆ. ಸಿಂಪಲ್ ಆಗಿ ಒಂದ್ ನಿಮಿಷ ಎರೇಸ್ ಮಾಡ್ಕೊಂಡು ಬಾ. ಏನಾದ್ರೂ ಸ್ಕ್ರೀನ್ ಶಾಟ್ಗಳು ತಗೊಳ್ತೀರಾ ಅಂತಂದ್ರೆ ತಗೊಳ್ಳಿ, ದೇರ್ ಇಸ್ ನೋ ಇಶ್ಯೂ, ಆಯ್ತಾ? ಏನು ಕೂಡ ರೆಸ್ಟ್ರಿಕ್ಷನ್ಸ್ಗಳಿಲ್ಲ. ಮತ್ತೆ ಈ ನೋಟ್ಸ್ ಗಳನ್ನ ಸರ್ಕ್ಯುಲೇಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಸ್ಕ್ರೀನ್ ಶಾಟ್ಗಳೇನಾದ್ರು ತಗೊಳ್ತೀರಾ ಅಂತಂದ್ರೆ ಏನಾದ್ರು ಅವಶ್ಯಕತೆ ಇದ್ರೆ ತಗೊಂಡಿರಿ. ಹೇಗಿದ್ರು ರೆಕಾರ್ಡಿಂಗ್ ಕ್ಲಾಸಸ್ಗಳು ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ ಸಿಗುತ್ತೆ, ಏನು ಸಮಸ್ಯೆ ಇಲ್ಲ ಜಾಸ್ತಿ ತಲೆಗೆಡ್ಸ್ಕೊಳ್ಳುವಂಥದ್ದು. ಸರಿ, ಈಗ ಲಾ ಅಂತಂದ್ರೆ ಲಾಸ್ಟ್ ಟೈಮ್ ಎಲ್ಲ ಸುಮಾರು ಕಮೆಂಟ್ಸ್ಗಳು ಹೇಳಿದ್ರಿ, ಅದು ನಾನು ಫೈನಲ್ ಕನ್ಕ್ಲೂಷನ್ ಕೊಡ್ತೇನೆ. ನಾನು ಹೇಳ್ತಾ ಇದ್ದೆ ನಿಮಗೆ, ಲಾ ಅನ್ನುವಂಥದ್ದು ಇವತ್ತಿನ ದಿನದಿಂದ ಬಂದಿರುವಂಥದ್ದಲ್ಲ. ನಾವೆಲ್ಲ ಅನ್ಕೊಳ್ತೀವಿ ಲಾ ಅಂದಿದ ತಕ್ಷಣನೇ ನಾವೇ ನೋಡಿದ್ದು ಆಫ್ಟರ್ 1947 ಏನೋ ಅಂತಂದ್ರೆ, ಸುಮಾರು ಉದಾಹರಣೆಗೆ ಹೇಳ್ತಾ ಇರೋದು ಲಾ ಬಗ್ಗೆ ಹೇಳ್ತಾ ಇದ್ದೀನಿ. ನಮಗೇನ್ ಸ್ವತಂತ್ರ ಬಂದಾಗ್ಲಿಂದ ಲಾಗಳೆಲ್ಲ ಸ್ಟಾರ್ಟ್ ಆಯ್ತೇನೋ ಅಂತ. ಇಲ್ಲ, ಅದಕ್ಕಿಂತ ಹಿಂದೆ 250ರಿಂದ 300 ವರ್ಷಗಳು ಬ್ರಿಟಿಷ್ ಇದ್ರಲ್ಲ, ಅವಾಗಿಂದನೂ ರನ್ನಿಂಗ್ ಇತ್ತು. ಆಯ್ತಾ? ಇನ್ನೊಂದ್ ಸ್ವಲ್ಪ ಹಿಂದೆ ಹೋಗೋಣ ಅಂತಂದ್ರೆ ರಾಜರುಗಳ ಕಾಲ ನಡೀತಾ ಇತ್ತು, ಸೊ ಅವಾಗ್ಲೂ ರನ್ನಿಂಗ್ ಇತ್ತು. ಹೀಗೆ ಲಾ ಅನ್ನುವಂಥದ್ದಕ್ಕೆ ನೀವು ಹಿಸ್ಟ್ರಿ ಅಂತ ಹುಡುಕ್ತಾ ಹೋದಾಗ ಸಾವಿರಾರು ವರ್ಷಗಳಿದೆ. ಮೊನ್ನೆ ಆಕ್ಟ್ ಗಳೆಲ್ಲ ಬಂತು, 10 ವರ್ಷ 20 ವರ್ಷ 20 ವರ್ಷ 30 ವರ್ಷ, ಆ ರೀತಿ ಎಲ್ಲ ಕಾನ್ಸೆಪ್ಟ್ ಇಲ್ಲ. ಲಾ ಅನ್ನುವಂಥದ್ದನ್ನ ತುಂಬಾ ಬ್ರಾಡ್ ಆಗಿ ಥಿಂಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಹೇಳಿದೆ, ಏನ್ ಈ ರಾಜರು ಮಹಾರಾಜರು ಇದಾರಲ್ಲ, ಸೊ ಅವರಗಳ ಕಾಲದಿಂದನೂ ಕೂಡ ಇದೆ. ಬೇರೆ ಬೇರೆ ಫಾರ್ಮ್ ಇರ್ಬೋದು, ಅಂತಂದ್ರೆ ಅವರೆಲ್ಲ ಕಲ್ ಮೇಲೆ ಕೆತ್ತನೆ ಮಾಡ್ಸಿರ್ಬೋದು, ಅಥವಾ ಸ್ಕ್ರಿಪ್ಟ್ ಗಳನ್ನ ತಾಮ್ರದ ಪ್ಲೇಟಲ್ಲಿ ಕೊಟ್ಟಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿರ್ಬೋದು. ಅನ್ನಂದ್ರೆ ಲಾ ಅನ್ನುವಂಥದ್ದು ಅವಾಗ್ಲಿಂದಾನು ಇದೆ. ಸೊ ಲಾ ಅನ್ನುವಂಥದ್ದು ಅವಾಗ್ಲಿಂದಾನು ಇದೆ ಅನ್ನುವಂತ ಒಂದು ವಿಷಯ ಬಂದಾಗ, ಲಾನ ರಿಯಲ್ ಮೀನಿಂಗ್ ಏನು? ಲಾನ ರಿಯಲ್ ಮೀನಿಂಗ್ ತುಂಬಾ ಸಿಂಪಲ್. ಏನ್ ಪೀಪಲ್ ಇದಾರಲ್ವಾ, ಜನ ಇದಾರಲ್ವಾ, ಯಾರು ನಾವು ಮತ್ತೆ ನೀವೆಲ್ಲ ಜನ ಇದೀವಲ್ವಾ, ನಮ್ಮನ್ನ ಎಲ್ರಿಗೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ, ಅಂದ್ರೆ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ, ಕ್ರೈಮ್ಸ್ ಗಳು ಮಾಡದೇ ಇರೋ ಹಾಗೆ, ಒಬ್ಬನ ರೈಟ್ಸ್ ಇನ್ನೊಬ್ಬನ್ ಯಾರು ಕಿತ್ಕೊಳ್ದೇ ಇರೋ ಹಾಗೆ, ಆಮೇಲೆ ನಾವೊಂದಿಷ್ಟು ಬೇಸಿಕ್ ಡ್ಯೂಟಿಗಳನ್ನ ಮಾಡುವ ರೀತಿಯಲ್ಲಿ ಗೋರ್ಮೆಂಟಿಗೆ ಪ್ರಾಮಿಸ್ ಮಾಡುವ ಹಾಗೆ ಮಾಡುವಂತ ಒಂದು ಕೆಲವೊಂದು ರೈಟಿಂಗ್ಸ್ ಗಳೇನಿದೆ ಅಲ್ವಾ, ರಿಟರ್ನ್ ಅಲ್ಲಿ ಬರ್ದಿರುವಂತ ರೈಟಿಂಗ್ಸ್ ಗಳೇನಿದೆ ಅಲ್ವಾ, ಅದನ್ನೇ ನಾವು ಲಾ ಅಂತ ಕರಿತೀವಿ ಅಷ್ಟೇ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದ್ ಕಡೆ ಗೋರ್ಮೆಂಟ್ ನಿಂತಿರುತ್ತೆ, ಇನ್ನೊಂದ್ ಕಡೆ ಪೀಪಲ್ಸ್ ನಿಂತಿರ್ತಾರೆ, ಜನ ನಿಂತಿರ್ತಾರೆ. ಇವ್ರಿಬ್ರಿಗೂ ಒಂದು ಬ್ರಿಡ್ಜ್ ಬೇಕು. ಗೋರ್ಮೆಂಟ್ ಈಗ ಯಾರ ಮೇಲೋ ಕಮಾಂಡ್ ಮಾಡ್ಬೇಕು. ಇದು ಗೋರ್ಮೆಂಟ್ ಈಗ, ಆಯ್ತಾ? ಫಸ್ಟಿಗೆ ಸರ್ಕಾರನೇ ಇರ್ತಾ ಇತ್ತು, ಬಟ್ ಆದ್ರೆ ಕಿಂಗ್ಶಿಪ್ ಇರ್ತಾ ಇತ್ತು, ರಾಜರು ಮಹಾರಾಜರದ್ದು ಎಂಪೈರ್ಸ್ಗಳು, ಸಾಮ್ರಾಜ್ಯಗಳೆಲ್ಲ ಇರ್ತಾ ಇತ್ತು. ಸೊ ಅವಾಗ್ಲೂ ಕೂಡ ಜನ ವಾಸಿಸ್ತಾ ಇದ್ರು, ಅವಾಗ್ಲೂ ಕೂಡ ಸೊಸೈಟಿ ಅನ್ನುವಂಥದ್ದಿತ್ತು, ಇವಾಗ್ಲೂ ಕೂಡ ಸೊಸೈಟಿ ಅನ್ನುವಂಥದ್ದಿದೆ. ಆ ಸೊಸೈಟಿ ಜನರ ಮಧ್ಯೆ ಮತ್ತು ಸರ್ಕಾರದ ಮಧ್ಯೆ ಒಂದು ಕಮ್ಯುನಿಕೇಶನ್ ಇರ್ಬೇಕು. ಯಾವ ರೀತಿ ಕಮ್ಯುನಿಕೇಶನ್? ಯಾವುದು ಸರಿ, ಯಾವುದು ತಪ್ಪು. ಸರಿ ಮಾಡಿದ್ರೆ ಓಕೆ, ಒಳ್ಳೇದು, ಎಥಿಕಲಿ ಲೀಗಲಿ ಒಳ್ಳೇದು. ತಪ್ಪೇನಾದ್ರೂ ಮಾಡ್ತಾ ಇದ್ರೆ ಸಮಾಜದ ದೃಷ್ಟಿಯಲ್ಲಿ ಏನೂ ಸಮಸ್ಯೆ ಆಗೋ ರೀತಿಯಲ್ಲಿ, ಏನೂ ಸಮಸ್ಯೆ ಆಗದೆ ಇರುವಂತ ರೀತಿಯಲ್ಲಿ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಮಾಡ್ಕೊಂಡಿರುವಂತಹ, ರಿಟರ್ನ್ ಅಲ್ಲಿ ಬರ್ಕೊಂಡಿರುವಂತಹ ಒಂದು ಬುಕ್ಸ್ ಗಳನ್ನೇ ನಾವು ಲಾ ಅಂತ ಕರಿತೀವಿ. ಈ ಬುಕ್ಸ್ ಗಳನ್ನೇ ನಾವೇನಂತ ಕನ್ವರ್ಟ್ ಮಾಡಿದ್ವಿ? ಆಕ್ಟ್ ಅಂತ ಕನ್ವರ್ಟ್ ಮಾಡಿದ್ವಿ. ಈ ಆಕ್ಟ್ ಅಲ್ಲಿ ಸೆಕ್ಷನ್ಸ್ ಗಳಂತ ಇಟ್ವಿ. ಕೇಳಿರ್ತೀರಾ ಎಲ್ಲ, 302 ಸೆಕ್ಷನ್, ಇದೆಲ್ಲ IPC ಸೆಕ್ಷನ್, ನಿಮ್ಗೆಲ್ಲ BNS ಬಂದಿದೆ ಈಗ. ಓಕೆ, 302 ಸೆಕ್ಷನ್, ಇಲ್ಲ ಅಂದ್ರೆ ತುಂಬಾ ಒಂದು ಪರಿಚಿತ 420 ಸೆಕ್ಷನ್ ಕೇಳಿರ್ತೀರಾ, 420 ಕೆಲಸ ಮಾಡ್ಬೇಡ ಅಂತ. ಆಕ್ಚುಯಲ್ ಆಗಿ ಆಕ್ಟ್ ನ ಮಧ್ಯದಲ್ಲಿ ಬರ್ದಿರುವಂತ ಲೈನ್ಸ್ ಗಳು 420 ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಚೀಟಿಂಗ್. IPC ಅಲ್ಲಿ ಹಳೆ ಆಕ್ಟ್, ಈಗೆಲ್ಲ BNS ಬಂದಿದೆ, ಭಾರತೀಯ ನ್ಯಾಯ ಸಂಹಿತೆ ಬಂದಿದೆ. ಸೊ ಈ ರೀತಿಯಾಗಿ ಮಾಡಿಫೈಡ್ ಆಗ್ಬಿಟ್ಟು ಬಂದಿರುವಂತವೆಲ್ಲ ಲಾಗಳು, ಲಾ ಅಂತ ಕರಿತೀವಿ ನಾವು. ಅದನ್ನ ಕನ್ನಡದಲ್ಲಿ ಕಾನೂನು ಅಂತ ಕರಿತೀವಿ. ಈಗ ಇಷ್ಟು ಸಿಂಪಲ್ ಆಗಿರುವಂತ ಕಾನೂನು ಅಂದ್ರೆ ಏನ್ ಗೊತ್ತಾ? ಸೊಸೈಟಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊಸೈಟಿಯಲ್ಲಿ ಹೇಗ್ ನಡೆಯುತ್ತೆ, ಏನ್ ಸೊಸೈಟಿಯಲ್ಲಿ ಸುತ್ತಮುತ್ತ ನೀವೇನ್ ನೋಡ್ತೀರಾ ಡೈಲಿ ಅದೇ ಲಾ, ಬೇರೆ ಏನು ಇಲ್ಲ. ಗೌರ್ಮೆಂಟ್ನವ್ರು ಮಾಡಿದಾರ ಲಾ ನಿಜ, ಆದ್ರೆ ಸೊಸೈಟಿಯಲ್ಲಿ ಸುತ್ತಮುತ್ತ ನಡೆಯುವಂತದ್ದೇ ಲಾ. ಈಗ ನಾನು ನಿಮಗೆ ಹೇಳಿದ್ದೆ, 2ನೇ ಪಾಯಿಂಟ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ, ನಿಮ್ಮ ಸಬ್ಜೆಕ್ಟ್ಸ್ ಗಳನ್ನ ಕನೆಕ್ಟ್ ಮಾಡ್ತೀನಿ ಅಂತ. ಈಗ ಬರೋಣ, ಒಂದ್ ಕಡೆಯಿಂದ ಬರ್ತಾ ಹೋಗೋಣ. ನಿಮ್ಮ ಸಬ್ಜೆಕ್ಟ್ಸ್ ಗಳಿಗೆ ನಾನು ಬರ್ತಾ ಹೋಗ್ತಾ ಇದ್ದೇನೆ. ಫಸ್ಟ್ ಸಬ್ಜೆಕ್ಟ್ ಇದೆ ಕಾನ್ಸ್ಟಿಟ್ಯೂಷನ್ ಲಾ, ಸಂವಿಧಾನ ಕಾನೂನು ಅಂತ ಕರಿತೀವಿ. ಈಗ ಸಂವಿಧಾನ ಕಾನೂನು ಯಾವ ರೀತಿ ಒಂದು ಸಬ್ಜೆಕ್ಟ್ ಅಂದ್ರೆ, ಇದು 2 ಪಾರ್ಟ್ ಅಲ್ಲಿ ಬರುತ್ತೆ. ಈ ಸೆಮ್ ಅಲ್ಲಿ ಫಸ್ಟ್ ಪಾರ್ಟ್ ಓದ್ತೀರಾ, ನೆಕ್ಸ್ಟ್ ಸೆಮ್ ಅಲ್ಲಿ ಸೆಕೆಂಡ್ ಪಾರ್ಟ್ ಓದ್ತೀರಾ. ಸೆಕೆಂಡ್ ಪಾರ್ಟ್ 100% ನಾನೇ ಕ್ಲಾಸಸ್ ಗಳು ತಗೊಂಡಿದ್ದೇನೆ. ಈ ಕಾನ್ಸ್ಟಿಟ್ಯೂಷನ್ ಲಾ ಸಬ್ಜೆಕ್ಟ್ ಯಾವ ರೀತಿ ಅಂತ ನೀವು ಡೈಲಿ ನೋಡ್ತೀರಾ ಗೊತ್ತಾ? ಕಾರ್ಪೊರೇಟ್ ಎಲೆಕ್ಷನ್, MLA ಎಲೆಕ್ಷನ್, ಗ್ರಾಮ ಪಂಚಾಯತಿ ಎಲೆಕ್ಷನ್, MP ಎಲೆಕ್ಷನ್, ನ್ಯೂಸ್ ಓಪನ್ ಮಾಡಿದ್ರೆ ಪಾರ್ಲಿಮೆಂಟ್, ಅಸೆಂಬ್ಲಿ, ಆಮೇಲೆ ಯಾರೋ ಹೈಕೋರ್ಟಿಗೆ ಹೋದ್ನಂತೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಆಗಿದ್ದಕ್ಕೆ,
ಯಾವ್ದೋ ರಿಲಿಜಿಯಸ್ ಇದರಿಂದ ಒಂದು ಅಪ್ಲಿಕೇಶನ್ ರಿಟ್ ಅಪ್ಲಿಕೇಶನ್ ಹಾಕೊಂಡಂತೆ. ಆಮೇಲೆ ಯಾವ್ದೋ ಒಂದು ಈಕ್ವಾಲಿಟಿ, ಸ್ವತಂತ್ರದ ಹಕ್ಕು, ನನ್ನ ಈಕ್ವಾಲಿಟಿ ಅಂತ ಕೇಳ್ತಿರಲ್ಲ. ಆ ರೀತಿ ನೀವೇನು ಕುತ್ಕೊಂಡು ಕಟೆ ಮೇಲೆಲ್ಲ ಮಾತಾಡ್ತೀರಾ ಗೊತ್ತಾ? ನನಗೂ ಸಮಾನತೆ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ನನಗೂ ಕೂಡ ಧರ್ಮವನ್ನ ರಕ್ಷಿಸ್ಕೊಳ್ಳುವಂತ ಸ್ವತಂತ್ರ ಇದೆ, ನಡೆಸುವಂತ ಸ್ವತಂತ್ರ ಇದೆ. ಇಲ್ಲ ಅಂತಂದ್ರೆ ನಾನು ಸುಪ್ರೀಂ ಕೋರ್ಟ್ ಹೋಗ್ತೇನೆ, ಹೈಕೋರ್ಟ್ ಹೋಗ್ತೇನೆ. ಅದೇ ವಿಷಯಗಳೆಲ್ಲ ಕಾನ್ಸ್ಟಿಟ್ಯೂಷನ್ ಲಾದಲ್ಲಿ ಇರುವಂತದ್ದು. ಅದನ್ನೇ ಏನ್ ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ ಕನ್ವರ್ಟ್ ಮಾಡಿದ್ರು. ನಾನು ಹೇಗೆ ನಿಮಗೆ 420 ಸೆಕ್ಷನ್ ಹೇಳಿದೆ, ಕನ್ವರ್ಟ್ ಮಾಡಿದ್ರು. ಅಲ್ಲಿ ಒಂದು ಆರ್ಟಿಕಲ್ಸ್ ಗಳನ್ನ ಇಟ್ರು. ಆರ್ಟಿಕಲ್ 1 ಇಂದ ಆರ್ಟಿಕಲ್ 395 ತನಕ ನಂಬರಿಂಗ್ ಕೊಟ್ರು. ಹತ್ತತ್ರ ಒಂದು ಸ್ಪ್ಲಿಟ್ ಮಾಡಿ ಪಾರ್ಟ್ ವೈಸ್ ಮಾಡಿದಾಗ ಒಂದು 25 ಪಾರ್ಟ್ ಗಳನ್ನ ಡಿವೈಡ್ ಮಾಡಿದ್ರು. ಅದ್ರಲ್ಲಿರುವಂತ ಲೀಸ್ಟ್ ಗಳನ್ನ ಸಪರೇಟ್ ಮಾಡ್ಲಿಕ್ಕೆ ಒಂದು 12 ಶೆಡ್ಯೂಲ್ಸ್ ಗಳನ್ನ ಮಾಡಿದ್ರು. ಯಾರು ಇದನ್ನೆಲ್ಲ UPSC ಗೆ ಅಂತ ಓದ್ತೀರಾ, KPSC ಗೆ, ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಓದ್ತೀರಾ, ಸೊ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಐಡಿಯಾ ಇರುತ್ತೆ. ಅರೌಂಡ್ ಒಂದು 4 years ಬ್ಯಾಕ್ ನಮ್ ಕಡೆಯಿಂದ ಅದಕ್ಕೆ GSC ಗೆಲ್ಲ ಕಾನ್ಸ್ಟಿಟ್ಯೂಷನ್ ಕ್ಲಾಸಸ್ ಗಳು ಕೊಡ್ತಾ ಇದ್ದೆ ನಾನು. ಸೊ ಅಂತ ಸಂದರ್ಭದಲ್ಲಿ ನಾನು ನಿಮ್ಗೆ ಅರ್ಥ ಮಾಡಿಸ್ತಾರೆ ಅಂತ ಈ ಕಾನ್ಸ್ಟಿಟ್ಯೂಷನ್ ಲಾ, ಸಂವಿಧಾನ, ಕಾನೂನು ಅಂತಂದ್ರೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಡೆಲ್ಲ ಶುರು ಮಾಡಬಾರ್ದು. ನಾನೇನೋ ದೊಡ್ಡ ಲೆವೆಲಿಗೆ ಓದ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಮೈಂಡ್ ಸೆಟ್ ರೆಡಿ ಮಾಡ್ಕೊಳ್ಬೇಕು. ಓಕೆ, ಒಂದ್ ಸಬ್ಜೆಕ್ಟ್ ಓದ್ತಾ ಇದ್ದೀನಿ ಅಷ್ಟೇ, ಒಂದ್ ಸಬ್ಜೆಕ್ಟ್ ಅರ್ಥ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನೀವೇನಾದ್ರೂ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಹೋದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಹೋಗ್ತೀರಾ. ಈಗ ಅದನ್ನೇ ಕಾನ್ಸ್ಟಿಟ್ಯೂಷನ್ ಲಾದಲ್ಲಿ ನಿಮಗೆ ಏನ್ ಮಾಡಿದ್ರು ಅಂದ್ರೆ ಆರ್ಟಿಕಲ್ಸ್ ಗಳನ್ನ ಯೂನಿಟ್ ವೈಸ್ ಇಡ್ತಾ ಹೋದ್ರು. ಯೂನಿಟ್ 1, 2, 3, 4, 5 ಅಂತ ಮಾಡಿದ್ರು. ಈ 395 1 to 395 ಆರ್ಟಿಕಲ್ಸ್ ಗಳಿದೆಯಲ್ಲ, ಇದನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ರು. ಜಾಸ್ತಿ ಒಂದೇ ಸಲ ಕೊಡೋದ್ ಬೇಡ ಅಂತ ಫಸ್ಟ್ ಸೆಮಿಗೆ ಏನ್ ಮಾಡಿದ್ರು, ಅಪ್ ಟು 52 ಆರ್ಟಿಕಲ್ ತನಕ ಇಟ್ರು. ಸಾರಿ, 51 ಆರ್ಟಿಕಲ್ ತನಕ ಇಟ್ರು. ಆಮೇಲೆ 52 ಇಂದ 395 ಆರ್ಟಿಕಲ್ ತನಕ ಮುಂದಿನ ಸೆಮಿಸ್ಟರ್ಗೆ ಇಟ್ಟಿದ್ದಾರೆ ನಿಮ್ಗೆ. ಸೊ ಈಗ ಒಂದ್ಸಲ ಥಿಂಕ್ ಮಾಡಿ, ಇರುವಂತ ಕಾನ್ಸ್ಟಿಟ್ಯೂಷನ್ ನ ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ ಅಥವಾ ನಿಮ್ಮ BA ದಲ್ಲಿ ಒಂದೇ ಒಂದು ಸೆಮಿಸ್ಟರ್ಗೆ ಇಡೀ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಮುಗಿಸುವಂತ ಟೈಮಲ್ಲಿ ಬರೀ 51 ಆರ್ಟಿಕಲ್ಸ್ ಗಳನ್ನ ಮಾತ್ರ ನಿಮ್ ಫುಲ್ ಕ್ಲಾಸ್ ಆಗಿ ಇಟ್ಟಿದ್ದಾರೆ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ 51 ಕ್ಲಾಸ್ಗಳಲ್ಲಿ ಮೇಜರ್ ಆಗಿ 5 ಯೂನಿಟ್ ಆಗಿ ಡಿವೈಡ್ ಮಾಡಿದ್ರು. 5 ಯೂನಿಟ್ ಅಲ್ಲಿ ಮೊದಲನೇ ಯೂನಿಟ್ ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು. ಈಗ ನಾನು ಮಾತಾಡಿದ್ನಲ್ಲ, ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಗೌರ್ಮೆಂಟ್ ನಿಮಗೆ ಏನು ಪ್ರಾಮಿಸ್ ಮಾಡ್ತಾ ಇದೆ, ನಾನು ಇಂತಿಂತ ರೈಟ್ಸ್ ಗಳು ಕೊಡ್ತೇನೆ, ಇಂಥ ಡ್ಯೂಟೀಸ್ ಗಳು ಮಾಡಬೇಕು, ಅದಕ್ಕೆ ನನಗೆ ಇಂತಿಂತ ಹಕ್ಕುಗಳಿದೆ, ನಾನು ಅಸೆಂಬ್ಲಿಯಲ್ಲಿ ಕುತ್ಕೊಂಡು, ಪಾರ್ಲಿಮೆಂಟ್ ಕುತ್ಕೊಂಡು ಆರ್ಡರ್ ಮಾಡಿ ಇದ್ ಮಾಡ್ತೇನೆ, ಬಿಲ್ಗಳೆಲ್ಲ ಪಾಸ್ ಮಾಡ್ಕೊಂಡು ಆಕ್ಟ್ ಗಳು ಮಾಡ್ಕೊಳ್ತೇನೆ. ಸೊ ಅದರಿಂದ ಆಗುವಂತ ಒಂದು ಆಕ್ಟ್ ಗಳೇನಿದೆ ಅದ್ ನೀವು ನಡ್ಸ್ಕೊಂಡು ಹೋಗಿ. ಈ ರೀತಿಯಾದಂತ ಒಂದು ಬೇಸಿಕ್ ಇಂಟ್ರೊಡಕ್ಷನ್, ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು, ಅದ್ರ ಡೆಫಿನೇಷನ್ ಏನು, ವಿಧಗಳೇನಿದೆ, ಕೈಂಡ್ಸ್ ಗಳೇನು, ಒಂದ್ ಸ್ವಲ್ಪ ಸೈಲೆಂಟ್ ಫ್ಯೂಚರ್ಸ್ ಗಳು, ಆಮೇಲೆ ಒಂದು ಪ್ರಿಯಂಬಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಮುನ್ನುಡಿ, ಇಂಡೆಕ್ಸ್ ಅಂತ ಕರಿತೀವಲ್ಲ ಯಾವುದೇ ಬುಕ್ ಓಪನ್ ಮಾಡಿದಾಗ ಅದು, ಆಮೇಲೆ ಒಂದು ಸಿಟಿಜನ್ಶಿಪ್. 2ನೇ ಯೂನಿಟ್ ಬರ್ತೀರಾ, ಸ್ವಲ್ಪ ಆರ್ಟಿಕಲ್ 12 ಇಂದ ನಿಯರ್ಲಿ ಒಂದು ಆರ್ಟಿಕಲ್ 14 ತನಕ ಮಾತಾಡಿದ್ದಾರೆ. ಆಮೇಲೆ 3rd ಯೂನಿಟ್ ಏನಾದ್ರು ಬಂದ್ರೆ ಒಂದ್ ಸ್ವಲ್ಪ ಆರ್ಟಿಕಲ್ 15 ಇಂದ ಸ್ಟಾರ್ಟ್ ಆಗುತ್ತೆ. 4th ಯೂನಿಟ್ ಬಂದ್ರೆ ಒಂದ್ ಸ್ವಲ್ಪ ಆರ್ಟಿಕಲ್ 20 ಇಂದ ಸ್ಟಾರ್ಟ್ ಆಗುತ್ತೆ. 5th ಯೂನಿಟ್ ಬಂದ್ರೆ ಅಪ್ ಟು ಆರ್ಟಿಕಲ್ 32 ತನಕ ಹೇಳ್ಬಿಟ್ಟು ಫಂಡಮೆಂಟಲ್ ಡ್ಯೂಟೀಸ್ ಹೇಳಿದ್ದಾರೆ. ಈ ರೀತಿ ನಿಮ್ಮ ಈ ಕಾನ್ಸ್ಟಿಟ್ಯೂಷನ್ ಲಾ ಸಬ್ಜೆಕ್ಟ್ ನ ಡಿವೈಡ್ ಮಾಡಿದ್ದಾರೆ. ನಾನು ಇನ್ನೂ ತುಂಬಾ ಡೆಪ್ತ್ ಆಗಿ ಹೋಗ್ತಾನೆ. ಇದೇ ಒಂದು ಸಬ್ಜೆಕ್ಟಿಗೆ ಅಂತ ಒಂದು ಕ್ಲಾಸ್ ತಗೊಂಡಾಗ ತುಂಬಾ ಡೆಪ್ತ್ ಆಗಿ ಹೋಗ್ತಾನೆ. ನನಗೆ ಎಲ್ಲಾ ಸಬ್ಜೆಕ್ಟ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಕ್ ಬಂದಿದ್ದೀನಿ, ಅದಕ್ಕೆ ಅದನ್ನ ಜಾಸ್ತಿ ನಾನು ಡೀಪ್ ಆಗಿ ಹೋಗಲ್ಲ. ಸರಿ, ಈಗ 2ನೇ ಸಬ್ಜೆಕ್ಟ್ ನಿಮಗೆ ಬರ್ತಾ ಇದೆ ನಿಮ್ಮ ಒಂದು ಸಿಲೆಬಸ್ ಕಾಪಿಯಲ್ಲಿ, ಕಾಂಟ್ರಾಕ್ಟ್ ಲಾ ಅಂತ ಇದೆ. ಇದೆಲ್ಲ ಹೇಗ್ ಕನ್ಫ್ಯೂಷನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಕಾಲೇಜ್ಗಳಲ್ಲಿ, ಸ್ಟಾರ್ಟಿಂಗ್ ನಾನು ಕೂಡ ಹೋದಾಗ ಈ ಕಾಂಟ್ರಾಕ್ಟ್ ಲಾ ಎಲ್ಲ ನೋಡಿದಾಗ ನನಗೇನ್ ಅನಿಸ್ತಾ ಇತ್ತು, ಏನೋ ಅಗ್ರಿಮೆಂಟ್ ಅಂತಾರೆ, ಏನೋ ಆಫರ್ ಅಂತೆ, ಕನ್ಸಿಡರೇಷನ್ ಅಂತೆ, ಇನ್ವಿಟೇಷನ್, ಅದು ಇದು, ಎಸೆನ್ಷಿಯಲ್, ಪ್ರೈವೇಸಿ, ಏನೇನೋ ಅಂತಾರೆ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು ನನಗೂ ಕೂಡ. ಆಮೇಲೆ ಸುಮಾರು ಒಂದು 4-5 ವರ್ಷ ಪ್ರಾಕ್ಟೀಸ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಕಾಂಟ್ರಾಕ್ಟ್ ಲಾ ಅನ್ನೋದು ಎಷ್ಟು ಸಿಂಪಲ್ ಅಂತಂದ್ರೆ, ಡೈಲಿ ಬೆಳಗ್ಗೆ ಎದ್ದಾಗ್ಲಿಂದ ನೀವು ಎದ್ದೇಳ್ತೀರಾ, ಬೆಳಿಗ್ಗೆ ಎದ್ದಾಗ್ಲಿಂದ ಅಂಗಡಿಗೆ ಹೋಗ್ಬಿಟ್ಟು ಸಣ್ಣ ಪುಟ್ಟ ಐಟಮ್ ಇಂದ ಪರ್ಚೇಸ್ ಮಾಡೋ ತನಕ ಹಿಡಿದು ನೈಟ್ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬಂದ್ ಮಲಗ್ತಿರಲ್ವಾ, ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗಿ ಊಟ ಮಾಡೋದು, ಮೊಬೈಲ್, ನೀವ್ ಏನೇ ತಗೊಳ್ಳಿ, ಅಂಗಡಿಯವರ ಜೊತೆ ನೀವ್ ಏನ್ ವ್ಯವಹಾರಗಳನ್ನ ಮಾಡ್ತಿರಲ್ವಾ ಡೈಲಿ, ನೀವ್ ಹೋದ್ರಿ, ಏನೋ ಒಂದ್ ತಗೊಂಡ್ರಿ, ಬಂದ್ರಿ, ನಿಮ್ಮ ಮತ್ತೆ ಅಂಗಡಿಯವನ ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಯ್ತು. ಇಲ್ಲ, ಒಂದ್ ಸೈಟ್ ತಗೊಳ್ತಾ ಇದ್ದೀರಾ, ನಿಮ್ಮ ಅವನ ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಯ್ತು. ವೆಹಿಕಲ್ ತಗೊಳ್ತಾ ಇದ್ದೀರಾ, ನಿಮ್ಮ ಅವನ ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಯ್ತು. ಇದೇ ಒಂದು ಸಬ್ಜೆಕ್ಟ್, ಇದು ಕೂಡ ಸೋಷಿಯಲ್ ಸಬ್ಜೆಕ್ಟ್, ತುಂಬಾ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಈ ರೀತಿ ಥಿಂಕ್ ಮಾಡೋದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾನ್ ಬರ್ತೇನೆ, ಸರ್ ಅದನ್ನ ಯೂನಿಟ್ ವೈಸ್ ಹೇಳಿ ಅಂತ ನೀವೇನಾದ್ರೂ ಬಂದಾಗ, ನೋಡಿ ಯೂನಿಟ್ 1 ಅಲ್ಲಿ ಏನ್ ಮಾಡಿದ್ರು ಗೊತ್ತಾ, ಕಾಂಟ್ರಾಕ್ಟ್ ಏನಾದ್ರೂ ಆಗ್ಬೇಕಂದ್ರೆ ಏನೇನ್ ಇರ್ಬೇಕು ಅಂತ. ಅಂದ್ರೆ ಒಬ್ಬ ಆಫರ್ ಕೊಡ್ಬೇಕಂತೆ, ಇಂಥದ್ ನೀನ್ ತಗೋ ಅಂತ. ಅಂದ್ರೆ ನಿಮ್ ಬೆಳಿಗ್ಗೆ ಎದ್ದು ಹೋದಾಗ ಅಂಗಡಿ ನಿಮಗೆ ಆಫರ್ ಕೊಡ್ತಾ ಇದ್ದಾನೆ, ಇಂಥದ್ ನೀನ್ ತಗೋ ಅಂತ. ನೀವು ಅದನ್ನ ಅಕ್ಸೆಪ್ಟ್ ಮಾಡ್ತೀರಂತೆ, ಹೌದು ನಾನು ತಗೊಳ್ತೇನೆ ಅಂತ. ಸರಿನಾ? ಅಕ್ಸೆಪ್ಟ್ ಮಾಡಿದ ಇಬ್ರು ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಕ್ರಿಯೇಟ್ ಆಗುತ್ತೆ, ಕನ್ಸಿಡರೇಷನ್ ಕ್ರಿಯೇಟ್ ಆಗುತ್ತೆ, ಫೈನಲ್ ಅದು ಲಾಫುಲ್ ಇತ್ತು ಅಂತಂದ್ರೆ ಒಂದು ಕಾಂಟ್ರಾಕ್ಟ್ ಆಗುತ್ತೆ. ಅದನ್ನೇ ಇಡೀ ಯೂನಿಟ್ ಅಲ್ಲೆಲ್ಲ ಹೇಳಿರುವಂತದ್ದು, ಬಿಡಿಸಿ ಅದರ ಎಸೆನ್ಷಿಯಲ್ಸ್ ಗಳನ್ನ ಮಾತಾಡಿದ್ದಾರೆ. 2nd ಯೂನಿಟ್ ಬಂದ್ರೆ ಯಾರಿಗೆ ಎಷ್ಟು ಕೆಪಾಸಿಟಿ ಇರಬೇಕು ಅಂತ ಮಾತಾಡಿದ್ರು. ಅಂದ್ರೆ ಯಾರಿಗೆ ಎಷ್ಟು ಕೆಪಾಸಿಟಿ ಇರಬೇಕು ಅಂದ್ರೆ, ಕಾಂಟ್ರಾಕ್ಟ್ ಎಲ್ಲ ಸಣ್ಣ ಮಕ್ಳು ಮಾಡ್ಕೊಳ್ಬಹುದಾ, ಅಥವಾ ಹುಚ್ಚ ಇರ್ತಾನ ಅವ್ನ್ ಮಾಡ್ಕೊಳ್ಬಹುದಾ,
ಈ ರೀತಿಯಾದಂತ ವಿಷಯಗಳನ್ನ ಸೆಕೆಂಡ್ ಯೂನಿಟ್ ಅಲ್ಲಿ ಮಾತಾಡಿದ್ರು. ಥರ್ಡ್ ಯೂನಿಟ್ ಅಲ್ಲಿ ಮಾಡ್ಕೊಂಡಿದ್ದ ಕಾಂಟ್ರಾಕ್ಟ್ ಏನಾದ್ರು ಬ್ರೇಕ್ ಆದ್ರೆ ಏನಾಗುತ್ತೆ ಈ ರೀತಿ ಮಾತಾಡಿದ್ರು. ಫೋರ್ತ್ ಯೂನಿಟ್ ಅಲ್ಲಿ ಸರಿ ಕಾಂಟ್ರಾಕ್ಟ್ ಏನಾದ್ರು ಮುರಿದೋಯ್ತು ಅಂದ್ರೆ ಅದಕ್ಕಿರುವಂತ ಪರಿಹಾರಗಳೇನು ಅಂತ ಫೋರ್ತ್ ಯೂನಿಟ್ ಅಲ್ಲಿ ಮಾತಾಡಿದ್ರು. ಆಮೇಲೆ ಫಿಫ್ತ್ ಯೂನಿಟ್ ಅಲ್ಲಿ ಬಂದಾಗ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತ ಇದೆ, ಅದೊಂದು ಸ್ವಲ್ಪ ಕಾಂಟ್ರಾಕ್ಟ್ ಲಾಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಜಾಸ್ತಿ ಡೀಪ್ ಹೋಗಕ್ ಆಗಲ್ಲ ನಾನು. ಈಗ ಒಂದು ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಕಾಂಟ್ರಾಕ್ಟ್ ಲಾ ಅಂತಂದ್ರೆ ಎಷ್ಟು ಸಿಂಪಲ್ ಅಂತಂದ್ರೆ ಡೈಲಿ ನೀವು ಮಾಡುವಂತ ವ್ಯವಹಾರಗಳು. ಕಾನ್ಸ್ಟಿಟ್ಯೂಷನ್ ಲಾ ಅಂತಂದ್ರೆ ನೀವು ಡೈಲಿ ನೋಡುವಂತ ಸಂವಿಧಾನ, ಅವು ಇವು, ಪಾರ್ಲಿಮೆಂಟ್, ಕಾರ್ಪೊರೇಟ್ ಎಲೆಕ್ಷನ್ಸ್, ಅವು ಇವೆಲ್ಲ ಎಲೆಕ್ಷನ್ಸ್ ಆ ರೀತಿ. ಕಾಂಟ್ರಾಕ್ಟ್ ಅಂತಂದ್ರೆ ಡೈಲಿ ನೀವು ಮಾಡ್ಕೊಳ್ಳುವಂತ ವ್ಯವಹಾರಗಳು. ಈಗ ನೆಕ್ಸ್ಟ್ ಸಬ್ಜೆಕ್ಟ್ ಬರ್ತೇನೆ ನಾನು. ನೆಕ್ಸ್ಟ್ ಸಬ್ಜೆಕ್ಟ್ ಅಂತ ಬಂದಾಗ ಜಸ್ಟ್ ಹಾಗೆ ರಿಯಲೈಸ್ ಮಾಡ್ಕೊ, ಓವರ್ ಆಲ್ ಇಂಟ್ರೊಡಕ್ಷನ್ ಅಷ್ಟೇ ಕೊಡ್ತಾ ಇರುವಂತದ್ದು. ಒಂದು ಬರ್ಡ್ ವ್ಯೂ ಅಂತೀವಲ್ವಾ ನಾವು, ಪಕ್ಷಿ ನೋಟ ಅಂತೀವಿ ಕನ್ನಡದಲ್ಲಿ, ಆ ರೀತಿ ನಾನು ಓವರ್ ಆಲ್ ಆಗಿ ಮಾತ್ರ ಮಾತಾಡ್ತಾ ಇದ್ದೀನಿ. ತುಂಬಾ ಡೀಪ್ ಆಗಿ ಒಂದೊಂದೇ ಸಬ್ಜೆಕ್ಟ್ಸ್ ಗಳು ತಗೊಂಡು ನಾವು ಕ್ಲಾಸ್ ಮಾಡ್ತಾ ಹೋಗೋಣ. ಆಮೇಲೆ ನಿಮ್ಮ ಎಕ್ಸಾಮ್ಸ್ ಗಳೇನಿರುತ್ತೆ ಅದರ ಹಿಂದಿನ ದಿನ ನಾನು ಆನ್ಲೈನ್ ಕ್ಲಾಸಲ್ಲಿ ಬರ್ತೇನೆ. ಪ್ರತಿ ಎಕ್ಸಾಮ್ಸ್ ನ ಹಿಂದಿನ ದಿನ ಆನ್ಲೈನ್ ಕ್ಲಾಸಲ್ಲಿ ಬರ್ತೇನೆ. ನೀವೆಲ್ಲ ಓದ್ತಾ ಇರಿ, ನಾನು ನಿಮ್ ಮುಂದೆ ಕುಂತಿರ್ತೇನೆ ಹಾಗೆ, ಆಯ್ತಾ? ನೀವೇನ್ ಕೇಳ್ತೀರಾ ಅದಕ್ಕೆ ನಾನು ಆನ್ಸರ್ ಮಾಡ್ತೇನೆ. ಆ ರೀತಿಯಾಗಿ ನಮ್ಮ ಒಂದು ಸಪೋರ್ಟ್ ಇರುತ್ತೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ. ಸೊ ಇಷ್ಟ ದಿನ ಎಲ್ಲ ಯಾಕೆ ಸುಮ್ನಿದ್ವಿ ಅಂತಂದ್ರೆ ಸ್ವಲ್ಪ ದಿನ ಇನ್ನು ನೀವು ಕೂಡ ಶುರು ಮಾಡಿರಲ್ಲ, ನನ್ಗೂ ಗೊತ್ತಿದೆ. ನಾವು ಸ್ಟೂಡೆಂಟ್ ಲೈಫ್ ಕಳ್ಕೊಂಡೇ ಬಂದಾರಲ್ವಾ, ಬಿಡು ಇನ್ನು ಎಕ್ಸಾಮ್ ಇದೆ 15 ದಿನ 20 ದಿನ ಅಂತ ಆರಾಮಾಗಿರ್ತೀರಾ. ಬಟ್ ಈಗ ಒಂದ್ ಸ್ವಲ್ಪ ಬಿಸಿ ಹತ್ತಿದೆ ಎಲ್ರಿಗೂ ಕೂಡ, ಅದಕ್ಕೆ ಈಗ ಆನ್ಲೈನ್ ಕ್ಲಾಸಸ್ ಗಳನ್ನ ಹಾಸ್ಟ್ ಮಾಡಿದೀವಿ. ನಾನು ಓವರ್ ಆಲ್ 80% ಪಾಪ್ಯುಲೇಷನ್ ಹೇಳ್ತಾರೆ, ಇನ್ 20% ಪಾಪ್ಯುಲೇಷನ್ ಸ್ಟಾರ್ಟಿಂಗ್ ಇಂದ ಓದ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು. ಚೆನ್ನಾಗಿ ಓದಿ, ಇನ್ನೂ ಚೆನ್ನಾಗಿ ಓದಿ ನೀವು, ಆಯ್ತಾ? ನಮ್ಮಂತ ಒಂದು 80% ಸ್ಟೂಡೆಂಟ್ಸ್ ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಹೇಗ್ ಮಾಡ್ತಾರೆ ಅಂತ. ಓಕೆ, 2 ಸಬ್ಜೆಕ್ಟ್ ಆಯ್ತು ಈಗ. ಒಂದು ಕಾನ್ಸ್ಟಿಟ್ಯೂಷನ್ ಲಾ ಬಗ್ಗೆ ಹೇಳಿದೆ, ಇನ್ನೊಂದು ಕಾಂಟ್ರಾಕ್ಟ್ ಲಾ ಬಗ್ಗೆ ಹೇಳಿದೆ. ನಿಮ್ಮ ಸಿಲೆಬಸ್ ಕಾಪಿ ವೈಸ್ ಏನಾದ್ರು ನಾನು ಹೋದೆ ಅಂತಂದ್ರೆ ನಿಮಗೆ ಒಂದು ಥರ್ಡ್ ಸಬ್ಜೆಕ್ಟ್ ಬರುತ್ತೆ, ಲಾ ಆಫ್ ಥಾಟ್ ಅಂತ. ಇದೆಲ್ರಿಗೂ ಇರುವಂತ ಟೆನ್ಷನ್ ಸಬ್ಜೆಕ್ಟ್. ಈ ಕಾನ್ಸ್ಟಿಟ್ಯೂಷನ್ ಏನೋ ಎಲ್ರಿಗೂ ಸ್ವಲ್ಪ ಅರ್ಥ ಆಗುತ್ತೆ ಸರ್, ಕಾಂಟ್ರಾಕ್ಟ್ ಸ್ವಲ್ಪ ಅರ್ಥ ಆಗುತ್ತೆ, ಇದೇನ್ ಸರ್ ಥಾಟ್ ಅನ್ನುವಂತ ವಿಷಯನೇ ಕೇಳಿಲ್ಲ ನಾವು ಇಲ್ಲಿವರೆಗೂ ಅಂತ. ನಾವು ಇಲ್ಲಿವರೆಗೂ ಆ ಪದನೇ ಕೇಳಿಲ್ಲ. ಆ ರೀತಿ ಅನ್ನುವಂತ ಟಾಟ್ ಅನ್ನುವಂತ ಸಬ್ಜೆಕ್ಟ್ ಏನು ಅಂತ ಬಂದಾಗ, ಟಾಟ್ ಅನ್ನುವಂಥದ್ದು ತುಂಬಾ ಸಿಂಪಲ್. ಯಾವುದೇ ರೀತಿಯಾದಂತ ಲಾ ಇಲ್ಲ. ಲಾ ಮೀನ್ಸ್ ನಿಮಗೆ ಸೆಕ್ಷನ್ಸ್ ಗಳು ಅನ್ನುವಂಥದ್ದು ಇದಕ್ಕೆ ಬರೋದಿಲ್ಲ, ಆಕ್ಟ್ ಗಳು ಅನ್ನುವಂಥದ್ದು ಬರೋದಿಲ್ಲ. ಏನು ಹಳೆ ಜಡ್ಜ್ಮೆಂಟ್ಸ್ ಗಳಿರುತ್ತಲ್ವಾ, ಆಮೇಲೆ ಜಡ್ಜ್ಗಳ ಒಂದು ಡಿಸ್ಕ್ರಿಷನರಿ ಪವರ್ ಇರುತ್ತಲ್ವಾ, ಅದರ ಆಧಾರದ ಮೇಲೆ ಆಗಿರುವಂಥವು. ಟಾರ್ಟ್ ಅನ್ನುವಂಥದ್ದು ಕ್ರಿಮಿನಲ್ ಕೇಸ್ ಅಲ್ಲ. ಟಾರ್ಟ್ ಅನ್ನುವಂಥದ್ದು ಒಂದು ತುಂಬಾ ಸಿಂಪಲ್ ಆಗಿರುವಂತ ಒಂದು ಸಿವಿಲ್ ಕೇಸು. ಆ ಸಿವಿಲ್ ಕೇಸಿಗೆ ಆಕ್ಚುಯಲ್ ಆಗಿ ಯಾವುದೇ ರೀತಿಯಾದಂತ ಜೈಲ್ಗಳನ್ನ 99% ಕೊಡೋದಿಲ್ಲ. ಮ್ಯಾಕ್ಸಿಮಮ್ ಆಗಿ ಸಿವಿಲ್ ಕೇಸ್ಗಳಿಗೆ ಕಾಂಪನ್ಸೇಷನ್ ಅವಾರ್ಡ್ ಮಾಡ್ತಾರೆ. ಕಾಂಪನ್ಸೇಷನ್ ಅಂತಂದ್ರೆ ಪರಿಹಾರ ಧನ ಅಂತ ಕರಿತೀವಲ್ವಾ, ಏನು ಒಂದಿಷ್ಟು ದುಡ್ಡನ್ನ ಕೊಡುವಂಥದ್ದು ಕಾಂಪನ್ಸೇಷನ್ ಅಂತಂದ್ರೆ. ಅದನ್ನ ನೋಡ್ಕೊಂಡು ಜಡ್ಜ್ಗಳು ಅವರವರ ಡಿಸ್ಕ್ರಿಷನರಿ ಪವರ್ ಮೇಲೆ ಅವಾರ್ಡ್ ಮಾಡ್ತಾರೆ. ಇದನ್ನೇ ಏನ್ ಮಾಡಿದ್ರು ಅಂದ್ರೆ 5 ಯೂನಿಟ್ ಆಗಿ ಡಿವೈಡ್ ಮಾಡಿದ್ರು. ಈ 5 ಯೂನಿಟ್ ಅಲ್ಲಿ ಮೊದಲನೇ ಯೂನಿಟ್ ಅಲ್ಲಿ ಏನ್ ನಾನು ನಿಮ್ಗೆ ಹೇಳಿದ್ನಲ್ವಾ, ಎಸೆನ್ಷಿಯಲ್ಸ್ ಬಗ್ಗೆ ಮಾತಾಡಿದ್ರು. ಇಡೀ ಫಸ್ಟ್ ಯೂನಿಟ್ ಎಸೆನ್ಷಿಯಲ್ಸ್ ಬಗ್ಗೆ ಇದೆ. ಇದೊಂದು ಸಿವಿಲ್ ರಾಂಗು, ಅದಕ್ಕೆ ಯಾವ ರೀತಿಯಾದಂತ ರೆಮಿಡೀಸ್ ಗಳಿರುತ್ತೆ, ಡ್ಯಾಮೇಜಸ್ ಗಳೇನು, ಡ್ಯಾಮೇಜ್ ಅಂತಂದ್ರೆ ಏನು, ಪರಿಹಾರ ಏನು, ಹಾನಿ ಏನು. ಆ ಹಾನಿಯಲ್ಲೇ ಮತ್ತೆ 2 ತರ, ಐ ಥಿಂಕ್ ನನ್ನ ಅಪ್ಪ ಇರೋ ಹಾಗೆ ಉಬಿ ಜಸ್, ಸಿಬಿ ರಿಮಿಡಿಯಂ, ಸೈನ್ ಡ್ಯಾಮ್ನಮ್ ಇಂಜುರಿಯಾ, ಡ್ಯಾಮ್ನಮ್ ಸೈನ್ ಇಂಜುರಿಯಾ, ಈ ರೀತಿಯಾದಂತ ಕಾನ್ಸೆಪ್ಟ್ಸ್ ಗಳನ್ನ ಲ್ಯಾಟಿನ್ ಮ್ಯಾಗಝಿನ್ ಅಲ್ಲಿ ಹೇಳಿರುವಂತದ್ದು. ಅಂದ್ರೆ ಅದೆಲ್ಲ ಲ್ಯಾಟಿನ್ ಭಾಷೆಯಲ್ಲಿ ಇದ್ದಂತ ಮ್ಯಾಗಝಿನ್ಸ್ ಗಳನ್ನ ವರ್ಲ್ಡ್ ವೈಡ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಲಾನ ತುಂಬಾ ಡೆಪ್ತ್ ಆಗಿ ಡೀಪ್ ಆಗಿ ಹೇಳ್ದಂಥವ್ರು ಅಲ್ಲಿನ ಗ್ರೀಕ್ ಏನಿದಾರಲ್ವ ಕಂಟ್ರೀಸ್ ಗಳೆಲ್ಲ, ಅವರಲ್ಲಿ ಸ್ವಲ್ಪ ಜಾಸ್ತಿ ನಮ್ಗಿಂತ ಒಂದು 50-100 ವರ್ಷ ಮುಂದಿರ್ತಾರೆ ಅವ್ರು ಯಾವಾಗ್ಲೂ ಕೂಡ ಈ ಲಾ ಗಿ ಅದ್ರಲ್ಲೆಲ್ಲ. ಸೊ ಅಥವಾ ಈ ಸೈನ್ಸ್ ಗಿನ್ಸ್ ಅಲ್ಲೂ ಕೂಡ ಅದೇ ರೀತಿ. ಮತ್ತೆ ಹಾಗೆ ಫಂಡು ಕೂಡ ಹಾಕ್ತಾರಲ್ಲ, ಅದಕ್ಕೋಸ್ಕರ ಮುಂದಿರ್ತಾರೆ. ನಮ್ಮಲ್ಲಿ ಫಂಡನ್ನು ಕೂಡ ರಿಲೀಸ್ ಮಾಡ್ಬೇಕಲ್ವಾ ಸ್ಕಾಲರ್ಸ್ ಗಳಿಗೆ, PhD ಸ್ಕಾಲರ್ಸ್ ಗಳಿಗೆ, ರಿಸರ್ಚ್ಗೆ. ಸೊ ಅದು ಒಂದು ಬೇರೆ ಇಶ್ಯೂ ಬಿಡಿ, ಅದೊಂದು ನನ್ ಮತ್ತೆ ಬೇರೆ ಪ್ಲಾಟ್ಫಾರ್ಮಿಗೆ ಹೋಗಲ್ಲ. ಸರಿ, ಎನಿಯೋ ಫಸ್ಟ್ ಯೂನಿಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅಂತ ಒಂದು ಮ್ಯಾಕ್ಸಿಮ್ಸ್ ಗಳ ಜೊತೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ಯೂನಿಟ್ ಅಲ್ಲಿ ಟಾರ್ಟ್ಲಾ ಮೇಲೆ ಏನಾದ್ರೂ ಕೇಸ್ ಬಿದ್ದಾಗ ನೀವ್ ಹೇಗೆ ಬಚಾವ್ ಆಗ್ತೀರಾ ಅನ್ನುವಂಥದ್ದು. ನಾನು ಯಾಕೆ ತುಂಬಾ ಆಡು ಭಾಷೆಯಲ್ಲಿ ಮಾತಾಡಕ್ ಪ್ರಯತ್ನ ಪಡ್ತೀನಿ ಅಂತಂದ್ರೆ, ತುಂಬಾ ಸ್ಟ್ಯಾಂಡರ್ಡ್ ಆಗಿ ತುಂಬಾ ಆ ಒಂದು ಬೈಲಾಟಿಕ್ಯುಲರ್ ಇಂಗ್ಲಿಷ್ ನ ಮಾತಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಬಟ್ ಅದು ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ನಿಮ್ ಜೊತೆ ಆರಾಮಾಗಿ ಕುತ್ಕೊಂಡು ಈಗೇನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿರಲ್ವಾ, ಆ ರೀತಿ ವಿಷಯಗಳನ್ನ ಅರ್ಥ ಮಾಡಿಸುವಂತದ್ದು ನನ್ನ ಉದ್ದೇಶ. ಸೊ ಆ ಉದ್ದೇಶದಲ್ಲಿ ನಾನು ತುಂಬಾ ಆಡು ಭಾಷೆಯಲ್ಲೇ ಮಾತಾಡ್ತಾ ಇರ್ತೇನೆ. ಸೊ ಸೆಕೆಂಡ್ ಯೂನಿಟ್ ಅಲ್ಲಿ ಏನಿದೆ ಅಂತಂದ್ರೆ ಟಾರ್ಟ್ಲಾ ಏನಿದೆ, ಈ ಟಾರ್ಟ್ಲಾ ಅನ್ನುವಂಥದ್ದು ನಿಮಗೆ ಆಕ್ಚುಯಲ್ ಆಗಿ ಸೆಕೆಂಡ್ ಯೂನಿಟ್ ಅಲ್ಲಿ ಹೇಗೆ ಬಚಾವ್ ಆಗ್ತೀರಾ ಅಂತ. ಅದನ್ನ ಇಂಗ್ಲಿಷ್ ಅಲ್ಲಿ ನೀವೇನಾದ್ರೂ ನೋಡ್ಬೇಕು ಅಂತಂದ್ರೆ ಜನರಲ್ ಡಿಫೆನ್ಸಸ್ ಅಂತ ಕೊಟ್ಟಿದ್ದಾರೆ. ಈಗ ಡಿಫೆನ್ಸ್ ತಗೊಳ್ತೀನಿ ಅಂತ ಹೇಳ್ತಿರಲ್ವಾ ಜನರಲ್ ಆಗಿ, ಆ ರೀತಿ ಟಾರ್ಟ್ಲಾನ ಕೇಸ್ ಬಿದ್ದಾಗ ಹೇಗೆ ಡಿಫೆನ್ಸ್ ತಗೊಳ್ತೀರಾ ಅಂತ ಒಂದು 8 ಪಾಯಿಂಟ್ಸ್ ಇದೆ, ನಾನೇ ಡಿಸ್ಕಸ್ ಮಾಡಿದ್ದೀನಿ ಅದನ್ನ. ಸೊ ಅದನ್ನ ನೋಡ್ತಾ ಹೋಗ್ತೀರಾ. 3ನೇ ಯೂನಿಟ್ 4ನೇ ಯೂನಿಟ್ ಏನಿದೆ, ಕ್ರೈಮ್ಸ್ ಗಳ ಬಗ್ಗೆ ನೋಡಕ್ ಸ್ಟಾರ್ಟ್ ಮಾಡ್ತೀರಾ. ಕ್ರೈಮ್ಸ್ ಮೀನ್ಸ್ ಟಾರ್ಟ್ಲಾಗೆ ಸಂಬಂಧಪಟ್ಟಂತಹ ಯಾವ ಯಾವ ರೀತಿಯಾದಂತಹ ಒಂದು ಕ್ರೈಮ್ಸ್ ಗಳು ನಡಿಬಹುದು ಅಂತ.
ಅದರಲ್ಲಿ ನೆಗ್ಲಿಜಿಯನ್ಸ್ ಆಗಿರಬಹುದು, ನ್ಯೂಸೆನ್ಸ್ ಆಗಿರಬಹುದು, ಅಥವಾ ಅಸಲ್ಟ್, ಬ್ಯಾಟ್ರೆ, ಮಹಿಮ್, ಡಿಫಾಮೇಶನ್, ಸುಮಾರು ವಿಷಯಗಳಿದೆ. ಈ ರೀತಿಯಾದಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಥಾಟ್ಸ್ಗಳು, ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿವಿಲ್ ರಾಂಗ್ಸ್ಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೈಮ್ಸ್ಗಳು ಟುವಾರ್ಡ್ಸ್ ಥಾಟ್ಸ್ ಲಾ, ಅದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಇದು ಥಾಟ್ ಲಾ ಸಬ್ಜೆಕ್ಟ್. ಈಗ ನೆಕ್ಸ್ಟ್ ಬರ್ತಾನೆ 4ನೇ ಸಬ್ಜೆಕ್ಟ್. ನಿಮ್ದೆಲ್ಲ ಒಂದು ತುಂಬಾ ನೀಟಾಗಿ ಅರ್ಥ ಆಗುವಂತ ಸಬ್ಜೆಕ್ಟ್ ನಿಮ್ಗೆಲ್ರಿಗೂ ಕೂಡ, ಹಾಗೆ ತುಂಬಾ ಇಷ್ಟ ಆಗುವಂತ ಒಂದು ಸಬ್ಜೆಕ್ಟ್ ಕೂಡ ಇದು. ಹಿಂದೂ ಲಾ ಅಂತ ಇದೆ. ಇದನ್ನ ಬೇಸಿಕಲಿ ಫ್ಯಾಮಿಲಿ ಲಾ ಅಂತ ಕರಿತೀವಿ ನಾವು. ಇದನ್ನ ಫ್ಯಾಮಿಲಿ ಲಾ 1 ಅಂತಾನೆ ಕರೀತಾರೆ. ಯಾಕಂದ್ರೆ ಮುಂದಿನ ಸೆಮಿಸ್ಟರ್ ಅಲ್ಲಿ ನೀವು ಫ್ಯಾಮಿಲಿ ಲಾ 2 ನ ಓದ್ಬೇಕು. KGF ನ ಪಾರ್ಟ್ 1 ಪಾರ್ಟ್ 2 ಅಂತಾರಲ್ಲ, ಆ ರೀತಿ ಒಂದೊಂದು ಪಾರ್ಟ್ 1 ಪಾರ್ಟ್ 2 ಬಂದ ಹಾಗೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಲಾ ಪಾರ್ಟ್ 1 ಬರುತ್ತೆ, ಪಾರ್ಟ್ 2 ಬರುತ್ತೆ. ಈಗ ಈ ಸೆಮಿಸ್ಟರ್ ಅಲ್ಲಿ ಪಾರ್ಟ್ 1 ಫ್ಯಾಮಿಲಿ ಲಾ ಇದೆ, ಮತ್ತೆ ಮುಂದಿನ ಸೆಮಿಸ್ಟರ್ ಅಲ್ಲಿ ಪಾರ್ಟ್ 2 ಫ್ಯಾಮಿಲಿ ಲಾ ಬರುತ್ತೆ. ಅದರಲ್ಲಿ ಮುಸ್ಲಿಮ್ಸ್ ಲಾನ ಕಲಿತೀರಾ, ಅಂದ್ರೆ ಮುಸ್ಲಿಮ್ಸ್ ನ ಲಾಸ್ ಗಳ ಬಗ್ಗೆ ಕಲಿತೀರಾ. ಅಂದ್ರೆ ಅರೌಂಡ್ ಒಂದು 75% ಆಫ್ ಪಾಪ್ಯುಲೇಷನ್ ಹಿಂದೂಸ್ ಗಳಿದೆ, 30% 25 to 30% ಆಫ್ ಪಾಪ್ಯುಲೇಷನ್ ಮುಸ್ಲಿಮ್ಸ್ ಗಳಿದೆ. ಸೊ ನೀವು ಎಲ್ಲಾ ಕೇಸಸ್ ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಫ್ಯೂಚರ್ ಅಲ್ಲಿ ನಾನು ಆ ಕೇಸ್ ತಗೊಳಲ್ಲ, ಈ ಕೇಸ್ ತಗೊಳಲ್ಲ ಅಂತ ಹೇಳಕ್ ಬರಲ್ಲ. ಯೂನಿವರ್ಸಲ್ ಲಾಯರ್ಸ್ ಗಳಾಗಿರ್ತಾರೆ LLB ಮುಗಿಸಿದಾಗ. ನೀವು ಮಾಸ್ಟರ್ಸ್ ಮಾಡಿದಾಗ ಅದು ಬೇರೆ ವಿಷಯ. ನೀವು ಯಾವ್ದೋ ಒಂದು ಡೀಪ್ ಸಬ್ಜೆಕ್ಟ್ ನಿಮಗೆ ಇಂಟ್ರೆಸ್ಟ್ ಇರೋ ತಗೊಂಡ್ ಮಾಡ್ತಾ ಹೋಗ್ತೀರಾ ಇನ್ LLM ಮಾಸ್ಟರ್ಸ್ ನಲ್ಲಿ. ಬಟ್ LLB ಅಲ್ಲಿ ಬೇಸಿಕ್ ಆಗಿ ಎಲ್ಲದನ್ನು ಓದಿರ್ತೀರಾ. ಸೊ ಈ ಸೆಮಿಸ್ಟರ್ ನಿಮಗೆ ಯಾವ್ದಿದೆ ಅಂದ್ರೆ ಹಿಂದೂ ಲಾ ಇದೆ. ಅಂದ್ರೆ ಪ್ಯೂರ್ಲಿ ನಮ್ಮ ಹಿಂದೂಗಳಿಗೆ, ನಮ್ಗಳಿಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುವಂತ ಲಾ ಇದೆ. ಮುಸ್ಲಿಮ್ಸ್ ಗಳಿಗೆ ಈ ಲಾಸ್ ಗಳು ಯಾವ್ದು ಕೂಡ ಅಪ್ಲಿಕೇಬಲ್ ಆಗಲ್ಲ. ಇನ್ನು ತುಂಬಾ ಸಿಂಪಲ್ ಆಗಿ ಹೇಳ್ತೇನೆ, ಹಿಂದೂ ಲಾ ಅನ್ನೋದಕ್ಕಿಂತ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಈಗ ನೀವೆಲ್ಲ ಕೇಳಿರುವಂತ ವಿಷಯಗಳು, ಪ್ರಾಪರ್ಟಿ ಪಾರ್ಟಿಷನಿಗೆ ಹಾಕೊಳ್ಬೇಕು ಅಲ್ವಾ, ಕೇಳಿರ್ತೀರಾ. ಎಷ್ಟ್ರ ಮಟ್ಟಿಗೆ ಅದನ್ನ ತಂದೆ ತಾಯಿ ಕರ್ತವ್ಯಗಳು ನಿಭಾಯಿಸಿರ್ತಾರೋ ಗೊತ್ತಿಲ್ಲ, ಬಟ್ ಪಾರ್ಟಿಷನ್ ಮಾತ್ರ ಕರೆಕ್ಟ್ ಟೈಮ್ ಕೇಳ್ತೀರಾ. ಎಲ್ಲರದು ಹೇಳ್ತಾ ಇಲ್ಲ, ಕೆಲವೊಂದು ಇನ್ಸಿಡೆಂಟ್ಸ್ ಲೈವ್ ಆಗಿ ನಾನು ನೋಡಿದಿರುವಂತಹ ಇನ್ಸಿಡೆಂಟ್ಸ್ ಗಳ ಬಗ್ಗೆ ಮಾತಾಡ್ತಾ ಒಂದು ನಿದರ್ಶನಗಳನ್ನು ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ಸೊ ಪಾರ್ಟಿಷನ್ ಅಂತ ಕೇಳಿರ್ತೀರಾ. ಆಮೇಲೆ ಪ್ರಾಪರ್ಟಿ ನನಗ್ ಬರ್ಬೇಕು ಅಂತ ಜಗಳ ನಡೀತಾ ಇರುತ್ತೆ. ಇಲ್ಲ ಹೆಣ್ಮಕ್ಳು ಅಂಡರ್ 2005 ಆಕ್ಟ್ ಅಲ್ಲಿ ಹೆಣ್ಮಕ್ಳಿಗೂ ಕೂಡ ಈಕ್ವಲ್ ಆಗಿ ಬರ್ಬೇಕು, ನನಗೂ ಕೂಡ ಆಸ್ತಿ ಅಂತ ಹೇಳ್ತಿರ್ತೀರಾ. ಇಲ್ಲ ಯಾರಿಗೋ ಒಬ್ರಿಗೆ ದತ್ತು ತಗೊಂಡಿರ್ತಾರೆ, ಗಾರ್ಡನ್ಶಿಪ್ ಅಂತ ಕರಿತೀವಿ. ಇಲ್ಲ ಮನೆ ಯಜಮಾನ ಯಾರು, ಏನೂ ಬೇಡ, ಇವೆಲ್ಲ ನಾನು ಕೇಳೇ ಇಲ್ಲ ಸರ್, ತುಂಬಾ ಬೇಸಿಕ್. ಮದುವೆ ಬಗ್ಗೆ ಅಂತೂ ಕೇಳೇ ಇರ್ತೀರಲ್ವಾ, ಮ್ಯಾರೇಜ್, ಮದುವೆ ಬಗ್ಗೆ ಎಲ್ಲರೂ ಕೇಳಿರ್ತೀರಾ. ಸೊ ಅದೊಂದು ಘಟ್ಟ ಜೀವನದ, ಕೆಲವರಿಗೆ ಒಳ್ಳೇದಾಗುತ್ತೆ, ಕೆಲವರಿಗೆ ಕೆಟ್ಟದಾಗುತ್ತೆ. ಸೊ ನಾನು ನಮ್ಮ ಆಫೀಸಲ್ಲಿ ಬರುವಂತ ಡೈವರ್ಸ್ ಕೇಸ್, ಮೇಂಟೆನೆನ್ಸ್ ಕೇಸ್ ನೋಡಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಮದುವೆ ಅನ್ನುವಂತ ವಿಚಾರ ಎಲ್ರಿಗೂ ಗೊತ್ತಿರುತ್ತೆ. ಆ ಮದುವೆ ಬಗ್ಗೆ ಓದುವಂತದಷ್ಟೇ. ಮದುವೆ ಆಗ್ಬೇಕಾದ್ರೆ ಏನೇನ್ ಶಾಸ್ತ್ರಗಳಿರುತ್ತೆ, ಒಂದಿಷ್ಟು ಸುತ್ತುಗಳನ್ನ ನಾವು ಅಗ್ನಿ ಪರೀಕ್ಷೆ ಆಧಾರದ ಮೇಲೆ ಸುತ್ತಬೇಕು. ಈ ರೀತಿಯಾದಂತ ಒಂದ್ ಸ್ವಲ್ಪ ಬೇಸಿಕ್ ನಮ್ಮ ಎಸೆನ್ಷಿಯಲ್ಸ್ ಇದೆ ಗೊತ್ತಾ, ಅದನ್ನೇ ಬುಕ್ಕಲ್ಲಿ ಬರೆದಿರುವಂತದ್ದು. ನೀವು ಸುಮ್ನೆ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ಏನೋ ಇಬ್ರು ಮಧ್ಯೆ ಸಮಸ್ಯೆ ಆಯ್ತು, ಇಲ್ಲಪ್ಪ ನಮ್ ಬೇಡ, ನಾವು ಡೈವರ್ಸ್ ತಗೊಳ್ತೀವಿ, ಅದೇ ವಿಷಯ ಮಾತಾಡಿದರೆ ಆ ಡೈವರ್ಸ್ ಅನ್ನುವಂಥದ್ದು ನಿಮ್ಗೆ ಮೇಜರ್ ಆಗಿ ಎಕ್ಸಾಮಿಗೆ ಬರುವಂತ ಒಂದು ಪ್ರಶ್ನೆ. ಇಲ್ಲ ನಾನು ಮೇಂಟೆನೆನ್ಸ್ ತಗೊಳ್ತೀನಿ, ಮೇಂಟೆನೆನ್ಸ್ ಹಾಕೊಳ್ಬೇಕು ಗಂಡನ ಮೇಲೆ. ಈ ರೀತಿಯಾದಂತ ಬೇಸಿಕ್ ವಿಷಯಗಳನ್ನ ಹಿಂದೂ ಲಾದಲ್ಲಿ ಮಾತಾಡಿದ್ದಾರೆ. ತುಂಬಾ ಈಸಿ ಇರುವಂತ ಸಬ್ಜೆಕ್ಟ್ ಹಿಂದೂ ಲಾ ಅನ್ನುವಂಥದ್ದು. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಯೂನಿಟ್ ಅಲ್ಲಿ ಒಂದ್ ಸ್ವಲ್ಪ ಏನ್ ಮಾಡಿದ್ದಾರೆ ಅಂದ್ರೆ, ಹಿಂದೂ ಲಾ ಅನ್ನುವಂಥದ್ದು ನಿಜವಾದ ಸೋರ್ಸ್ ಎಲ್ಲಿಂದ ಬಂತು. ಈಗ ನಾನು ನಿಮಗೆ ಇಲ್ಲಿ ಹೇಳಿದೆ ಗೊತ್ತಾ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟ್ ಮಾಡ್ತಾ ಹೇಳಿದೆ, ಲಾ ಅನ್ನುವಂಥದ್ದು ಇವತ್ತು ಬಂದಿರುವಂತದ್ದಲ್ಲ, ಸುಮಾರು ರಾಜರ ಕಾಲದಿರುವಂತದ್ದು, ಅದಕ್ಕಿಂತ ಹಿಂದಿನಿಂದನೂ ಇದೆ. ಈ ರಾಮಾಯಣ ಮಹಾಭಾರತ ಆ ಟೈಮಿಂದನೂ ಕೂಡ ನೀವು ಹೆಚ್ಚು ಕಮ್ಮಿ ಲೆಕ್ಕ ಹಾಕಿದ್ರೆ ಫಾರ್ಮ್ ಚೇಂಜ್ ಆಗಿದೆ, ಬಟ್ ಲಾ ಇದೆ. ಸೊ ಅದು ಎಲ್ಲಿಂದ ನಮ್ಮ ಹಿಂದೂ ಲಾ ಅನ್ನುವಂಥದ್ದು ಹುಟ್ಕೊಳ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ನುವಂಥದ್ದು. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರ್ಸ್ ಬರುತ್ತೆ. ಮತ್ತೆ ಮಾಡರ್ನ್ ಸೋರ್ಸು, ಅಥವಾ ಏನ್ಸಿಯಂಟ್ ಸೋರ್ಸು, ಹಳೇದು, ಹೊಸ್ತು, ಪ್ರಾಚೀನ ಕಾಲದ್ದು, ಈ ರೀತಿ ಸ್ಟಾರ್ಟಿಂಗ್. ಆಲ್ವೇಸ್ ನಾನು ಒಂದ್ ಹೇಳಿರ್ತೇನೆ, ಯೂನಿಟ್ 1 ಆಲ್ವೇಸ್ ಬೇಸ್ಡ್ ಆನ್ ಇಂಟ್ರೊಡಕ್ಷನ್ ಆಫ್ ಸಬ್ಜೆಕ್ಟ್. ಈ ಸೆಮಿಸ್ಟಿಗಲ್ಲ, ಫಸ್ಟ್ ಸೆಮ್ ಇಂದ 6th ಸೆಮ್ ತನಕ ಯಾವ್ದಾದ್ರು ಸಬ್ಜೆಕ್ಟ್ ಓದಿ, ಫಸ್ಟ್ ಯೂನಿಟ್ ನ ನೀವು ಆಲ್ವೇಸ್ ಯಾವ ರೀತಿ ಓದ್ತೀರಾ ಅಂತಂದ್ರೆ, ಯಾವ ಸಬ್ಜೆಕ್ಟ್ ಹೆಸರು ಟೈಟಲ್ ಇರುತ್ತೆ, ಆ ಸಬ್ಜೆಕ್ಟ್ ನ ಟೈಟಲ್ ನ ಬೇಸಿಕ್ ಇಂಟ್ರೊಡಕ್ಷನ್ ಓದ್ತೀರಾ. ಬೇಸಿಕ್ ಇಂಟ್ರೊಡಕ್ಷನ್ ಮೀನ್ಸ್ ಆ ಸಬ್ಜೆಕ್ಟ್ ಅಂದ್ರೆ ಏನು, ಏನಕ್ಕೆ ಬೇಕು, ಇಂಪಾರ್ಟೆನ್ಸ್ ಏನು, ನೇಚರ್ ಏನು, ಸ್ಕೋಪ್ ಏನು, ನಿಜವಾಗ್ಲೂ ಆ ಸಬ್ಜೆಕ್ಟ್ ನಮಗೆ ಬೇಕಾ, ಕರೆಕ್ಟ್ ಆಗಿರುವಂತ ಲೆಕ್ಚರ್ಸ್ ಏನಾದ್ರು ಪಾಠ ಮಾಡ್ತಾ ಇದ್ರೆ ನಿಜ ಜೀವನದಲ್ಲಿ ಅದು ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಯೂನಿಟ್ ಅಲ್ಲೇ ಹೇಳ್ಬಿಡ್ತಾರೆ, ಫಸ್ಟ್ ಸ್ಟಾರ್ಟಿಂಗ್ ಕ್ಲಾಸಸ್ ಗಳಲ್ಲೇ ಹೇಳ್ಬಿಡ್ತಾರೆ. ಬಟ್ ಕೆಲವೊಂದು ಲೆಕ್ಚರ್ಸ್ ಗಳು ನನ್ನ ಸಿಲೆಬಸ್ ಮುಗಿಸ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಮುಗಿಸ್ತಾ ಇದ್ದಾರೆ ಅಂತಂದ್ರೆ, ನೀವು ಲಾಸ್ಟ್ ಕ್ಲಾಸ್ ಮುಗ್ದಾದ್ಮೇಲೂ ಕೂಡ ನಿಮಗೆ ಆ ಸಬ್ಜೆಕ್ಟ್ ಏನಕ್ಕೆ ಓದ್ದೆ ಅಂತ ಗೊತ್ತಾಗಲ್ಲ. ಓಕೆ, ಅದು ಡಿಫ್ರೆನ್ಸ್ ಹೇಳಿದ್ನ ನಿಮ್ಗೆ. ದಯವಿಟ್ಟು ಸಬ್ಜೆಕ್ಟ್ಸ್ ಗಳನ್ನ ಓದ್ತಾ ಇರಬೇಕಾದ್ರೆ ಏನಕ್ಕೆ ಓದ್ತಾ ಇದೀನಿ ಅರ್ಥ ಮಾಡ್ಕೊಂಡು ಓದಿ. ನಾನು ಮತ್ತೆ ಬ್ಯಾಕ್ ಬರ್ತಾ ಇದ್ದೇನೆ, ಯೂನಿಟ್ 1 ಹತ್ರ ಇದ್ದೆ ನಾನು. ಯೂನಿಟ್ 1 ನಲ್ಲಿ ಹಿಂದೂ ಲಾದಲ್ಲಿ ಬೇಸಿಕ್ ಎಲ್ಲ ಹೇಳ್ತಾರೆ ಅಂತಂದೆ. ಯೂನಿಟ್ 2 ಬಂದೆ. ಯೂನಿಟ್ 2 ದಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ವಾ ನಿಮ್ ಮದುವೆಗಳ ಬಗ್ಗೆ, ಮದುವೆ, ಡೈವರ್ಸು ಯಾವ ರೀತಿ ಆಗುತ್ತೆ, ಮ್ಯಾರೇಜ್, ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ, ಮೇಂಟೆನೆನ್ಸು, ಅದು ನಿಮ್ಮ ಯೂನಿಟ್ 2 ದಲ್ಲಿ ನೋಡ್ತೀವಿ. ಯೂನಿಟ್ 3 ಅಂತ ಬಂದಾಗ ಮನೆ ಯಜಮಾನ, ಕರ್ತ ಕೇಳಿರ್ತೀರಾ. ಸ್ವಲ್ಪ ತಮಾಷೆಗೂ ಅಣ್ಣ ತಮ್ಮಂದ್ರು ದಯಂದ್ರಲ್ಲೇ ತಮಾಷೆ ಮಾಡ್ಕೊಳ್ತೀರಾ, ನೀನ್ ಮನೆ ಕರ್ತ ಅಂತ. ಅಥವಾ
ಯಾರೋ ಒಬ್ರು ಹಿರಿ ಮನುಷ್ಯ ಇರ್ತಾರೆ, ಹೆಡ್ ಆಫ್ ದಿ ಫ್ಯಾಮಿಲಿ ಅಂತೀವಿ ನಾವು. ಅವರೆಲ್ಲ ವ್ಯವಹಾರಗಳನ್ನ ನೋಡ್ಕೊಳ್ತಾರೆ. ಅಂದ್ರೆ ಮನೆಗೆ ರೇಷನ್, ಕರೆಂಟ್ ಬಿಲ್ಲು, ಖರ್ಚು ವೆಚ್ಚ, ಸಾಲ ಎಲ್ಲದನ್ನು ನೋಡ್ಕೊಳ್ಳುವಂಥದ್ದು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಕರಿತೀವಿ. ಅವ್ರಿಗೆ ಅಷ್ಟೇ ಜವಾಬ್ದಾರಿಗಳಿರುತ್ತೆ, ಅಷ್ಟೇ ರೈಟ್ಸ್ಗಳು ಕೂಡ ಇರುತ್ತೆ. ಅಂತ ವಿಷಯನ ಯೂನಿಟ್ 3 ಅಲ್ಲಿ ಕಲಿತೀರಾ. ಯೂನಿಟ್ 4 ಅಲ್ಲಿ ಬಂದಾಗ ಆಸ್ತಿಯ ವರ್ಗಾವಣೆ. ಆ ಆಸ್ತಿಯ ವರ್ಗಾವಣೆಯಲ್ಲಿ ಇಬ್ರು ತರ ಬರ್ತೀವಿ, ಒಂದು ಗಂಡು ಒಂದು ಹೆಣ್ಣು. ಗಂಡು ಮಕ್ಳಿಗೆ ಹೇಗೆ ಆಸ್ತಿ ವರ್ಗಾವಣೆ ಆಗುತ್ತೆ, ಹೆಣ್ಣು ಮಕ್ಳಿಗೆ ಹೇಗೆ ಆಸ್ತಿ ವರ್ಗಾವಣೆ ಆಗುತ್ತೆ. ಮತ್ತೆ ಅದ್ರಲ್ಲಿ ಇರುವಂತ ಲಾಸ್ಗಳು ನಾನು ಹೇಳ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತೀರಾ ಅಂತ. 5ನೇ ಯೂನಿಟ್ ನೀವೇನಾದ್ರೂ ಬಂದಾಗ ಮೈನಾರಿಟಿ, ಗಾರ್ಡಿಯನ್ಶಿಪ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಇದು 5ನೇ ಯೂನಿಟ್. ಓಕೆ. ಸೊ ತುಂಬಾ ಸಿಂಪಲ್ ಆಗಿ 4 ಸಬ್ಜೆಕ್ಟ್ ಹತ್ತತ್ರ ನಾನು ಹೇಳಿದೆ, ಬಟ್ 4 ಸಬ್ಜೆಕ್ಟು ಕೂಡ ನನ್ಗೆ ಗೊತ್ತಿರುವಂತದ್ದೇ ಅಲ್ಲ. ಇದ್ರಲ್ಲಿ ಏನಂತ ಸ್ಪೆಷಲ್ ಇಲ್ಲ, ತುಂಬಾ ಚೆನ್ನಾಗಿ ಕಣ್ಣಿಗೆ ಕಾಣಿಸ್ತಾ ಇರುವಂತವೇ ಸಬ್ಜೆಕ್ಟ್ಸ್ಗಳು ಅಂತ ಈಗೆಲ್ಲ ಐ ಹೋಪ್ ನನ್ನ ಒಂದು ಭಾವನೆ ಮೇಲೆ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಯಾಕಂದ್ರೆ ನೀವೆಲ್ಲ ಲಾನ್ ಯಾವ ರೀತಿ ತಗೊಂಡಿದ್ದೀರಾ ಅಂತ, ನಾನೇನೋ ಲಾ ಮಾಡ್ತಾ ಇದ್ದೀನಿ, ಲಾಯರು, ನಾನು ಸೆಕ್ಷನ್ ಓದ್ತೀನಿ, ಆರ್ಟಿಕಲ್ಸ್ ಆಯ್ತು ಎಲ್ಲ ಮಾಡ್ತೀರಾ, ನಾನು ಒಪ್ಕೊಳ್ತಾ ಇದ್ದೀನಿ, ಸತ್ಯ. ಅದ್ರಲ್ಲಿ ಏನು ಬೇರೆ ಮಾತಿಲ್ಲ, ಮಾಡ್ಲೇಬೇಕು, ಸಮಾಜಕ್ಕೆ ಏನಾದ್ರು ಒಂದು ಹೆಸರು ಮಾಡ್ಲೇಬೇಕು, ಮಾಡಿ. ಆದ್ರೆ ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಅನ್ನು ರೆಡಿ ಮಾಡಿ. ಆಯ್ತು, ನಾನು ಲಾ ಓದ್ತಾ ಇದ್ದೇನೆ ಅಷ್ಟೇ, ಆಯ್ತಾ. ಲಾನ ಯಾವ ರೀತಿ ತಗೊಳ್ಬೇಕು ಅಂದ್ರೆ, ಸುತ್ತಮುತ್ತ ಸಮಾಜದಲ್ಲಿ ಏನ್ ಸನ್ನಿವೇಶಗಳು ನಡೆಯುತ್ತೆ ಅದೇ ಲಾ. ನಾನು ಬರೀ ಫಸ್ಟ್ ಸೆಮ್ ಮಾತ್ರ ಮಾತಾಡ್ತಾ ಇಲ್ಲ, 6th ಸೆಮ್ ತನಕ ನೀವು ಓದುವಂತ ಪ್ರತಿ ಸಬ್ಜೆಕ್ಟು ಕೂಡ ನಿಮ್ಮ ಸುತ್ತಮುತ್ತ ನಡೆಯುವಂತ ಸಮಾಜದಲ್ಲಿ ಸನ್ನಿವೇಶಗಳ ಆಧಾರದ ಮೇಲೆ ಇರುತ್ತೆ. ನೀವ್ ಎಲ್ಲಿವರೆಗೂ ಸುತ್ತಮುತ್ತ ನಡೆಯುವಂತ ಸನ್ನಿವೇಶಗಳನ್ನ ಕಂಪೇರ್ ಮಾಡೋದಿಲ್ವೋ ಅಲ್ಲಿವರೆಗೂ ನಿಮಗೆ ನಿಜವಾಗ್ಲೂ ಲಾ ಅರ್ಥ ಆಗೋದಿಲ್ಲ. ಲಾ ಆದ್ಮೇಲೆ 10 ವರ್ಷ ಆಗುತ್ತೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಪ್ರಾಕ್ಟಿಕಲ್ ಸೆನ್ಸ್ ಅಲ್ಲಿ ಓದಿ ಲಾನ. ಬಾಯಕ್ ಯಾರು ಹೊಡಿಬೇಡಿ, ನನ್ನ ರಿಕ್ವೆಸ್ಟ್ ಇದು. ಯಾರು ಲಾನ ಬಾಯಕ್ ಹೊಡಿಬೇಡಿ. ನಾನು ಪಾಸ್ ಆಗ್ಲಿಕ್ಕೆ ಅಂತ ಹೇಳ್ತಾ ಇಲ್ಲ, ಪಾಸ್ ಆಗ್ಲಿಕ್ಕೆ ಅಂತ ನಿಮ್ಮ ಹತ್ರ ಆಲ್ರೆಡಿ ಸರ್ಟಿಫಿಕೇಟ್ಸ್ ಗಳು ಮನೇಲಿ ಬಿದ್ದಿದೆ, ನನಗೂ ಗೊತ್ತಿದೆ ಫೈಲ್ಸ್ ಗಳಲ್ಲಿ. ಸೊ ಆ ರೀತಿ ಲಾನು ಕೂಡ ಮಾಡ್ಕೊಳ್ಬೇಡಿ. ಫಸ್ಟ್ ಕ್ಲಾಸಸ್ ಅಲ್ಲೇ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೇನೆ. ಲಾ ಅನ್ನುವಂಥದ್ದನ್ನ ಪ್ಯಾಷನಿಂಗ್ ಮಾಡಿ, ಪ್ರೊಫೆಷನಿಂಗ್ ಮಾಡಿ, ಅಪ್ಲಿಕೇಶನ್ ಲೆವೆಲ್ ಕನ್ವರ್ಟ್ ಮಾಡ್ಲಿಕ್ಕೆ ಮಾಡಿ, ಆಯ್ತಾ. ಸೊ 3 ತರ ಇರುತ್ತೆ, ಒಂದು ನಾಲೆಜ್, ಇಂಟೆಲಿಜೆನ್ಸ್, ಇನೋವೇಷನ್ ಅಂತ 3 ವರ್ಡ್ಗಳು. ನಾಲೆಜ್, ಇಂಟೆಲಿಜೆನ್ಸ್, ಇನೋವೇಷನ್. ನಾಲೆಜ್ ಎಲ್ಲರ ಹತ್ರನೂ ಇರುತ್ತೆ. ಆಕ್ಚುಲಿ ನಿಮ್ಮ ಹತ್ರನೂ ಇದೆ ನಾಲೆಜ್. ಈಗ ನಾಲೆಜಿಗೆ ಯಾರು ಬೇಕಾಗಲ್ಲ. ಓಕೆ. ನಾಲೆಜ್ ಯಾವ ರೀತಿ ಅಂದ್ರೆ, ನಾನು ಬುಕ್ ಓದ್ದೆ, ಡಿಗ್ರಿ ಓದ್ದೆ, ನನ್ನ ಕೈಗೆ ಸಿಕ್ತು. ಬಟ್ ಇನೋವೇಷನ್ ಇದು ಇಂಟೆಲಿಜೆನ್ಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ, ಅದ್ರ ಅಪ್ಗ್ರೇಡ್ ಲೆವೆಲ್ ಅದು. ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂದ್ರೆ, ನಾವು ಅದನ್ನ ಹೇಗೆ ಸಮಾಜದಲ್ಲಿ ಅಪ್ಲೈ ಮಾಡಿದ್ವಿ, ಹೇಗೆ ಅದನ್ನ ಯೂಸ್ಫುಲ್ ಮಾಡ್ಕೊಂಡ್ವಿ, ಹೇಗೆ ನಾವು ಡೆವಲಪ್ ಆದ್ವಿ, ಕಲ್ತಿರುವಂತ ನಾಲೆಜ್ ನ ಹೇಗೆ ಅಪ್ಲೈ ಮಾಡ್ಬಿಟ್ಟು ಅದರಿಂದ ಒಂದು ಒಳ್ಳೆ ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡಿದ್ವಿ, ಅದರಿಂದ ಒಂದು ಒಳ್ಳೆ ಕೇಸ್ ನ ಗೆದ್ವಿ, ಅದರಿಂದ ಒಂದು ಒಳ್ಳೆ ಸಮಾಜಕ್ಕೆ ಉದ್ಧಾರ ಮಾಡಿದ್ವಿ. ಅದು ಇಂಟೆಲಿಜೆನ್ಸ್ ಆಗುತ್ತೆ. ಎಲ್ಲಿವರೆಗೂ ನೀವು ಇಂಟೆಲಿಜೆನ್ಸ್ ಫೀಲ್ಡ್ ಅಲ್ಲಿ ಇಳಿಯುವಂತ ಒಂದು ಪ್ರಯತ್ನ ಪಡೋದಿಲ್ವೋ, ನೀವು ಈಗ ಸ್ಟಾರ್ಟ್ ಮಾಡಿದ್ರೆ 3 ವರ್ಷ ಬೇಕಾಗುತ್ತೆ, 2ರಿಂದ 3 ವರ್ಷ. ಓಕೆ. ಸೊ ಈಗ್ಲಿಂದಾನೇ ಸ್ಟಾರ್ಟ್ ಮಾಡಿ, ಇಂಟೆಲಿಜೆನ್ಸ್ ಅಲ್ಲಿ ವರ್ಕ್ ಮಾಡಿ. ನಾಲೆಜ್ ಬಾಯಕ್ ಹೊಡೆದ್ರು ಬರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟಿಗೂ ಗೊತ್ತು. ಈಗ ಇಂಗ್ಲಿಷ್ ಓದು ಅಂತಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ನಿಮ್ಮ ಮಕ್ಕಳು ಕೂಡ ಓದ್ತಾರೆ. ತಗೊಂಡೋಗಿ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇದನ್ನ ಓದು ಅಂತಂದ್ರೆ ಇಲ್ಲಿ ಬರ್ದಿರೋಂತ ಎಲ್ಲದನ್ನು ಓದ್ತಾರೆ. ಬಟ್ ಅವ್ರದ್ದು ಏನು ಅಂತಂದ್ರೆ ಸಮಸ್ಯೆ, ನೋಡಿ ಇದನ್ನ ತಗೊಂಡೋಗಿ ಬರ್ತಾರೆ. ಅವ್ರಿಗೂ ನಿಮ್ಗೂ ಏನು ಇರುವಂತ ವ್ಯತ್ಯಾಸ ಹೇಳ್ತಾ ಇದೀನಿ. ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ವಿಷಯಗಳನ್ನ. ಸುಮ್ನೆ ನೋಡ್ದೆ, ಬಾಯಕ್ ಹೊಡ್ದೆ, ತಗೊಂಡೆ, ಹೋದೆ, ಅಲ್ಲಿ ಎಕ್ಸಾಮ್ ಹಾಲಲ್ಲಿ ವಾಮಿಟ್ ಮಾಡ್ಕೊಂಡೆ ಪೇಪರ್ ಮೇಲೆ ಅಂತಂದ್ರೆ, ಏನು ನಾನು ಬಾಯಕ್ ಹೊಡೆದಿದ್ದೆ ಅದನ್ನೆಲ್ಲ ಬರ್ದ್ ಬಂದೆ. ಆ ಕಾನ್ಸೆಪ್ಟ್ಸ್ ಗಳನ್ನ ಮಾಡ್ಕೊಳ್ಬೇಡಿ. ಪ್ರೊಫೆಷನಲ್ ಕೋರ್ಸ್ ಇದು, ಆಲ್ವೇಸ್ ಲರ್ನಿಂಗ್ ಇರುತ್ತೆ, ಯಾವಾಗ್ಲೂ ಕಲಿತಾ ಇರಬೇಕು. ಸೊ ಅದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿ. ಎರಡನೇದಾಯ್ತು, ಈಗ ನಾನು ಫಸ್ಟ್ ನಾಲೆಜ್ ಇಂದ ಹೇಳಿದೆ, ಆಮೇಲೆ ಇಂಟೆಲಿಜೆನ್ಸ್ ಹೇಳಿದೆ. 3ನೇ ಒಂದು ಪಾಯಿಂಟ್ ಇನೋವೇಷನ್ ಅಂತ ಇದೆ. ಇನೋವೇಷನ್ ಏನ್ ಗೊತ್ತಾ, ಇದಕ್ಕಿಂತ ಮೇಲೆ, ಇಂಟೆಲಿಜೆನ್ಸ್ ಗಿಂತ ಮೇಲೆ. ಇಟ್ ಮೀನ್ ದಟ್ ನೀವೇನೋ ಒಂದು ಹೊಸತ್ ಕಂಡಿಡಿಯುವಂಥದ್ದು. ಈಗ ಒಬ್ಬ ಇಂಜಿನಿಯರು ಏನೋ ಒಂದು ಮಷಿನ್ ಕಂಡಿಡ್ದ, ಇಲ್ಲ ಒಬ್ಬ ಡಾಕ್ಟರ್ ಏನೋ ಒಂದು ಮೆಡಿಸಿನ್ ಹೊಸದಾಗಿ ಏನೋ ಕಂಡಿಡ್ದ. ಈಗ ಎಲ್ರು ಥಿಂಕ್ ಮಾಡ್ತಾ ಇದಾರೆ, ಲಾಯರ್ ಏನ್ ಕಂಡಿಡಿತಾನೆ ಸರ್ ಅಂತ. ಲಾಯರ್ ಏನ್ ಕಂಡಿಡಿತಾನೆ ಅಂದ್ರೆ, ಸಮ್ ಲೂಪ್ ಹೋಲ್ಸ್ ಗಳಿರುತ್ತೆ ಲಾದಲ್ಲಿ. ಈಗ ನಮ್ಮ ಫ್ರೆಂಡ್ ಸರ್ಕಲ್ ನಾವೆಲ್ಲ ಈಗ ಒಂದು ಯಾವ್ದಾದ್ರು ಒಂದು ಕಮಿಷನ್ಸ್ ಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, XYZ, ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ. ಸೊ ಅದರಲ್ಲಿ ಯಾವ್ದೋ ಒಂದು ಲಾದಲ್ಲಿ ಮಿಡ್ಲ್ ಲೂಪ್ ಹೋಲ್ಸ್ ಇರುತ್ತೆ, ಅಂದ್ರೆ ಇದು ಇರಬಾರ್ದಿತ್ತು, ಇದು ತಪ್ಪಿದೆ ಅಂತ. ಸೊ ಅಂತ ಸಂದರ್ಭದಲ್ಲಿ ನಾವು ಅದ್ರ ಮೇಲೆ ರಿಸರ್ಚ್ ಮಾಡ್ತೀವಿ, ದಟ್ಸ್ ಕಾಲ್ಡ್ ಆಸ್ ಇನೋವೇಷನ್. ಸೊ ನೀವು ಈ ಝೋನಿಗೆ ಬರ್ಲಿಕ್ಕೆ ನಾಲೆಜ್ ಇಂದ ಫಸ್ಟ್ ಇಂಟೆಲಿಜೆನ್ಸ್ ಬನ್ನಿ, ಇನೋವೇಷನ್ ಬನ್ನಿ. ಎನಿಯೋ ನಾನು ಇದನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ. ಕೆಲವರು ಅವರವರ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅಂತಂದ್ರೆ, ಕೆಲವರು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ಅವ್ರವ್ರ ಫೀಲ್ಡ್ ಅಲ್ಲಿ ನೀವು ಆಲ್ರೆಡಿ ಇನೋವೇಷನ್ ಲೆವೆಲ್ ಇದ್ದೀರಾ. ಸೊ ನಾನು ಲಾಗೆ ನೀವೆಲ್ಲ ಸ್ಟೂಡೆಂಟ್. ಈಗ ನಾನು ನಿಮ್ಮ ಒಂದು ಬೇರೆ ಕರಿಯರ್ ಬಗ್ಗೆ ಮಾತಾಡ್ತಾ ಇಲ್ಲ, ಲಾಗೆ ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ಬೇಸ್ಡ್ ಆನ್ ಲಾ ಮಾತಾಡ್ತಾ ಇದ್ದೀನಿ ಅಷ್ಟೇ ನಾನು. ಸೊ ಆ ಇನೋವೇಷನ್ಸ್ ಹೇಗೆ ಅಂತಂದ್ರೆ, ನೀವೇನೋ ಒಂದು ಹೊಸ್ತು ಮಾಡುವಂಥದ್ದು. ಈಗ ಲಾದಲ್ಲಿ ನಾವೇನು ಹೊಸ್ತು ಮಾಡ್ತೀವಿ, ಯಾವ್ದೋ ಒಂದು ಲಾದಲ್ಲಿ ಏನೋ ಒಂದು ಕರೆಕ್ಷನ್ ಇತ್ತು, ಅದನ್ನ ಸರಿಪಡಿಸ್ತೀವಿ. ಇಲ್ಲ ಯಾವ್ದೋ ಒಂದು ಹೊಸ ಲಾನೇ ತರಬೇಕು, ನಾವೇ ಬರ್ದು ಕೊಡ್ತೀವಿ. ಆದ್ರೆ ಅದನ್ನ ಸುಮ್ನೆ ಹೇಗೆ ಬರ್ದೆ ಆಯ್ತು ಆ ರೀತಿ ಆಗೋದಿಲ್ಲ. ಅದು ಫಸ್ಟ್ ನಾವು ಸೊಸೈಟಿಲಿ ಇರುವಂತ ಸಮಸ್ಯೆಗಳು, ಏನ್ ಸಮಸ್ಯೆ ಇದೆ, ಲೂಪ್ ಹೋಲ್ಸ್ ಏನಿದೆ, ಗ್ಯಾಪ್ ಏನಿದೆ, ನಮ್ ರಿಸರ್ಚ್ ಅಲ್ಲಿ ನಾವು ಯಾವ್ದನ್ನ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡು ಆಮೇಲೆ ಬರ್ದು ಕೊಡ್ತೀವಿ. ಇದು ಇನೋವೇಷನ್ ಆಗುತ್ತೆ. 3 ಸ್ಟೇಜ್ನಾಗ ಜ್ಞಾಪಕ ಇಡಿ: ನಾಲೆಜ್, ಇಂಟೆಲಿಜೆನ್ಸ್, ಇನೋವೇಷನ್. ನಾಲೆಜ್ ಅಲ್ಲಿ ಇದೀರಾ, ಈಗ ಇಲ್ಲಿವರೆಗೂ ನಾಲೆಜ್ ಅಲ್ಲಿ ಇದ್ರಿ, ಅದಕ್ಕೆ ಇನ್ನೊಂದು ಡಿಗ್ರಿ ಮಾಡ್ತಾ ಇದ್ದೀರಾ. ಅಥವಾ ಕೆಲವರು ಅರೌಂಡ್, ನಾನು ಹೇಳ್ತಾ ಇಲ್ಲ ಇಷ್ಟೇ ಅಂತ, 5% ಇರಬಹುದು
ನಾಲೆಜ್ ಇದೆ, ಇಂಟೆಲಿಜೆನ್ಸ್ ಇದೆ, ಇನೋವೇಷನ್ ಇದೆ, ಏನೇ ಅವ್ರು ಒಂದು ಬೇರೆ ಹ್ಯಾಬಿಗ್ ಮಾಡ್ತಾ ಇದ್ದೀರಾ. ಬಟ್ ದಯವಿಟ್ಟು ಸರ್ಟಿಫಿಕೇಟ್ಸ್ ಬುಕ್ಸ್ ಗಳಲ್ಲಿ ಲಾಕ್ ಆಗಬೇಡಿ. ಏನಕ್ಕೂ ಬರಲ್ಲ ಸರ್ಟಿಫಿಕೇಟ್ ಬುಕ್ಸ್, ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೇನೆ. ಒಂದ್ಸದ್ ನೀವು ತಗೊಳ್ತೀರಾ ಅಂದ್ರೆ ಮನೇಲಿ ಹಾಗೆ ಇಡ್ತೀರಾ. ಅದನ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಲಾಸ್ಟ್ ಒಂದು ಸಬ್ಜೆಕ್ಟ್ ನ ಹೇಳ್ಬಿಟ್ಟು ಇವತ್ತಿನ ನಾನು ಕ್ಲಾಸ್ ಕ್ಲೋಸ್ ಮಾಡ್ತೇನೆ. ನೀವು ನಾನು ಇನ್ನೊಂದೆರಡು ವಿಷಯಗಳನ್ನ ಮಾತಾಡಬೇಕು ಅಂತ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಹೇಳಿದ್ದೆ, ಬಟ್ ತುಂಬಾ ಲೆಂತಿ ತಗೊಂಡಿದೆ ಕ್ಲಾಸ್, ಆಯ್ತಾ. ಸಬ್ಜೆಕ್ಟ್ ಇಂಟ್ರೊಡಕ್ಷನ್ ಕೂಡ ತನಕನೇ ಜಾಸ್ತಿ ಟೈಮ್ ತಗೊಳ್ತು. ಹಾಗೆ ಸ್ವಲ್ಪ ನಿಮ್ಗೆ ಒಂದ್ ಸ್ವಲ್ಪ ಇರೋ ಸತ್ಯ ಹೇಳ್ಬೇಕು ಅಂತಂದ್ರೆ, ಈಗೆಲ್ಲ ಹೆದ್ರಿದ್ರಲ್ವಾ ಲಾ ಸಬ್ಜೆಕ್ಟ್ಸ್ ಗಳು ಹೇಗಿದೆ ಏನು, ಮತ್ತೆ ಹೇಗೆ ಓದ್ಬೇಕು, ನಾನು ಎಲ್ಲಿದ್ದೀನಿ, ಕರೆಕ್ಟ್ ಇದೀನಾ ಇಲ್ಲ ಅಂತ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ಜಾಸ್ತಿ ತಗೊಂಡೆ. ಸಿಲೆಬಸ್ಗಿಂತ ಜಾಸ್ತಿ ನಾನು ಒಂದು 30% ಆದ್ರೂ ಸಮಾಜದ ಬಗ್ಗೆ ಹೇಗೆ ಏನ್ ನಡ್ಕೊಂಡು ಹೋದ್ರೆ ಸರಿ ಇರುತ್ತೆ ಅನ್ನುವಂಥದ್ದು ನಾನು ಮಾತಾಡ್ತೇನೆ. ಬೇಕಂತ ನಾನೇ ಮಾತಾಡ್ತೇನೆ. ಈಗ್ಲಿಂದಾನೇ ಮೋಲ್ಡ್ ಆಗ್ತಾ ಹೋದ್ರೆ ಒಂದ್ 3 ವರ್ಷದಲ್ಲಿ ಕರೆಕ್ಟ್ ಆಗಿ ಹೊರಗಡೆ ಬರ್ತೀರಾ ಅನ್ನುವಂತ ಒಂದು ಅಭಿಪ್ರಾಯ ಅಷ್ಟೇ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ದ್ರಲ್ಲಿ ಒಂದು ಆಫೀಸಲ್ಲಿ ಇಂಟರ್ನ್ಶಿಪ್ ಬಂದಿದ್ರು. ಓಕೆ, ಒಂದು ಸಿಂಪಲ್ ಸಣ್ಣ ಸ್ಟೋರಿ ಹೇಳ್ತೇನೆ. ಆಫೀಸಲ್ಲಿ ಇಂಟರ್ನ್ಶಿಪ್ ಬಂದಿದ್ರು. ಎಲ್ಲ KSLU ಸ್ಟೂಡೆಂಟ್ ಇದ್ರು, ಕ್ರಿಸ್ಟಿ ಯೂನಿವರ್ಸಿಟಿ ಸ್ಟೂಡೆಂಟ್ ಇದ್ರು, ಆನಂದ್ ಸಾಗರ್ ಯೂನಿವರ್ಸಿಟಿ ಸ್ಟೂಡೆಂಟ್. ಟೋಟಲ್ ಐ ಥಿಂಕ್ 11 ಜನ ಬಂದಿದ್ರು ಇಂಟರ್ನ್ಶಿಪ್. 15 ಡೇಸ್ ಇಂಟರ್ನ್ಶಿಪ್. ಸಮ್ ಕ್ವಶನ್ಸ್ ಕೇಳಿದೆ ನಾ ಅವರಿಗೆ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಳ್ಳೆ ಬಾಯಾಗಿ ಹೊಡೆದಿರುವಂತ ಲೈನ್, ಈ ಕಾನ್ವೆಂಟ್ ಮಕ್ಳು ಹೇಳ್ತಾರಲ್ಲ ಆ ರೀತಿ ಹೇಳ್ತಾ ಇದ್ದಾರೆ. ಸರಿ ಆಯ್ತು, ನೀವ್ ಹೇಳಿದ್ದೆಲ್ಲ ಆನ್ಸರ್ ಕರೆಕ್ಟ್ ಇದೆ, ಬಟ್ ನಾನೀಗ ಸಾಮಾನ್ಯ ಮನುಷ್ಯ, ನನಗೆ ಅರ್ಥ ಮಾಡ್ಸ್ರಿ ಅಂತ ಹೇಳಿದೆ. ಹ್ಮ್ ಯಾರೂ ಮಾತಾಡ್ಲಿಲ್ಲ. ಸೊ ಅದು ನಾನು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಅವ್ರ ಹತ್ರ ನಾಲೆಜ್ ಇತ್ತು, ಇಂಟೆಲಿಜೆನ್ಸ್ ಇರಲಿಲ್ಲ. ಆಮೇಲೆ ನಾನು ಒಂದ್ಸಲ ಲೈವ್ ಎಕ್ಸಾಂಪಲ್ ಕೊಟ್ಟೆ. ಈ ರೀತಿ ಆಗಿದೆಯಪ್ಪ, ಈಗ ನಾನೇ ಒಂದು ಕೇಸು, ನನ್ನ ಕ್ಲೈಂಟ್ ಬಂದಿದ್ದೀನಿ, ಈ ರೀತಿ ಆಗಿದೆ, ನೀನು ನನಗೆ ಸಾಲ್ವ್ ಮಾಡ್ಕೊಡು ಅಂತ ನಾನು ಹೇಳಿದೆ. ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೆ ಅದನ್ನ ಆನ್ಸರ್ ಮಾಡಕ್ ಬರಲಿಲ್ಲ. ಸೊ ಅವಾಗ ನನಗೆ ಅರ್ಥ ಆಯ್ತು ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ. ಆಮೇಲೆ ಇವನ್ ನಾನು ಯಾರನ್ನು ಕೂಡ ಡಿಗ್ರೇಡ್ ಮಾಡ್ತಾ ಇಲ್ಲ, ಅಪ್ಗ್ರೇಡ್ ಮಾಡ್ತಾ ಇಲ್ಲ. ನಮ್ ಕರ್ನಾಟಕದಲ್ಲಿ ಇರುವಂತ ಪ್ರೊಫೆಸರ್ಸ್ಗಳ ಸಮಸ್ಯೆ ಏನ್ ಗೊತ್ತಾ? ಸಿಲೆಬಸ್ ಮುಗಿಸ್ಬೇಕಷ್ಟೆ. ಯಾರು ಥಿಂಕ್ ಮಾಡ್ತಾ ಇಲ್ಲ, ನಾಳೆ ದಿನ ನಾನು ಹೇಳ್ತಾ ಇರುವಂತ ವಿಷಯನ ತಗೊಂಡೋಗಿ ಇವ್ನ್ ಕೇಸ್ ನಡ್ಸೋ ಲೆವೆಲಿಗೆ ನಾನು ಮಾತಾಡಬಹುದಾ? ಸೊ ಅಲ್ಲಿ ಲ್ಯಾಕ್ ಆಗ್ತಾ ಇದಾರೆ ಪ್ರೊಫೆಸರ್ಸ್ಗಳು. ನಮ್ದು ಎಜುಕೇಶನಲ್ ವೆಬಿನಾರ್ಸ್ಗಳೆಲ್ಲ ನಡೀತಾ ಇದೆ ಆನ್ಲೈನ್ಗಳಲ್ಲಿ. KSLU ಇದ್ರ ಕಡೆಯಿಂದ ನಾವೆಲ್ಲ ನಡೆಸ್ತಾ ಇರ್ತೀವಿ. ಸೊ ನಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಹೇಳ್ತೀವಿ. ಬಟ್ ಯಾರು ಅದನ್ನ ಪ್ಯಾಷನ್ ಆಗಿ ತಗೊಳ್ಳದೆ ಟೀಚಿಂಗ್ ನಾರ್ಮಲ್ ಆಗಿ ತಗೊಂಡಿರ್ತಾರೆ, ಅವ್ರಿಗೆ ನಾವೇನು ಹೇಳಕ್ಕಾಗಲ್ಲ. ಏನಿಯೋ ಮತ್ತೆ ಬ್ಯಾಕ್ ಬರೋಣ. ಲಾಸ್ಟ್ ಒಂದು ಸಬ್ಜೆಕ್ಟ್ ಉಳಿಸಿದ್ದೆ ನಾನು, BNS. ಇದರ ಒಂದು ಹಳೆ ಹೆಸರು IPC. ಈಗ ಭಾರತೀಯ ನ್ಯಾಯ ಸಂಹಿತೆ ಆಗಿದೆ. ಹಳೇದದು ಇಂಡಿಯನ್ ಪೀನಲ್ ಕೋಡ್ ಅಂತ ಇತ್ತು ಯಾವಾಗ, ಹಳೆ ಒಂದಿತ್ತು. ಆಮೇಲೆ ಇನ್ನೊಂದು ನಿಮ್ಮಲ್ಲಿರುವಂತ ಒಂದು ಮಿಸ್ ಅಸಂಪ್ಷನ್, ಅದ್ರ ಬಗ್ಗೆ ಮಾತಾಡ್ತೇನೆ ನಾನು. ಏನೋ ಹೊಸ ಸಿಲೆಬಸ್ ಬಂದಿದೆ ಅಂತೆ ನಮ್ಗೆ, ತುಂಬಾ ಕಷ್ಟ ಅಂತೆ. ಫಸ್ಟ್ ಈಗ IPC ಇತ್ತಂತೆ, ಈಗ BNS ಹೊಸ್ತಂತೆ, ತುಂಬಾ ಕಷ್ಟ ಅಂತೆ. ಈ ರೀತಿ ಏನು ಇಲ್ಲ ಸರ್. IPC ಯಲ್ಲೂ 5 ಯೂನಿಟ್ ಇತ್ತು, ಆಯ್ತಾ. BNS ಅಲ್ಲೂ 5 ಯೂನಿಟ್ ಇದೆ. ಓಕೆ, IPC ಯಲ್ಲೂ ಅದೇ ವಿಷಯಗಳನ್ನು ಕಲ್ತಿದ್ದು, BNS ಅಲ್ಲೂ ಅದೇ ವಿಷಯಗಳನ್ನು ಕಲ್ತಿದ್ದು. ಇವತ್ತೇ ಹೋಗಿ ಚೆಕ್ ಮಾಡಿ, IPC ಮತ್ತೆ BNS ಎರಡು ಸಿಲೆಬಸ್ ಓಪನ್ ಮಾಡಿ, ಏನೂ ಡಿಫ್ರೆನ್ಸ್ ಇಲ್ಲ. ಆಯ್ತು, ವೇರಿಯೇಷನ್ ಆಗಿದ್ರೆ ಯೂನಿಟ್ 1 ಅಲ್ಲಿ ಇರುವಂತದ್ದು ಯೂನಿಟ್ 2 ಬಂದಿರಬಹುದು, ಯೂನಿಟ್ 2 ಬಂದ್ರೆ ಯೂನಿಟ್ 1 ಬಂದಿರಬಹುದು. ಏನಿಯೋ ಕಂಟೆಂಟ್ ಅಂತೂ ಏನು ಚೇಂಜ್ ಮಾಡಿಲ್ಲ. BNS ಅಲ್ಲೂ ಅದೇ ಇದೆ, IPC ಅಲ್ಲೂ ಅದೇ ಇದೆ. ಸರ್ ಹಾಗಂದ್ರೆ ಚೇಂಜ್ ಆಗಿದ್ದೇನು ಗೊತ್ತಾ? ಜಸ್ಟ್ ಸೀರಿಯಲ್ ನಂಬರ್ಗಳಷ್ಟೇ. ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ದೆ ಗೊತ್ತಾ, ಆಕ್ಟ್ ಅಂತ ಒಂದು ಆಕ್ಟ್ ಇದೆ. ಆ ಆಕ್ಟ್ ನ ಹೆಸರು BNS ಅಂತ ತಗೋಣ. ಹಳೆ ಆಕ್ಟ್ ಇತ್ತು, IPC ಅಂತ ತಗೋಣ. ಅಂದ್ರೆ ಒಂದು ಕಾನೂನು ಇದೆ ಅಂತೆ, IPC ಅಂತ ಒಂದು ಕಾನೂನು ಇದೆ. ಹೊಸದಾಗಿ ಇನ್ನೊಂದು ಕಾನೂನು ಬಂತಂತೆ 2023ರಲ್ಲಿ, BNS ಅಂತ ಒಂದು ಕಾನೂನು ಬಂತಂತೆ. ಎರಡರಲ್ಲೂ ಕೂಡ ಸೆಕ್ಷನ್ಸ್ ಗಳಿದ್ದೇ ಇರುತ್ತೆ. ಈಗ ನಾನು ನಿಮಗೆ ಎಕ್ಸಾಂಪಲ್ ತಗೊಂಡು ಹೇಳಿದೆ ಗೊತ್ತಾ, 420 ಅಂತ. IPC ಯ ಒಂದು ಸೆಕ್ಷನ್ 420. ಆ ರೀತಿ 1, 2, 3, 4, 5 ಅಂತೇಳಿ ಕಂಟಿನ್ಯೂಸ್ ಆಗಿ ನಾವು ಸೀಕ್ವೆನ್ಸ್ ಆಗಿ ಹೋಗ್ತಾ ಹೋದ್ರೆ ಅಪ್ ಟು 500 ಸೆಕ್ಷನ್ ತನಕ ಇದೆ, ಒಂದೇ ಸೆಕ್ಷನ್ ಇಂದ ಹಿಡಿದು. ಇದೇ ರೀತಿ BNS ಅಲ್ಲೂ ಕೂಡ ಅಷ್ಟೇ, 1, 2, 3, 4, 5 ಅಂತ ತಗೊಂಡು ಹೋದ್ರೆ ಅಪ್ ಟು 300+ ಸೆಕ್ಷನ್ ತನಕ ಇದೆ BNS ಅಲ್ಲೂ ಕೂಡ. ಓಕೆ, ಒಂದು ಓವರ್ ವ್ಯೂ ಹೇಳ್ತಾ ಇರೋದು ನಿಮ್ಗೆ. ಸೊ ಈಗ ಏನಾಯ್ತು ಅಂದ್ರೆ, ಸಿಲೆಬಸ್ ಅದೇ ಇಟ್ರು, ಎಲ್ಲ ಅದೇ ಇದೆ, ಕಂಟೆಂಟ್ ಅದೇ ಇದೆ, ಎಲ್ಲ ಸೇಮ್ ಇದೆ. ಆದ್ರೆ ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲಿರುವಂತ ಸೆಕ್ಷನ್ ನಂಬರ್ಸ್ ಗಳು ಚೇಂಜ್ ಆಗಿ ಇಲ್ಲೊಂದ್ ಸ್ವಲ್ಪ ಚೇಂಜ್ ಆಯ್ತು. ಇಲ್ಲಿ ಸೆಕ್ಷನ್ ಮರ್ಡರ್ ಸೆಕ್ಷನ್ ಇಲ್ಲಿ 302 ಇತ್ತು, ಇಲ್ಲಿ 100, 101, 102 ಇದ್ರಲ್ಲಿ ವೇರಿಯೇಷನ್ಸ್ ಗಳನ್ನ ಕೊಟ್ಟರು. ಯಾವ್ದ್ರಲ್ಲಿ? BNS ಅಲ್ಲಿ. ಆ ರೀತಿ ಚೇಂಜ್ ಅನ್ನೋದ್ ಬಿಟ್ರೆ, ಸೀರಿಯಲ್ ನಂಬರ್ಗಳು ಚೇಂಜ್ ಆಯ್ತು, ಸೆಕ್ಷನ್ ನಂಬರ್ಸ್ ಗಳು ಚೇಂಜ್ ಆಯ್ತು ಅನ್ನೋದ್ ಬಿಟ್ರೆ ಕಂಟೆಂಟ್ ಚೇಂಜ್ ಆಗ್ಲಿಲ್ಲ. ಯಾಕೆ ಕಂಟೆಂಟ್ ಚೇಂಜ್ ಆಗ್ಲಿಲ್ಲ? ಮತ್ತೆ ಒಂದು ಎಕ್ಸಾಂಪಲ್ ಬರ್ತೇನೆ. ಮರ್ಡರ್ ಅಂದ್ರೆ ಫಸ್ಟ್ ಮೀನಿಂಗ್ ಇತ್ತಂತೆ, ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಫಿಸಿಕಲಿ ಹಾರ್ಮ್ ಮಾಡುವಂತದ್ದು. ಹಾರ್ಮ್ ಮಾಡ್ತಾನೆ ಅಂತಂದ್ರೆ ಅವನಿಗೆ ತೊಂದರೆ ಆಗುವಂತದ್ದು, ಬಾಡಿಗೆ ತೊಂದರೆ ಆಗುವಂತದ್ದು, ಕೈಯಲ್ಲಿ ತಗೊಂಡ್ ಚಾಕುನೋ, ಕತ್ತಿನೋ, ವಿಷಾನೋ ಏನೋ ತಗೊಂಡ್ ಬಂದೂಕು ಅಂತ ಸಾಯಿಸ್ತಾ, ಇದನ್ನ ಮರ್ಡರ್ ಅಂತ ಅಂದ್ವಿ ಅಂತ ಹೇಳಿದ್ವಿ. ಯಾವ್ದ್ರಲ್ಲಿ? IPC ಅಲ್ಲಿ. ಈಗ BNS ಅಲ್ಲಿ ಏನ್ ಚೇಂಜ್ ಮಾಡಕ್ ಬರುತ್ತೆ ನೀವು? BNS ಅಲ್ಲಿ ಏನೋ ಮರ್ಡರ್ ಅಂತಂದ್ರೆ ಏನ್ ಬೇರೆ ಮೀನಿಂಗ್ ಹೇಳ್ತೀರಾ? ಅದೇ ತಾನೇ ಮರ್ಡರ್ ಅಂತಂದ್ರೆ. ಎರಡನೇ ಉದಾಹರಣೆ, ಕಳ್ತನ, ಥೆಫ್ಟ್ ಅಲ್ಲಿ IPC ಅಲ್ಲಿ ಹೇಳಿದ್ರಂತೆ, ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿಲ್ಲದ ಹಾಗೆ, ಗೊತ್ತಿದ್ದ ಹಾಗೆ ತೆಗೆದುಕೊಂಡು ಹೋದ್ರೆ ಅದು ರಾಬ್ರಿ ಆಗುತ್ತೆ.
ಅಥವಾ ಎಕ್ಸ್ಟಾರ್ಷನ್ ಆಗುತ್ತೆ. ಗೊತ್ತಿಲ್ಲದ ಹಾಗೆ ತೆಗೆದುಕೊಂಡು ಹೋಗುವಂಥದ್ದು ಥೆಫ್ಟ್. ಆಯ್ತಾ? ಅನ್ನೋವಿಂಗ್ಲಿ ತೆಗೆದುಕೊಂಡು ಹೋಗುವಂಥದ್ದು ಥೆಫ್ಟ್. ಈ ರೀತಿ ಮಾಡುವಂತದನ್ನ ಥೆಫ್ಟ್ ಅಂತ IPC ಹೇಳಿದ್ರಂತೆ. ಮತ್ತೆ BNS ಬಂದಾಗ ಅದೇನ್ ಚೇಂಜ್ ಆಗುತ್ತೆ? BNS ಬಂದಾಗ್ಲೂ ಅದೇ ಕಳ್ತನ, ಅದೇ ತಾನೆ ರೇಪು. ಅಲ್ಲಿರುವಂತ ಎಸೆನ್ಷಿಯಲ್ಸ್ ಇಲ್ಲಿರುವಂತ ಎಸೆನ್ಷಿಯಲ್ಸ್. ಆದ್ರೆ ಒಂದು ಒಳ್ಳೆ ಮಾಡಿಫಿಕೇಶನ್ BNS ಅಲ್ಲಿ ತಂದಿದ್ದೇನು ಅಂದ್ರೆ ಪನಿಷ್ಮೆಂಟ್ ಕ್ಲಾಸಸ್ ಗಳನ್ನ ಚೇಂಜ್ ಮಾಡಿದ್ರು. ಅಂದ್ರೆ ಪನಿಷ್ಮೆಂಟ್ ಗಳು ಫಸ್ಟ್ ಇತ್ತು, ಅದರಲ್ಲಿ ಕಡಿಮೆ ಫೈನ್ ಇತ್ತು, ಅದನ್ನ ಜಾಸ್ತಿ ಮಾಡಿದ್ರು. ಜೈಲ್ ಶಿಕ್ಷೆ ಕಡಿಮೆ ಇತ್ತು, ಅದನ್ನ ಜಾಸ್ತಿ ಮಾಡಿದ್ರು. ಆಮೇಲೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಯಾವ್ದೋ ಒಂದು ಹೊಸ ರೀತಿಯಾದಂತ ಕ್ರೈಮ್ಸ್ಗಳು, ಈಗ ಯಾರ್ದೋ ಒಬ್ರದ್ದು ಹೆಣ್ಮಕ್ಳದ್ದು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡೋದು, ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡುವಂಥದ್ದು, ಲೀಕ್ ಮಾಡುವಂಥದ್ದು, ಈ ರೀತಿಯಾದಂತ ಒಂದು ಕೆಲವೊಂದು ವಿಷಯಗಳನ್ನ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯಗಳನ್ನ ಆಡ್ ಮಾಡ್ತಾ ಹೋದ್ರು. ಹೇಗೆ ನೋಡಿದ್ರು ಕೂಡ 90% ಏನಿದೆಯಲ್ವಾ ಸೇಮ್ ಇದೆ. IPC BNS 90% ಸೇಮ್ ಇದೆ, ಜಸ್ಟ್ ನಂಬರ್ ಚೇಂಜ್ ಆಗಿದೆ. ಇನ್ 10% ಮಾತ್ರ ಅಡಿಷನಲ್ ಅಮೆಂಡ್ಮೆಂಟ್ ಅನ್ನ ಕೊಟ್ಟಿದ್ದಾರೆ BNS ಗೆ. ಓಕೆ, ಐ ಹೋಪ್ ಈಗ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ನಾನೇನೋ BNS ಹೊಸ ಸಿಲೆಬಸ್ ಓದ್ತಾ ಇದ್ದೀನಿ, ಏನೂ ಇಲ್ಲ. IPC ಅಲ್ಲಿ ಕೇಳುವಂತ ಕ್ವಶನ್ಸ್ ಗಳೇ ನಿಮಗೆ BNS ಅಲ್ಲಿ ಕೇಳೋದು. ಆದ್ರೆ ನೀವು ಬರಿತಾ ಇರಬೇಕಾದ್ರೆ IPC ಸೆಕ್ಷನ್ ಬದಲಿಗೆ BNS ಸೆಕ್ಷನ್ ಬರೀತೀರಾ ಅಷ್ಟೇ. ಇದಿಷ್ಟು ಸಬ್ಜೆಕ್ಟ್ ನ ಕ್ಲಾರಿಟಿ ಬಗ್ಗೆ. ಜಾಸ್ತಿ ಪ್ಯಾನಿಕ್ ಆಗದೆ ಇರೋ ರೀತಿಯಾಗಿ ಸಿಂಪಲ್ ಆಗಿ ಓದ್ಲಿ ಅನ್ನುವಂತ ಒಂದು ಸಬ್ಜೆಕ್ಟ್ ನ ಕ್ಲಾರಿಟಿ ಮೇಲೆ. ಈಗ ನಾನ್ ಬರ್ತೇನೆ ಸಬ್ಜೆಕ್ಟ್ ನ ಸಿಲೆಬಸ್ಗೆ ಬರ್ತೇನೆ. ಏನಿದೆ, ಏನ್ ವಿಷಯಗಳಿದೆ ಅಂತ. ಯಾವ ರೀತಿ ಕನೆಕ್ಟ್ ಮಾಡ್ತಾ ಇದ್ದೆ ನಾನು ನಿಮ್ಗೆ? ಸೊಸೈಟಿ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೆ. ಸೊಸೈಟಿ ಜೊತೆನೆ ಕನೆಕ್ಟ್ ಮಾಡ್ಬಿಟ್ಟು 4 ಸಬ್ಜೆಕ್ಟ್ಸ್ ಗಳ ಬಗ್ಗೆ ನಾನು ಹೇಳಿದೆ. ಸರ್ ಇದೇ ಹೇಗೆ ಸೊಸೈಟಿ ಜೊತೆ ಕನೆಕ್ಟ್ ಮಾಡ್ತೀರಾ ಅಂತ ಬಂದಾಗ ತುಂಬಾ ಸಿಂಪಲ್ ಆಗಿ ಈಗಲೇ ನಾನು ಎಕ್ಸಾಂಪಲ್ ತಗೊಂಡಲ್ವಾ ನಿಮ್ಗೆ. ಈಗಲೇ ಜಸ್ಟ್ ಈಗ ಎಕ್ಸಾಂಪಲ್ ತಗೊಂಡಿದ್ದು. ಯಾವ ಎಕ್ಸಾಂಪಲ್ ತಗೊಂಡೆ? ಮೊದಲನೇ ಎಕ್ಸಾಂಪಲ್ ತಗೊಂಡೆ, ಮರ್ಡರ್ ಅಂತ ಹೇಳಿದೆ, ಥೆಫ್ಟ್ ಅಂತ ಹೇಳಿದೆ, ರೇಪ್ ಅಂತ ಹೇಳಿದೆ, ಅಥವಾ ಎನಿಹೌ ಬಿಡಿ, ಅದ್ ನೀವು ಯಾವ್ದಾದ್ರು ಏನಾದ್ರು ತಗೊಳ್ಬಹುದು. ಹರ್ಟ್, ಗ್ರೀವಿಯಸ್ ಹರ್ಟ್, ಆ ರೀತಿ ನಾನು ಹೇಳ್ತಾ ಹೋದೆ ಅಂತಂದ್ರೆ ಸುಮಾರು ಹೇಳ್ಬಹುದು. 3 ಎಕ್ಸಾಂಪಲ್ ಜೊತೆ ಹೋಗೋಣ. ಈ 3 ಕೂಡ ನಡೆಯೋದು ಎಲ್ಲಿ? ಸಮಾಜದಲ್ಲಿ. ಆಮೇಲೆ ಈ 3 ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ ಅಂತಲ್ಲ. ಎಲ್ಲರೂ ನ್ಯೂಸ್ ಅಲ್ಲಿ ನೋಡಿದಿರಾ, ಮೂವೀಸ್ ಗಳಲ್ಲಿ ನೋಡಿದಿರಾ, ವೆಬ್ ಸೀರೀಸ್ ಗಳಲ್ಲಿ ನೋಡಿದಿರಾ, ಮರ್ಡರ್ಸ್, ಕೊಲೆ ಗಿಲೆ ಬಗ್ಗೆ ನೋಡಿದಿರಾ, ಸಪ್ರೇಟ್ ಆಗಿ ಸರ್ಚ್ ಮಾಡಿ ನೋಡ್ತೀರಾ, ಥೆಫ್ಟ್, ಸಸ್ಪೆನ್ಸ್, ಥ್ರಿಲ್ಲರ್ ಅಂತ. ಸೊ ಅದನ್ನು ನೋಡಿರ್ತೀರಾ. ರೇಪ್ ಕೇಸಸ್ ಗಳನ್ನು ಕೂಡ ನೋಡಿರ್ತೀರಾ, ಟಿವಿ ನ್ಯೂಸ್ ಅಲ್ಲಿ ಎಲ್ಲದನ್ನು ಕೂಡ ನೋಡಿರ್ತೀರಾ. ಏನಿದ್ ನೀವು ನೋಡಿದಿರಲ್ವಾ, ಇದಕ್ಕೆ ಒಂದ್ ಸ್ವಲ್ಪ ಸೆಕ್ಷನ್ಸ್ ಗಳನ್ನ ಆಡ್ ಮಾಡೋದಷ್ಟೇ. ಮರ್ಡರಿಗೆ ಯಾವ ಸೆಕ್ಷನ್ ಗೌರ್ಮೆಂಟ್ ಅವರು ಬರ್ದ್ ಕೊಟ್ಟಿದ್ದಾರೆ, ಥೆಫ್ಟಿಗೆ ಯಾವ ಸೆಕ್ಷನ್ ಗೌರ್ಮೆಂಟ್ ಅವ್ರು ಬರ್ದ್ ಕೊಟ್ಟಿದ್ದಾರೆ. ಸೊ ಥೆಫ್ಟ್ ಅಂತಂದ್ರೆ ನೀವ್ ಅನ್ಕೊಂಡಿದ್ದೇನೋ ಕತ್ಕೊಂಡು ಹೋಗೋದು ಅಂತ, ಅಂದ್ರೆ ಒಬ್ನೊಂದ್ ಕಡೆ ಇನ್ನೊಂದ್ ಕಡೆ ತಗೊಂಡ್ ಹೋಗೋದು ಅಂತ. ಬಟ್ ಆದ್ರೆ ನಾನೇನಂದೆ, ಥೆಫ್ಟ್ ಅಂದ್ರೆ ಗೊತ್ತಿಲ್ಲದ ಹಾಗೆ ತೆಗೆದುಕೊಂಡು ಹೋಗೋದು ಅಂತಂದೆ. ಅಂದ್ರೆ ನನ್ನ ಹತ್ರ ನೀವೇನಾದ್ರೂ ಕಳ್ತನ ಮಾಡ್ತೀರಾ ಅಂತಂದ್ರೆ ನನಗ್ ಗೊತ್ತಿಲ್ದಿರೋ ಹಾಗೆ ನನ್ನ ಫೋನ್ ಎತ್ಕೊಂಡು ಹೋಗ್ಬೇಕು, ಅದು ಕಳ್ತನ ಆಗುತ್ತೆ ಅಂತ ಹೇಳ್ದೆ. ಅಲ್ಲೇನೋ ಒಂದು ಗೊತ್ತಿಲ್ಲದ ಹಾಗೆ ಅಂತ ನಾನು ಒಂದು ವರ್ಡ್ ಯೂಸ್ ಮಾಡಿದೆ ಗೊತ್ತಾ. ಇದು ಆಕ್ಚುಯಲ್ ಆಗಿ ಲಾ ಸ್ಟೂಡೆಂಟ್ ನ ಬೇಸ್. ಅಂದ್ರೆ ಒಬ್ಬ ಲಾಯರ್ ಆದವನು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ತಾನೆ, ಇದನ್ನೊಂದ್ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡುವಂತಾನೆ ಆಕ್ಚುಯಲ್ ಆಗಿ ಲಾಯರ್ ಆಗ್ತಾನೆ. ಓಕೆ, ಆಕ್ಚುಯಲ್ ಆಗಿ ಲಾಯರಿಗೂ ಒಬ್ಬ ಸಾಮಾನ್ಯ ಮನುಷ್ಯನ್ಗಿರುವಂತ ಡಿಫ್ರೆನ್ಸ್ ಅದೇ. ಬಟ್ ಆದ್ರೆ ಸಾಮಾನ್ಯ ಮನುಷ್ಯನ್ಗೂ ಕೂಡ ಗೊತ್ತು ಮರ್ಡರ್ ಅಂತಂದ್ರೆ ಏನು ಅಂತ. ಆದ್ರೆ ಮರ್ಡರ್ ನಲ್ಲಿ ಲಾ ಪ್ರಕಾರ ನಿನ್ನ ಮೇಲೆ ನಾನು ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ಸ್ ನಡೆಸಬೇಕು, ಹಿಯರಿಂಗ್ಸ್ ನಡೆಸಬೇಕು ಅಂತಂದ್ರೆ ಏನೇನ್ ಇದ್ರೆ ಮರ್ಡರ್ ಆಗುತ್ತೆ ಅನ್ನುವಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಗೊತ್ತಿರಲ್ಲ. ಅದು ನಿಮಗೆ ಗೊತ್ತಿರುತ್ತೆ, ಅದು ನಿಮಗೆ ಮರ್ಡರ್ ಆಗುತ್ತೆ. ಈಗ ರೇಪ್ ಅಂತಂದ್ರೆ ಕ್ಯಾಶುವಲ್ ಆಗಿ ಎಲ್ಲರೂ ಹೇಳ್ತಾರೆ, ಸೊ ರೇಪ್ ಅಂದ್ರೆ ಏನು ಅಂತೇಳಿ ಎಲ್ಲ ಹೇಳ್ತಾರೆ. ಆದ್ರೆ ಆಕ್ಚುಯಲ್ ಆಗಿ ಏನೇನ್ ಎಸೆನ್ಷಿಯಲ್ಸ್ ಗಳಿದ್ರೆ, ಏನೇನ್ ಅವಶ್ಯಕಾಂಶಗಳಿದ್ರೆ ಅದು ರೇಪ್ ಆಗಿ ಕನ್ಸಿಡರ್ ಆಗುತ್ತೆ. ಆ ರೀತಿಯಾದಂತಹ ವಿಷಯಗಳನ್ನ ಹೇಳಬೇಕು ಅಂತಂದ್ರೆ ಒಬ್ಬ ಲಾಯರೇ ಬೇಕು. ಸೊ ಈ ರೀತಿಯಾಗಿ ಅದನ್ನ ಕೆಟಗರೈಸ್ ಮಾಡ್ತಾ ಹೋದಾಗ ಈ ಸಬ್ಜೆಕ್ಟು ಕೂಡ 100% ಸೊಸೈಟಿಕಲ್ ಸಬ್ಜೆಕ್ಟ್. ಪ್ರತಿ ಒಂದು ಕ್ರೈಮ್ ತಗೊಳ್ತಾ ಹೋಗೋಣ. ಯೂನಿಟ್ 1, 2, 3, 4, 5 ಪ್ರತಿ ಯೂನಿಟ್ ನಾನು ಸಿಂಪಲ್ ಆಗಿ ಹೇಳ್ತೇನೆ ನೋಡಿ. ಯೂನಿಟ್ 1 ಅಲ್ಲಿ ಏನ್ ಹೇಳಿದಾರೆ ಗೊತ್ತಾ? ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದೆ, ಆಲ್ವೇಸ್ ಯೂನಿಟ್ 1 ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ಎವ್ರಿ ಸಬ್ಜೆಕ್ಟ್, ಎನಿ ಸಬ್ಜೆಕ್ಟ್. BNS ಬಗ್ಗೆ ಓದ್ತಾ ಇದ್ದೀರಾ. ಈಗ BNS ಅಂತಂದ್ರೆ ಈ BNS ಯಾವಾಗ ಬಂತು, ಏನು, ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತು. BNS ಅಲ್ಲಿ ಒಂದು ಕ್ರೈಮ್ ಆಗ್ಬೇಕು ಅಂತಂದ್ರೆ 2 ಆಗ್ಬೇಕಂತೆ. ಅಂದ್ರೆ ಒಂದು ಆಕ್ಟಸ್ ರಿಯಾ ಇರ್ಬೇಕಂತೆ, ಇನ್ನೊಂದು ಮೆನ್ಸ್ ರಿಯಾ ಇರ್ಬೇಕಂತೆ. ಸೊ ಅದರಿಂದ ಡ್ಯಾಮೇಜು ಆಗ್ಬೇಕಂತೆ, ಹಾನಿನೂ ಆಗ್ಬೇಕಂತೆ. ಇದನ್ನ ಯಾವ ರೀತಿ ಹೇಳ್ತಾ ಇದ್ದೀನಿ ಗೊತ್ತಾ ನಾನು? ಈಗ ಆಕ್ಟಸ್ ರಿಯಾ, ಮೆನ್ಸ್ ರಿಯಾ, ಹಾನಿನೇ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನಾನು ಒಂದ್ ಲೈನ್ ಅಲ್ಲಿ. ಸೊ ಆಕ್ಟಸ್ ರಿಯಾ ಅಂತಂದ್ರೆ ಮಾಡುವಂಥದ್ದು, ಮೆನ್ಸ್ ರಿಯಾ ಅಂತಂದ್ರೆ ಮೆಂಟಲಿ ಥಿಂಕ್ ಮಾಡುವಂಥದ್ದು. ಸಾರಿ, ಏನಾಯ್ತು? ಒಂದ್ ನಿಮಿಷ. ಸಾರಿ, ಡಿಸ್ಪ್ಲೇ ಮೂವ್ ಆಗಿತ್ತು. ಆಕ್ಟಸ್ ರಿಯಾ, ಮೆನ್ಸ್ ರಿಯಾ ಮತ್ತೆ
ಡ್ಯಾಮೇಜಸ್ ಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಂದ್ರೆ ಎಸೆನ್ಷಿಯಲ್ ಒಂದೇನಾದ್ರೂ ಕ್ರೈಮ್ ಆಗ್ಬೇಕು ಅಂದ್ರೆ ಏನೇನ್ ಇದ್ರೆ ಕ್ರೈಮ್ ಆಗುತ್ತೆ ಅನ್ನುವಂತ ವಿಷಯದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಈಗ ಮೊದಲನೇದಾಗಿ ನಾನೊಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ನೋಡಿ ಸರ್, ಸತ್ಯ ಏನ್ ಗೊತ್ತಾ, ಪ್ರತಿಯೊಬ್ಬರಿಗೂ ಯಾರೋ ಒಬ್ರ ಮೇಲೆ ಸಿಟ್ಟಿದ್ದೇ ಇರುತ್ತೆ. ರಾತ್ರಿ ಮಲಗ್ಬೇಕಾದ್ರೆ ಯೋಚನೆ ಮಾಡಿರ್ತೀವಿ, ಸಾಯಿಸ್ಬಿಡ್ತಿದ್ದೆ ಅವ್ನ್ ಸಿಕ್ಕಿದ್ರೆ, ಅಥವಾ ಬೆಳಿಗ್ಗೆ ಎದ್ಬಿಟ್ಟು ಸಾಯಿಸ್ಬಿಡ್ತೀನಿ ಅಂತ ಯೋಚನೆ ಮಾಡಿದ್ವಿ, ಅಥವಾ ಬೆಳಿಗ್ಗೆ ಎದ್ದು ಹೊಡೆದ್ ಬಿಡ್ತೀನಿ ಅಂತ ಯೋಚನೆ ಮಾಡ್ತೀವಿ ಅಲ್ವಾ. ಇರೋ ಸತ್ಯ ಒಪ್ಕೊಳ್ಬೇಕು, ಮಾಡ್ತೀವಿ. ಅದು ಅವನೇನು ಮೆನ್ಸ್ರಿಯಾ. ಮೆನ್ಸ್ರಿಯಾ ಅಂದ್ರೆ ಏನು? ಮೆಂಟಲಿ ಥಿಂಕ್ ಮಾಡ್ತಾ ಇರೋದು. ಎಂ ಫಾರ್ ಎಂ ಅಲ್ವಾ ಮೆನ್ಸ್ರಿಯಾ. ಮೆನ್ಸ್ರಿಯಾ ಫಾರ್ ಮೆಂಟಲಿ ಥಿಂಕಿಂಗ್. ಸಿಂಪಲ್ ಆಗಿ ಥಿಂಕ್ ಮಾಡಿ, ಜನರಲ್ ಆಗಿ ಫಸ್ಟ್, ಆಮೇಲೆ ಹೋಗೋಣಂತ್ರಿ ಡೀಪ್ ಆಗಿ ಅದೇನ್ ಹೇಳುತ್ತೆ, ಯಾವ ವಿಷಯನ ಮಾತಾಡ್ತಾ ಇದೆ, ಎಷ್ಟ್ರ ಮಟ್ಟಿಗೆ ನಾನು ಡೀಪ್ ಆಗಿ ಹೋಗ್ಬೇಕು, ಯಾವ ರೀತಿ ನೋಡುವಂಥದ್ದು, ಆಮೇಲೆ ಹೋಗೋಣಂತ್ರಿ. ಫಸ್ಟ್ ಮೆನ್ಸ್ರಿಯಾ ಅಂದ್ರೆ ಏನು? ಮೆಂಟಲಿ ಥಿಂಕ್ ಮಾಡುವಂಥದ್ದು. ನಾನು ಥಿಂಕ್ ಮಾಡಿದೆ ಫಸ್ಟ್ ರಾತ್ರಿ ಅವನಿ, ನಾನು ಥಿಂಕ್ ಮಾಡಿದೆ ಬೆಳಿಗ್ಗೆ ಎದ್ದೋಗ್ಬಿಟ್ಟು ಸಾಯಿಸ್ಬಿಡ್ತೀನಿ ಅಂತ. ಈಗ ಬರ್ತೀನಿ ನಾನು ಆಕ್ಟಸ್ರಿಯಾಗಿ. ಆಕ್ಟಸ್ರಿಯಾ ಅಂದ್ರೆ ಏನ್ ಗೊತ್ತಾ? ಆಕ್ಷನಿಗೆ ಬರುವಂತದ್ದು. ನಾನು ಬೆಳಿಗ್ಗೆ ಸಾಯಿಸ್ಲಿಕ್ಕೆ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗಿ ಗನ್ನೋ, ಪಿಸ್ತೂಲೋ, ಬಂದೂಕೋ ಅಥವಾ 4 ಜನ ರೌಡಿಗಳನ್ನು ಕರ್ಕೊಂಡು ಹೋಗಿ ಏನಾದ್ರೂ ಸಾಯಿಸಿದ್ರೆ ಮಾತ್ರ ಅದು ಆಕ್ಟಸ್ರಿಯಾ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಒಂದು ಮೆನ್ಸ್ರಿಯಾನು ಇರ್ಬೇಕು, ನಾನು ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಆಕ್ಟಸ್ರಿಯಾನು ಮಾಡ್ಬೇಕು, ಅಷ್ಟಕ್ಕೆ ನಿಲ್ಲೋದಿಲ್ಲ ಕ್ರೈಮು. ಅದರಿಂದ ಅವನಿಗೆ ಹಾನಿ ಆಗ್ಬೇಕು, ಅಂದ್ರೆ ಮುಂದ್ಗಡೆ ಪಾರ್ಟಿಗೆ ಸಮಸ್ಯೆ ಆಗ್ಬೇಕು. ಅರ್ಥ ಆಗ್ತಿದ್ಯಲ್ವಾ ನಿಮ್ಗೆ? ಇದೆಲ್ಲದೂ ಕೂಡ ಆಯ್ತು ಅಂತಂದ್ರೆ ಆಗ ಬಂದ್ಬಿಟ್ಟು ಒಂದು ಕ್ರೈಮ್ ಎಕ್ಸಿಕ್ಯೂಟ್ ಆಗುತ್ತೆ, ಅಂದ್ರೆ ಒಂದು ಅಪರಾಧ ಆದಂಗೆ ಆಗುತ್ತೆ. ಇದೇ ಒಂದು ಎಸೆನ್ಷಿಯಲ್ಸ್ ಗಳನ್ನ ಯೂನಿಟ್ 1 ನಲ್ಲಿ ಮಾಡಿದ್ದಾರೆ. ಈಗ ನಾನು ಹೇಳ್ತೇನೆ, ಸರ್ ಇದು 3 ಆಗ್ಲೇಬೇಕಾ? ಯಾವ್ದಾದ್ರು ಒಂದಾದ್ರೆ ಕ್ರೈಮ್ ಅಂತ ಆಗಲ್ವಾ? ಖಂಡಿತವಾಗ್ಲೂ ಆಗಲ್ಲ. ಸಮ್ ಮೈನರ್ ಎಕ್ಸೆಪ್ಷನ್ ಕೇಸಸ್ ಗಳಲ್ಲಿ ಮಾತ್ರ ಬಿಟ್ಟು. ಈಗ ನಾನು ರಾತ್ರಿ ಥಿಂಕ್ ಮಾಡಿದೆ, ನಿಮ್ಮಲ್ಲೇ ಯಾರೋ ಒಬ್ರನ್ನ ಬಂದ್ಬಿಟ್ಟು ನಾನು ಸಾಯಿಸ್ತೀನಿ ಅಂತ. ನೀರು ಥಿಂಕ್ ಮಾಡಿದ್ರೆ ನನ್ನನ್ನು ಬಂದು ಸಾಯಿಸ್ಬಿಡ್ತೀರಾ ಈಗ ಅಂತ. ನೀವು ಥಿಂಕ್ ಮಾಡಿದಿರ ಅಷ್ಟೇ ರಾತ್ರಿ, ನಾನು ಸಾಯಿಸಿಲ್ಲ. ನೀವು ಜಸ್ಟ್ ಥಿಂಕ್ ಮಾಡಿದ್ರಿ ಅಂತ ನಿಮ್ ಮರ್ಡರ್ ಕೇಸಲ್ಲಿ ಬುಕ್ ಮಾಡಕ್ಕಾಗತ್ತಾ? ಪ್ರಾಕ್ಟಿಕಲ್ ಸತ್ಯ ಅಲ್ವಾ, ಎಲ್ರಿಗೂ ಗೊತ್ತಿರುವಂತದ್ದು, ಎಲ್ರು ಅಕ್ಸೆಪ್ಟ್ ಮಾಡುವಂತದ್ದೇ ಅದು. ಯಾರು ಅರೆಸ್ಟ್ ಮಾಡ್ತಾರೆ? ನನ್ನ ತಲೆಯಲ್ಲಿ ನಾನು 1000 ಥಿಂಕ್ ಮಾಡ್ತೀನಿ, ನಾನೇನ್ ಮಾಡಿದ್ನಾ? ಇಲ್ಲ. ಆ ರೀತಿ ನಾನೇನಾದ್ರು ಮಾಡಿದ್ರೆ, ಅದರಿಂದ ನಿಮ್ಗೆ ಏನಾದ್ರು ಹಾನಿ ಆಗಿದ್ರೆ, ಡ್ಯಾಮೇಜ್ ಆಗಿದ್ರೆ, ಬಾಡಿಲಿ ಏನಾದ್ರು ಡ್ಯಾಮೇಜ್ ಆಯ್ತು ಅಥವಾ ನಿಮ್ ಪ್ರಾಪರ್ಟಿ ಹಾಳಾಯ್ತು, ಅವಾಗ ಒಂದು ಕ್ರೈಮ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ರೀತಿಯಾದಂತಹ ವಿಷಯಗಳನ್ನ ಫಸ್ಟ್ ಯೂನಿಟ್ ಅಲ್ಲಿ ಹೇಳ್ತಾ ಹೋಗಿದ್ರೆ. ಸೊ ಸೆಕೆಂಡ್ ಯೂನಿಟ್ ಅಲ್ಲಿ ಬರ್ತೀರಾ. ಸೆಕೆಂಡ್ ಯೂನಿಟ್ ಅಲ್ಲಿ ಬಂದಾಗ ಸೆಕ್ಷನ್ಸ್ ಗಳು ಶುರು ಆಗ್ತಾ ಹೋಗುತ್ತೆ. ಅಬೇಟ್ಮೆಂಟೋ, ಕಾನ್ಸ್ಪರೆನ್ಸಿನೋ, ಅಥವಾ ನಿಮ್ಮ ಒಂದು, ಐ ಥಿಂಕ್ ನನ್ನ ಅಪ್ಪೇರೋ ಹಾಗೆ ಅದರಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ಒಂದು ಅಫೆನ್ಸಸ್ ಗಳಾಗಿರ್ಬೋದು. ಆಮೇಲೆ ನೆಕ್ಸ್ಟ್ ಯೂನಿಟ್ ಗಳೆಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಫಾಲ್ಸ್ ಎವಿಡೆನ್ಸ್ ಆಗಿರ್ಬಹುದು, ಅಥವಾ ಮರ್ಡರ್, ರೇಪು, ಹರ್ಟ್ ಮಾಡುವಂಥದ್ದು, ಹೊಡೆದಾಟ, ಬಡದಾಟ, ಯಾರನ್ನ ಕಿಡ್ನಾಪ್ ಮಾಡುವಂಥದ್ದು, ಎಲ್ಲ ಗೊತ್ತಿರುವಂತ ವಿಷಯಗಳೇ ನಿಮ್ಗಿದು. ಡಕಾಯಿತಿ ಮಾಡುವಂಥದ್ದು, ಈ ರೀತಿಯಾದಂತ ವಿಷಯಗಳನ್ನ 5 ಯೂನಿಟ್ ಗಳಲ್ಲಿ ಒಂದೊಂದೇ ಕ್ರೈಮ್ ಗಳನ್ನ ನೋಡ್ತಾ ಹೋಗ್ತೀರಾ. ಬಟ್ ಆದ್ರೆ ಜನರಲ್ ಪರ್ಸನ್ ಯಾವ ರೀತಿ ನೋಡ್ತಾನೆ ಆ ರೀತಿ ಕ್ರೈಮ್ ಗಳಲ್ಲಿ ನೋಡೋದಿಲ್ಲ. ಜನರಲ್ ಪರ್ಸನ್ ಕಟ್ಟೆ ಮೇಲೆ ಕುಂತ್ ಮಾತಾಡ್ತಾನೆ. ಯಾವ ರೀತಿ? ಹೌದಪ್ಪ, ಒಂದು ಮರ್ಡರ್ ಆಯ್ತು, ಕೊಲೆ ಆಯ್ತು, ಥೆಫ್ಟ್ ಆಯ್ತು ಅಂತ. ಆ ರೀತಿ ನೀವೆಲ್ಲ ಮಾತಾಡಕ್ ಬರಲ್ಲ. ನೀವೆಲ್ಲ ಯಾವ ರೀತಿ ಮಾತಾಡ್ಬೇಕು ಅಂತಂದ್ರೆ ಕ್ಲಿಯರ್ ಆಗಿ ಮಾತಾಡ್ಬೇಕು. ಹೌದು, ಇದು ಮರ್ಡರ್ ಅಂತಂದ್ರೆ ಇಂತಿಂತವೆಲ್ಲ ಇರ್ಬೇಕು, ಅವಾಗ್ಲೇ ಮರ್ಡರ್ ಆಗೋದು ಅಂತ ಕಾನೂನು ಏನ್ ಹೇಳುತ್ತೆ, ಸೊ ಅದನ್ನ ಮಾತಾಡ್ಬೇಕಾಗತ್ತೆ. ಈಗ ಇದಿಷ್ಟು BNS ಸಬ್ಜೆಕ್ಟ್ ನ ಬಗ್ಗೆ. ಬಟ್ ಲಾಸ್ಟ್ ಒಂದ್ ಸಬ್ಜೆಕ್ಟ್ ಇದೆ. ಲಾಸ್ಟ್ ಒಂದ್ ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮ್ಗೆ ಇಂಗ್ಲಿಷ್ ಸಬ್ಜೆಕ್ಟ್. ಇದು ಯಾರು ಕನ್ನಡ ಮೀಡಿಯಂ ಅಲ್ಲಿ ಬರೀತಿದ್ರೆ ಅವ್ರಿಗೆ ಮಾತ್ರ. ಇದೊಂದು ನಾನು ಕ್ಲಾರಿಟಿ ಕೊಡ್ತೇನೆ, ಎಲ್ರಿಗೂ ಕೂಡ ಕೊಡ್ಬೇಕಾಗಿರುವಂತ ಕ್ಲಾರಿಟಿ. ಏನೇ ಸಬ್ಜೆಕ್ಟ್ ಬಗ್ಗೆ ಅಂತಲ್ಲ, ಬಟ್ ಇದೊಂದು ನಾನು ಕ್ಲಾರಿಟಿ ಕೊಡ್ಬೇಕು, ಯಾರ್ಯಾರು ಅದನ್ನ ಬರಿಬೇಕು, ಯಾರ್ಯಾರು ಅದನ್ನ ಬರಿಬಾರ್ದು ಸಬ್ಜೆಕ್ಟ್ ಅನ್ನುವಂಥದ್ದು. ಓಕೆ, ಸುಮಾರು ಕನ್ಫ್ಯೂಷನ್ಸ್ ಗಳನ್ನ ಮಾಡಿದ್ದಾರೆ ನಿಮ್ಮ ಕಾಲೇಜ್ಗಳಲ್ಲಿ ಅಥವಾ ಸೀನಿಯರ್ಸ್ ಗಳು ಮಾಡಿರ್ತಾರೆ, ನನಗೆ ಅನ್ಸಿದ ಮಟ್ಟಿಗೆ. ಇಂಗ್ಲಿಷ್ ಒಂದು ಸಬ್ಜೆಕ್ಟ್ ನ ಕ್ಲೋಸ್ ಮಾಡು ಆಯ್ತಾ. ಕ್ಲೋಸ್ ಮಾಡಿ ಇವತ್ತಿನ ಕ್ಲಾಸ್ ಕ್ಲೋಸ್ ಮಾಡೋಣ, ತುಂಬಾ ಲೆಂತ್ನು ಎಳಿಬಾರ್ದು. ಒಳ್ಳೆ ಕತೆ ಹೊಡಿತಾ ಇದಾರಲ್ಲ ಕೂರಿಸ್ಕೊಂಡು 5-6 ಸಬ್ಜೆಕ್ಟ್ ಒಂದೇ ದಿನ ಅಂತಾನು ಅನ್ಬಾರ್ದು ನೀವು. ಮತ್ತೆ ಮುಂದಿನ ಕ್ಲಾಸಸ್ ಗಳಲ್ಲಿ ನಾನು ಯಾವ ರೀತಿ ಆನ್ಲೈನ್ ಕ್ಲಾಸಸ್ ಗಳನ್ನ ನಡೆಸ್ತೇನೆ ಅಂತೇಳಿ ಎಲ್ಲ ಹೇಳ್ತೇನೆ ನಾನು ನಿಮ್ಗೆ. ಸೊ ಆ ರೀತಿಯಾಗಿ ನೀವೆಲ್ಲ ಆನ್ಲೈನ್ ಕ್ಲಾಸಸ್ ಗಳಲ್ಲಿ ಆ ಶೆಡ್ಯೂಲ್ಸ್ ಪ್ರಕಾರ ಅದೇನೇ ನಾನು ಹಾಕಿರ್ತೇನೆ ಅಂಟಿಲ್ ಎಕ್ಸಾಮ್ 30 ತನಕ. ಯಾವಾಗ ಅಂತಂದ್ರೆ ನಿಮ್ಮ ಒಂದು ಎಕ್ಸಾಮ್ ಮುಗಿಯೋ ತನಕನೂ ಕೂಡ ಮುಂದಿನ ತಿಂಗಳು, ಜನವರಿ ತಿಂಗಳು, ಐ ಥಿಂಕ್ 25 ತನಕನೂ ಕೂಡ ಎಕ್ಸಾಮ್ ನಡೆಯುವಂತ ಸಾಧ್ಯತೆಗಳಿದೆ. ಟೆಂಟೇಟಿವ್ ಟೈಮ್ ಟೇಬಲ್ ಬಂದಿರುವಂತದ್ದು, ಫೈನಲ್ ಟೈಮ್ ಟೇಬಲ್ ಅಂತ ಏನು ರಿಲೀಸ್ ಮಾಡಿಲ್ಲ. ಸೊ ಇದೇ ಫೈನಲ್ ಅಂತ. ಸೊ ಅದ್ರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ 2020 ತನಕ ಇರ್ಬೋದು. ಸೊ ಅಲ್ಲಿ ತನಕನೂ ಕೂಡ ನಾನು ನಿಮ್ ಜೊತೆ ಇದೇ ರೀತಿ ಕನೆಕ್ಟ್ ಇರ್ತೇನೆ. ಸೊ ಹಾಗೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಗಳಿಗೂ ಕೂಡ ಹೇಳಿ ಲಾನ ಲಾ ತರ ಓದಿ ಅಂತ. ಸುಮ್ಮನೆ ತಲೆ ಕೆಡ್ಸ್ಕೊಂಡು ಲಾನ ಏನೋ ಒಂದು ದೊಡ್ಡ ಇದ್ರಲ್ಲಿ ಓದ್ತಾ ಇದೀವಿ ಅಂತ ಹೇಳಕ್ ಮಾಡ್ಕೊಳ್ಳುವಂಥದ್ದು ಬೇಡ. ಸರಿ, ನೀವು ಯಾರ್ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿದ್ದೀರಾ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ. ಬಟ್ ಇಂಗ್ಲಿಷ್ ಮತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಬ್ಬರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ ನಾನು ಹೇಳ್ತೇನೆ ಫಸ್ಟ್. ಯಾವ ರೀತಿ ಅಂದ್ರೆ, ಈಗ ಒಂದು ಸಬ್ಜೆಕ್ಟ್ ಇದೆ, ಯಾರ್ಯಾರು ಚಾಟ್ ಅಲ್ಲಿ ರಿಪ್ಲೈ ಮಾಡ್ತಾ ಇದ್ದೀರಾ ಎಲ್ರ ಜೊತೆ ನಾನು ಮಾತಾಡ್ತೇನೆ, ದಯವಿಟ್ಟು ಹೋಲ್ಡ್ ಮಾಡಿ. ಎಲ್ರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ.
ಮೋರ್ ದ್ಯಾನ್ 140-150 ಸ್ಟೂಡೆಂಟ್ಸ್ ಇದ್ರ ಎಲ್ರ ಜೊತೆ ಒಬ್ಬನೇ ರೆಸ್ಪಾನ್ಸ್ ಮಾಡೋದು ಕಷ್ಟ. ಅದಕ್ಕೆ ನಾನು ಏನು ಹೇಳ್ಬೇಕಂತ ಇದೆ ನಾನು ಫಸ್ಟ್ ಹೇಳ್ಬಿಡ್ತೇನೆ, ಆಮೇಲೆ ನೀವೆಲ್ಲರಿಗೂ ಮಾತಾಡಕ್ಕೆ ಅವಕಾಶ ಕೊಡ್ತೇನೆ. 11:30 ಆಗಲಿ 12:30 ಆಗಲಿ ನಾನು ಎಲ್ರಿಗೂ ಕೂಡ ಮಾತಾಡೇ ಹೋಗ್ತೇನೆ. ಸೊ ಈಗ ಇಂಗ್ಲಿಷ್ ಸಬ್ಜೆಕ್ಟ್ ಇದೆ. ಇಂಗ್ಲಿಷ್ ಸಬ್ಜೆಕ್ಟ್ ಯಾರ್ಯಾರು ಬರಿಬೇಕು? ಫಸ್ಟ್ ಕ್ವಶನ್ ಅದು. ಇಂಗ್ಲಿಷ್ ಸಬ್ಜೆಕ್ಟ್ ಯಾರು ಬರಿಬೇಕು ಅಂದ್ರೆ, ನಾನು ಪರೀಕ್ಷೆನ 5 ಸಬ್ಜೆಕ್ಟ್ಗಳು ಇಷ್ಟೊತ್ತು ನಾನು ಏನ್ ಮಾತಾಡಿದೆ, ಕಾನ್ಸ್ಟಿಟ್ಯೂಷನ್ ಲಾ, ಕಾಂಟ್ರಾಕ್ಟ್ ಲಾ, ಫ್ಯಾಮಿಲಿ ಲಾ, BNS, ಇವೆಲ್ಲ ಸಬ್ಜೆಕ್ಟ್ಸ್ ಗಳನ್ನ ಟಾಟ್ ಲಾ, ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ನಾನು ಏನ್ ಮಾತಾಡಿದೆ, ಇದನ್ನ ಯಾರು ನಾನು ಕನ್ನಡದಲ್ಲಿ ಬರೆಯಕ್ ಹೋಗ್ತಾ ಇದ್ದೀನಿ ಸರ್. ಆಮೇಲೆ ಈ ಕನ್ನಡದಲ್ಲಿ ಬರೆಯುವಂತವ್ರು ನಾನು ಹಳೇದು ಇಂಗ್ಲಿಷ್ ಮೀಡಿಯಂ ಮಾಡಿದ್ದೆ, ಕನ್ನಡ ಮೀಡಿಯಂ ಮಾಡಿದ್ದೆ, ಏನು ಸಂಬಂಧ ಇಲ್ಲ. ಆ KS ಓದೋರಿಗೆ ಏನು ಸಂಬಂಧ ಇಲ್ಲ. ನೀವು ಈ ವರ್ಷ ಜನವರಿ ತಿಂಗಳಲ್ಲಿ ಎಕ್ಸಾಮ್ ಅನ್ನ ಕನ್ನಡದಲ್ಲಿ ಬರೆಯಕ್ ಹೋಗ್ತಾ ಇದ್ರೆ 5 ಸಬ್ಜೆಕ್ಟ್ಗಳನ್ನ 6ನೇ ಸಬ್ಜೆಕ್ಟ್ ನೀವು ಬರಿಬೇಕಾಗುತ್ತೆ ಕನ್ನಡದಲ್ಲಿ ಬರಿತಾ ಇದ್ರೆ. ಈಗ ನೆಕ್ಸ್ಟ್ ಬರ್ತಾರೆ ಇನ್ನೊಂದು ಬ್ಯಾಚ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರಿತಾ ಇರುವಂತ ಸ್ಟೂಡೆಂಟ್ಸ್ ಗಳ ಕತೆ ಏನ್ ಸರ್? ಏನ್ ನೀವು 5 ಸಬ್ಜೆಕ್ಟ್ ಗಳಿಗೆ ಹೇಳಿದ್ರಲ್ಲ ಇಷ್ಟೊತ್ತು, 5 ಸಬ್ಜೆಕ್ಟ್ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೀತೀನಿ. ನಾನು ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟಿಂಗ್ ಇಂದ ಓದಿದ್ದು, ಅಥವಾ ನಾನು ಕನ್ನಡ ಮೀಡಿಯಂ ಓದಿದ್ದೀನಿ, ಬಟ್ ಐ ಆಮ್ ಓಕೆ ವಿತ್ ದಟ್ ಇಂಗ್ಲಿಷ್, ನಾನು ಆರಾಮಾಗಿ ಬರಿಬಹುದು, ನನಗೆ ಸಮಸ್ಯೆ ಇಲ್ಲ ಅಂತ ಸಂದರ್ಭಗಳೇನಾದ್ರೂ ಬಂದಾಗ, ಸೊ ಇಂಗ್ಲಿಷ್ ಮೀಡಿಯಂ ಅಲ್ಲೇ ನಾನು ಬರಿತೀನಿ ಅಂದಾಗ ಅವರಿಗೆ 6ನೇ ಸಬ್ಜೆಕ್ಟ್ ಇಲ್ಲ. ಓಕೆ, ಈಗ ಇನ್ನೊಂದು ಡೌಟ್ ಬರುತ್ತೆ, ಸರ್ ನಾನು ಯಾವ ಭಾಷೆಯಲ್ಲಿ ಬರಿಬೇಕು? ಕನ್ನಡ ಭಾಷೆಯಲ್ಲಿ ಬರಿಬೇಕಾ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಬರಿಬೇಕಾ ಅಂತ. ಸರ್ ದಯವಿಟ್ಟು ಇದನ್ನ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಹೇಳಕ್ ಆಗೋದಿಲ್ಲ ಕನ್ನಡ ಭಾಷೆಯಲ್ಲಿ ನೀವು ಬರೀರಿ, ಇಂಗ್ಲಿಷ್ ಭಾಷೆಯಲ್ಲಿ ಬರೀರಿ ಅಂತ. ಯಾಕಂದ್ರೆ ನೀವು ಎಲ್ಲಿಂದ ಹೇಗೆ ನಿಮ್ಮ ಒಂದು ವೊಕ್ಯಾಬ್ಯುಲರಿ ನಾಲೆಜ್ ಏನು ಅಥವಾ ನಿಮ್ಮ ಬೇಸ್ ಏನು, ಎಲ್ರಿಗೂ ಕೂಡ ನಾನು ಕೊಡುವಂತ ಒಂದ್ ಸ್ಟೇಟ್ಮೆಂಟ್ 150 ಜನರಿಗೆ ಡಿಲಿವರ್ಡ್ ಆಗುತ್ತೆ ಎಟ್ ಎ ಟೈಮ್. 150 ಜನರಿಗೆ ಡಿಲಿವರ್ಡ್ ಆಗುತ್ತೆ. ಸೊ ನಾನು ಹಾಗೆ ಗಾಳಿ ಮೇಲೆಲ್ಲ ಮಾತಾಡ್ಲಿಕ್ಕೆ ಆಗಲ್ಲ. ಸೊ ನಿಮ್ಮ ಒಂದು ಗ್ರಿಪ್ ಯಾವ್ದ್ರಲ್ಲಿದೆ ಅದ್ ಮಾಡಿ. ಬಟ್ ನಾನು ಒಂದ್ ಸ್ಟೇಟ್ಮೆಂಟ್ ಕೊಡ್ಬೋದು, ಯಾರೋ ಕಾಲೇಜಲ್ಲಿ ಹೇಳ್ತಾರೆ ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ತುಂಬಾ ಸ್ಟ್ಯಾಂಡರ್ಡ್ ಅಂತೆ, ಕನ್ನಡ ಮೀಡಿಯಂ ಮಾಡಿದ್ರೆ ಕಡಿಮೆ ಅಂತೆ, ಅಥವಾ ಕನ್ನಡ ಮೀಡಿಯಂ ಮಾಡಿದ್ರೆ ಜಾಸ್ತಿ ಸ್ಕೋರ್, ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಅವೆಲ್ಲ ಏನ್ ಇವೆಲ್ಲದನ್ನು ತಗೊಳಕ್ ಹೋಗ್ಬೇಡಿ. ಒಂದೇ ಒಂದು ವಿಷಯ ತಗೊಳ್ಳಿ, ನಿಮಗೆ ಯಾವ್ದ್ರಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತಂದ್ರೆ, ನಾಳೆ ದಿನ 2ನೇ ಸೆಮ್ ನೀವು ಹೋದಾಗ ಮೊದಲನೇ ಸೆಮ್ ನ BNS ಸಬ್ಜೆಕ್ಟ್ ನ ಬಗ್ಗೆ ನಿಮ್ಮೊಬ್ಬ ಜೂನಿಯರ್ ಬರ್ತಾನೆ. ಜೂನಿಯರ್ ಬಂದ್ಬಿಟ್ಟು ಯಾವ್ದೋ ಒಂದು ಕೇಳ್ತಾನೆ. ಅಂತ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ನೀವು ಹೇಳಕ್ ಆಗುತ್ತಾ? ಆ ರೀತಿಯಾಗಿ ಅರ್ಥ ಮಾಡ್ಕೊಳಕ್ ನಿಮಗೆ ಇಂಗ್ಲಿಷ್ ಕಂಫರ್ಟ್ ಇದೆಯಾ ಅಥವಾ ಕನ್ನಡ ಕಂಫರ್ಟ್ ಇದೆಯಾ? ಆ ಸಬ್ಜೆಕ್ಟ್ ನ ತಗೊಂಡ್ ಮೂವ್ ಮಾಡಿ. ಇಲ್ಲಿ ಇಂಗ್ಲಿಷ್ ತಗೊಂಡವ್ರಿಗೆ ಜಾಸ್ತಿ ಕೊಡ್ತಾರೆ, ಕನ್ನಡ ತಗೊಂಡ್ರಿಗೆ ಕಮ್ಮಿ ಕೊಡ್ತಾರೆ, ಆ ರೀತಿ ಏನು ಇಲ್ಲ ಸರ್. ನಾವು ಅಲ್ಲೇ ಕುಂತು ವ್ಯಾಲ್ಯೂಯೇಷನ್ ಮಾಡಿದ್ ನಮ್ಗೆ ಗೊತ್ತಿದೆ. ಓಕೆ, ಸೊ ನಾವಲ್ಲಿ ಯಾರು ಎಷ್ಟರ ಮಟ್ಟಿಗೆ ನಾಲೆಜ್ ಅನ್ನ ಅರ್ಥ ಮಾಡ್ಕೊಂಡಿದ್ದು ನಮಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಅದನ್ನ ನಾವು ನೋಡ್ಬಿಟ್ಟು ಮಾರ್ಕ್ಸ್ ಕೊಡ್ತೀವಿ ಹೊರತು, ನೀವು ಕನ್ನಡದಲ್ಲಿ ಬರ್ದ್ರಿ ಅಂತಾನು ಕೂಡ ನೋಡಲ್ಲ, ಇಂಗ್ಲಿಷ್ ಅಲ್ಲಿ ಬರ್ದ್ರಿ ಅಂತಾನು ನೋಡಲ್ಲ. ಜೀವನದಲ್ಲಿ ನಾಳೆ ತಗೊಂಡು ಹೋಗಿ ನೀವು ವರ್ಕ್ ಮಾಡ್ಬೇಕು ಇದನ್ನ. ಸೊ ಆ ಒಂದು ಉದ್ದೇಶದಲ್ಲಿ ನೀವು ಯಾವ ರೀತಿ ಟ್ಯಾಕಲ್ ಮಾಡ್ಬೋದು, ಸೊ ಆ ರೀತಿಯಾಗಿ ನೀವು ಭಾಷೆನ ಸೆಲೆಕ್ಟ್ ಮಾಡಿ. ಓಕೆ, ಇದಿಷ್ಟು ಇಂಗ್ಲಿಷ್ನ ಒಂದು ಕನ್ನಡನ ನಾನು ಯಾವ್ದು ತಗೊಳ್ಬೇಕು ಅನ್ನುವಂಥವ್ರಿಗೆ. ಆಮೇಲೆ ಇಂಗ್ಲಿಷ್ ಮತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಯಾರಿಗೆ ಇಂಗ್ಲಿಷ್ ಕಂಪಲ್ಸರಿ ಇದೆ ಅಂತ ಮತ್ತೆ ಹೇಳ್ತಾ ಇದ್ದೀನಿ. 6ನೇ ಸಬ್ಜೆಕ್ಟ್ ಕನ್ನಡ ಮೀಡಿಯಂ ಅಲ್ಲಿ ಬರೆಯುವಂತವ್ರಿಗೆ ಮಾತ್ರ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಸರ್ ನಾನು ಫಸ್ಟ್ ಸೆಮ್ ಅಲ್ಲಿ ಕನ್ನಡ ಇಂಗ್ಲಿಷ್ ಅಲ್ಲಿ ಬರೀತೀನಿ, ಸೆಕೆಂಡ್ ಸೆಮ್ ಅಲ್ಲಿ ನಾನು ಕನ್ನಡಕ್ಕೆ ಹೋಗ್ಬಹುದಾ? ಎಲ್ಲೂ ಕೂಡ ರೂಲ್ಸ್ ಗಳು ಬರ್ದಿಲ್ಲ ಹೋಗ್ಬಾರ್ದು ಅಂತ, ಆಯ್ತಾ? ಹೋಗಬಹುದು, ಡಿಗ್ರಿ ಸಿಗುತ್ತೆ, ಏನು ಸಮಸ್ಯೆ ಇಲ್ಲ, ಆಯ್ತಾ? ಕನ್ನಡ ಮೀಡಿಯಂ ನೀವು ಜಂಪ್ ಆಗಬಹುದು. ಯಾಕೆ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ನ ನಿಮಗೆ ಸಬ್ಜೆಕ್ಟ್ ಕೊಟ್ಟಿರುವಂತದ್ದು ಈ ಕವಿಗಳ ಬಗ್ಗೆ ಬರೀರಿ, ಅವ್ರ ಬಗ್ಗೆ ಬರೀರಿ, ಇವ್ರ ಬಗ್ಗೆ ಬರೀರಿ ಅಂತಲ್ಲ. ನೀವು ವಕೀಲರುಗಳಾದಾಗ ಇಂಗ್ಲಿಷ್ ಮೀಡಿಯಂ ವಕೀಲರು ಮತ್ತೆ ಕನ್ನಡ ಮೀಡಿಯಂ ವಕೀಲರು ಅಂತ ಏನು ಡಿವೈಡ್ ಇಲ್ಲ ಸೊಸೈಟಿಯಲ್ಲಿ. ವಕೀಲರಷ್ಟೇ, ಲಾಯರ್ಸ್ಗಳಷ್ಟೇ, ಅಡ್ವೊಕೇಟ್ಸ್ಗಳಷ್ಟೇ. ಲಾಯರ್ಸಿಗೂ ಅಡ್ವೊಕೇಟ್ಸಿಗೂ ಡಿಫ್ರೆನ್ಸ್ ಇದೆ. ಲಾಯರ್ಸ್ LLB ಡಿಗ್ರಿ ಮಾಡಿದವರು, ಅಡ್ವೊಕೇಟ್ಸ್ LLB ಡಿಗ್ರಿ ಮಾಡಿಬಿಟ್ಟು ಬಾರ್ ಕೌನ್ಸಿಲ್ ಅಲ್ಲಿ ಎನ್ರೋಲ್ಮೆಂಟ್ ಆಗಿ ತಗೊಂಡು ಎಲ್ಲ ಎಕ್ಸಾಮ್ ಪಾಸ್ ಮಾಡಿ ವಕಾಲತ್ತಿಗೆ ಸೈನ್ ಮಾಡಕ್ ಲಾಯಕ್ಕಿರುವಂತವ್ರು. ಲಾಯರ್ಸು ಬರೀ LLB ಮಾಡಿದಂಥವ್ರು. ಡಿಫ್ರೆನ್ಸ್ ಇದೆ ಎರಡಕ್ಕೂ. ಐ ಥಿಂಕ್ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಅನ್ಸುತ್ತೆ, ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ ನೋಡಿ. ನಾನು ಡಿಫ್ರೆನ್ಸ್ ಎಲ್ಲ ಹೇಳಿದ್ದೀನಿ, ಲಾಯರ್ ಯಾರು, ಅಡ್ವೊಕೇಟ್ ಯಾರು, ಅಟಾರ್ನಿ ಜನರಲ್ ಯಾರೆಲ್ಲ ಹೇಳಿದ್ದೀನಿ. ಬ್ಯಾಕ್ ಬರೋಣ. ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ನಾನು ಮಾಡಿದ್ದೀನಿ, ನಾನು ಈ ರೀತಿ ವಕೀಲ್ನಾಗಲ್ಲ, ಆ ರೀತಿ ವಕೀಲ್ನಾಗಲ್ಲ, ಅವನ್ನೆಲ್ಲ ಹೇಳಕ್ ಬರಲ್ಲ. ಓಕೆ, ಈಗ ಕೇಸ್ ನಾನು ಹೇಳ್ತಾ ಇದ್ದೀನಿ, ನನ್ನ ಜೊತೆ ನೀವು ಬರ್ತಾ ಇದ್ದೀರಾ. ಹಳ್ಳಿ ಕಡೆಯಿಂದಾನು ಬರ್ತಾರೆ ನನ್ನ ಹತ್ರ ಕ್ಲೈಂಟ್ಸ್ಗಳು, ಸಿಟಿಯಿಂದಾನು ನನ್ನ ಹತ್ರ ಕ್ಲೈಂಟ್ಸ್ಗಳು ಬರ್ತಾರೆ. ಸಿಟಿಯಿಂದ ಬಂದ್ರೆ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಈಗ ನಾನು ಅವ್ರ ಜೊತೆ ಇಲ್ಲ ನಾನು ಕನ್ನಡ ಮೀಡಿಯಂ ಓದಿದ್ದು ಅಂತ ಹೇಳಕ್ ಬರುತ್ತಾ? ಇಲ್ಲ. ನಾನು ಅದೇ ರೀತಿ ಡ್ರಾಫ್ಟಿಂಗ್ ಮಾಡ್ಕೊಡ್ಬೇಕು, ಅವ್ರ ಜೊತೆ ಇಂಗ್ಲಿಷೇ ಮಾತಾಡ್ಬೇಕು. ಇಲ್ಲ, ಹಳ್ಳಿ ಕಡೆಯವ್ರು ಬರ್ತಾರೆ, ಅವರಿಗೆ ಗೊತ್ತಿರಲ್ಲ ಪಾಪ, ಆಯ್ತಾ? ಏನು ಅಂತೆಲ್ಲ ಗೊತ್ತಿರಲ್ಲ. ಈಗ ಅವ್ರಿಗೆ ನಾವು ಹಳ್ಳಿಯಲ್ಲಿ ನಮ್ಮ ಆಡು ಭಾಷೆಯಲ್ಲಿ ನಿಮ್ ಜೊತೆ ಹೇಗೆ ಮಾತಾಡ್ತೇನೆ ಹಾಗೆ ಮಾತಾಡ್ಬೇಕು ನಾನು. ಅವಾಗ್ಲೇ ಅವ್ರು ನಾನು ಒಪ್ತಾರೆ, ನಂಬ್ತಾರೆ, ನಾನು ಅರ್ಥ ಮಾಡಿಸ್ತೀನಿ, ಏನೇನಿದೆ ಸೆಕ್ಷನ್ಸ್ ಗಳಂತ ಹೇಳ್ತೀನಿ, ಏನ್ ಸಮಸ್ಯೆ ಆಗಿದೆ, ಏನ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಈ ರೀತಿ ಸಂದರ್ಭ ಬಂದಾಗ ನೀವು ಡ್ರಾಫ್ಟಿಂಗ್ ಮಾಡ್ಬೇಕಾದ್ರೆ ಕನ್ನಡದಲ್ಲೂ ಮಾಡಕ್ ಬರ್ಬೋದು, ಇಂಗ್ಲಿಷಲ್ಲೂ ಮಾಡಕ್ ಬರ್ಬೋದು. ಈಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಇಂಗ್ಲಿಷ್ ಇಡುವಂತ ಅವಶ್ಯಕತೆ ಏನಿತ್ತು ಅಂದ್ರೆ, ನಾಳೆ ದಿನ ನೀವೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ನಿಮಗೆ ಇಂಗ್ಲಿಷ್ ಅಲ್ಲಿ ಲೀಗಲ್ ವರ್ಡ್ಸ್ ಗಳ ಬಗ್ಗೆ ಮಾತಾಡ್ತಾರೆ ಸಬ್ಜೆಕ್ಟ್ಸ್ ಗಳಲ್ಲಿ. ನಾಳೆ ದಿನ ನೀವು ಮುಗಿಸ್ಕೊಂಡು ಬಂದು
ಇಂಗ್ಲಿಷ್ ಅಲ್ಲಿ ಏನಾದ್ರೂ ಕೇಳಿದಾಗ ಅಥವಾ ಯಾರಾದ್ರೂ ನಿಮ್ಮ ಆಪೋಸಿಟ್ ವಕೀಲನೇ ಇದ್ದ, ನೀವೇನೋ ಕೇಸ್ ಫೈಲ್ ಮಾಡಿದಿರಿ, ಈಗ ಆಪೋಸಿಟ್ ವಕೀಲರು ಇರ್ತಾರೆ. ಸೊ ಇದು ನಾನು ಸತ್ಯಕತೆ ಹೇಳ್ತಾ ಇರೋದು, ನನ್ನ ಒಂದು ಕೋರ್ಟ್ ರೂಮ್ ಅಲ್ಲಿ, ಅಂತಂದ್ರೆ ನಾವೀಗ ಕೋರ್ಟ್ ಅಲ್ಲಿ ಏನು ಮಾತಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇರೋವಂಥದ್ದು. ನಾನೇ ಹೇಳ್ತಾ ಇದ್ದೇನೆ ಖುದ್ದಾಗಿ. ಮುಂದ್ಗಡೆ ಇರೋನಿಗೆ ಇಂಗ್ಲಿಷ್ ಬರುತ್ತಾ ಕನ್ನಡ ಬರುತ್ತಾ ನಾನು ಕರೆಕ್ಟಾಗಿ ನೋಡ್ತೇನೆ ಫಸ್ಟ್. ಅವ್ನಿಗೆ ಇಂಗ್ಲಿಷ್ ಬರುತ್ತೆ ಅಂದ್ರೆ ನಾನು ಅಚ್ಚ ಕನ್ನಡದಲ್ಲಿ ಮಾತಾಡ್ತೇನೆ, ಇಲ್ಲ ಕನ್ನಡ ಬರುತ್ತೆ ಅಂದ್ರೆ ನಾನು ಪಕ್ಕಾ ಇಂಗ್ಲಿಷಲ್ಲಿ ಮಾತಾಡ್ತೇನೆ, ನಾನು ಬೇಕಂತ ಇಂಗ್ಲಿಷಲ್ಲಿ ಮಾತಾಡ್ತೇನೆ. ಸೊ ಇದು ಒಂದು ವೀಕ್ನೆಸ್ ಆಗ್ಬಾರ್ದು, ಈಗ್ಲಿಂದಾನೇ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ. ಮತ್ತೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟಿಗೂ ಹೇಳ್ತಾ ಇರೋದು ನಾನು, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟಿಗೂ ಕೂಡ ಹೇಳ್ತಾ ಇದ್ದೀನಿ. ನಿಮ್ ಬರುತ್ತೆ 2ನೇ ಸೆಮ್ಮಿಗೆ ಕನ್ನಡ ಸಬ್ಜೆಕ್ಟ್ ಬರುತ್ತೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟಿಗೂ ಬರುತ್ತೆ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳನ್ನ ಕನ್ನಡ ಇಗ್ನೋರ್ ಮಾಡಬೇಡಿ, ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲಿಷ್ನ ಇಗ್ನೋರ್ ಮಾಡಬೇಡಿ, ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ. ಇಬ್ಬರಿಗೂ ಎರಡೂ ಭಾಷೆನೂ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಒಳ್ಳೆ ವಕೀಲರಾಗ್ಲಿಕ್ಕೆ. ನಾನು ಹೇಳಿದ್ನಲ್ಲ ಲೈವ್ ಎಕ್ಸಾಂಪಲ್, ಈ ರೀತಿ ಬೇಕಂತ ಟ್ಯಾಕಲ್ ಮಾಡ್ತೀವಿ. ಒಂದು ಸ್ವಲ್ಪ ತೊದಲ್ಸಿದ್ರಿ ಅಂದ್ರೆ ಕೋರ್ಟ್ ಅಲ್ಲಿ, ಸೊ ಅದನ್ನೇ ಒಂದು ಪಾಯಿಂಟ್ ಇಟ್ಕೊಂಡು ಯಾಕೋ ಬ್ಯಾಕ್ ತಗೊಳ್ತಾ ಇದ್ದಾರೆ ಮೈ ಆನರ್ ಜಡ್ಜ್ ಸ್ವಾಮಿಗಳೇ, ನೋಡಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪ್ರೂವ್ ಮಾಡ್ಕೊಂಡು ರೆಕಾರ್ಡ್ ಅಲ್ಲಿ ನಾವೆಲ್ಲ ಬರ್ಸ್ಬಿಟ್ಟು ಬಂದ್ಬಿಡ್ತೀವಿ ಹೊರಗೆ. ಸೊ ಈ ರೀತಿ ಸಮಸ್ಯೆ ಆಗ್ಬಾರ್ದು ಅಂತ ಒಂದು ಸಬ್ಜೆಕ್ಟ್ ಇಟ್ರು ನಿಮ್ಗೆ ಇಂಗ್ಲಿಷ್ ಅಂತ. ಈಗ ಬರ್ತೇನೆ ನನ್ನ ಸಿಲೆಬಸ್ಸಿಗೆ 1 2 3 5 ಅಂತ ಒಂದು ಸ್ವಲ್ಪ ಸಿಲೆಬಸ್ ಇದೆ. ಈ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಏನ್ ಮಾತಾಡಕ್ ಹೋಗಿಲ್ಲ. ಸಬ್ಜೆಕ್ಟ್ 1 ಅಲ್ಲಿ ಒಂದ್ ಸ್ವಲ್ಪ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಚೆನ್ನಾಗಿರ್ಬೇಕು ಅಂತ ಈ MK ಗಾಂಧಿ, ನಮ್ಮ ಏನು ಸ್ವತಂತ್ರ ಒಂದ್ ಇದ್ರಲ್ಲಿ ಹೋರಾಟಗಾರರು, ಆಯ್ತಾ, ಗಾಂಧಿ ಜಯಂತಿಯನ್ನು ಆಚರಿಸ್ತೀವಿ ಅಕ್ಟೋಬರ್ 2, ಅವರ ಬಗ್ಗೆ ಈ ರೀತಿ ಹೇಳಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅವರ ಬಗ್ಗೆ ಒಂದು ಬುಕ್ ಇದೆ, ಲಾ ಅಂಡ್ ಲಾಯರ್ಸ್ ಅಂತ. ಅದರಲ್ಲಿರುವಂತ ಕೆಲವೊಂದು ಪಾಯಿಂಟ್ಸ್ ಗಳನ್ನ ತೆಗೆದ್ಬಿಟ್ಟು ನೀವು ಓದ್ಲಿ, ಅರ್ಥ ಮಾಡ್ಕೊಳ್ಳಿ, ಪ್ಯಾಸೇಜ್ಗಳು ಅರ್ಥ ಆಗ್ಲಿ ಅಂತ ಕೊಟ್ಟಿದ್ದಾರೆ. 2ನೇ ಯೂನಿಟ್ ಅಂತ ಬಂದಾಗ ಗ್ರಾಮರ್, 10ನೇ ಕ್ಲಾಸಿಂದ ಓದ್ತಾ ಇದ್ದೀರಾ ಗ್ರಾಮರ್ನ. ಏನದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೆ, ನೌನು, ಪ್ರನೌನು, ವರ್ಬು, ಚೇಂಜ್ ಆಫ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್, ಇಡಿಯಮ್ಸು, ಲೀಗಲ್ ವರ್ಡ್ಸು, ಸೆಂಟೆನ್ಸು. ಇದು 2ನೇ ಯೂನಿಟ್. ಇನ್ 3ನೇ ಯೂನಿಟ್ ಬಂದಾಗ ಅಪ್ಲೈಡ್ ರೈಟಿಂಗು, ಎಲ್ಲ ಲೆಟರ್ ಗಿಟ್ರು ಬರಿತಾ ಇದ್ರಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ, ಆ ರೀತಿಯಾದಂತ ವಿಷಯಗಳನ್ನ ನೀವೊಂದು ಎಸ್ಸೆ ಬರೆಯಕ್ಕೆ ಹೇಳೋದು, ಲೆಟರ್ ರೈಟಿಂಗ್ ಬರೆಯಕ್ಕೆ ಹೇಳುವಂಥದ್ದು. 4ನೇ 5ನೇ ಯೂನಿಟ್ ಕೂಡ ಅಷ್ಟೇ, ಲೆಟರ್ ರೈಟಿಂಗ್ಸ್ ಗಳಲ್ಲೇ ಅಥವಾ ನೋಟಿಸ್, ರಾಟಿಫಿಕೇಶನ್. 4ನೇ ಯೂನಿಟ್ ಒಂದು ಸ್ವಲ್ಪ ಇಂಪಾರ್ಟೆಂಟ್, ಮತ್ತೆ ಹೇಳ್ತೇನೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ. ನಾನು ಆಕ್ಚುಲ್ ಆಗಿ ಇಷ್ಟೊತ್ತು ಹೇಳಿದ್ನಲ್ಲ, ಡ್ರಾಫ್ಟಿಂಗ್ ನಿಮ್ಗೆ 2 ಭಾಷೆಯಲ್ಲಿ ಬರಬೇಕು, 2 ಭಾಷೆಯಲ್ಲಿ ಪದಗಳು ಗೊತ್ತಿರಬೇಕು ಅಂತ. ಕಾನೂನಿನ ಭಾಷೆಗಳನ್ನ 4ನೇ ಯೂನಿಟ್ ಅಲ್ಲಿ ಜಾಸ್ತಿ ಮಾತಾಡಿದ್ದಾರೆ. ಸೊ 4ನೇ ಯೂನಿಟ್ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ, ಕಾನೂನಿನ ಭಾಷೆ ಅದ್ರಲ್ಲಿ ಮಾತಾಡಿದ್ದಾರೆ. 5ನೇ ಯೂನಿಟ್ ಕೂಡ ಸಮ್ ಲೆಟರ್ ರೈಟಿಂಗ್ಸ್, ಟ್ರಾನ್ಸ್ಲೇಷನ್ಸ್ ಎಲ್ಲ ಇದೆ. ಈ ರೀತಿಯಾಗಿ ಎಲ್ಲಾ ಸಬ್ಜೆಕ್ಟ್ಸ್ ಗಳ ಒಂದು ಇಂಟ್ರೊಡಕ್ಷನ್ ಇದು. 6 ಸಬ್ಜೆಕ್ಟ್ಸ್ ಗಳ ಬಗ್ಗೆ ಇವತ್ತು ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ಇನ್ನು ಬೇರೆ ಬೇರೆ ವಿಷಯಗಳನ್ನ ನಿಮಗೆ ಏನ್ ಹೇಳಿದೆ, ನಮ್ಮ ಕಾನೂನು ಅಕಾಡೆಮಿಯಲ್ಲಿ ಹೇಗೆ ಓದ್ತೀರಾ ಅನ್ನುವಂಥದ್ದು ಒಂದು ಬೇಸಿಕ್ ಆಗಿ ಹೇಳ್ಬಿಡ್ತೇನೆ ನಾನು. ಅದೊಂದು ಪಾಯಿಂಟ್ ಅನ್ನ ಹೇಳ್ಬಿಟ್ಟು ಇವತ್ತಿನ ನಾನು ಕ್ಲೋಸ್ ಮಾಡ್ತೇನೆ. ಇನ್ನು ಸುಮಾರು ವಿಷಯಗಳು ನಾನು ಮಾತಾಡೋಣ ಅಂತ ಬಂದಿದೆ, ಬಟ್ ಡ್ಯೂ ಟು ಲ್ಯಾಕ್ ಆಫ್ ಟೈಮ್ ನಾನು ಕರೆಕ್ಟಾಗಿ ಪ್ಲಾನೇ ಮಾಡ್ತೇನೆ. ಈಗ ಕ್ಲಾಸಸ್ಗಳನ್ನ ಮಾಡ್ಕೊಳ್ತಾ ಕುತ್ಕೊಂಡ್ರೆ ಈಗ ನಂದು ಒಂದು ಹಾಬಿ ತರ ಮಾಡ್ತೇನೆ ಇದನ್ನ ನಾನು. ಲಿಟಿಗೇಷನ್ ಜೊತೆಗೆ ಈವ್ನಿಂಗ್ ಟೈಮ್ ಮಾಡ್ತಾ ಇರುವಂತದ್ದಲ್ಲ, ಆಫ್ಟರ್ 6-6:30 ಅಷ್ಟೇ. ಸೊ ಆಸ್ ಪರ್ ರೂಲ್ಸ್ ಪ್ರಕಾರ 3 ಅವರ್ಸ್ ನಾವು ಕೋಚಿಂಗ್ ಎಲ್ಲ ಮಾಡಬಹುದು, ಟೀಚಿಂಗ್ ಮಾಡಬಹುದು, ಪ್ರೊಫೆಷನಲ್ ಇನ್ವಾಲ್ವ್ ಆಗ್ಬಹುದು ಲಿಟಿಗೇಷನ್ ಅಲ್ಲಿ. ಬಟ್ ಇದ್ರ ರೂಲ್ಸ್ ನ ಪ್ರಕಾರ, ಬಾರ್ ಕೌನ್ಸಿಲ್ ರೂಲ್ಸ್ ನ ಪ್ರಕಾರ ನಿಮ್ಗೂ ಹೇಳ್ತಾ ಇದ್ದೀನಿ ನಾನು, 2 ಪ್ರೊಫೆಷನಲ್ ಗಳನ್ನ ಮಾಡೋ ಹಾಗಿಲ್ಲ. ಯಾಕೆ ಸರ್ ಅಂತ ಕೇಳಿದಾಗ, ಲಾಯರ್ ಅನ್ನುವಂಥದ್ದು ತುಂಬಾ ಹೈಲಿ ಪ್ರೊಫೆಷನಲ್ ಕೋರ್ಸ್, ಅಂದ್ರೆ ಸಮಾಜಕ್ಕೆ ಸಂಬಂಧಪಟ್ಟಿರುವಂತದ್ದು. ನೀವು ಒಂದ್ ಕಡೆ ಬಿಸ್ನೆಸ್ ಮಾಡಿ, ಇನ್ನೊಂದ್ ಕಡೆ ಕೆಲಸ ಮಾಡಿ, ಲಾಯರ್ ಗಿರಿನೂ ಮಾಡ್ತೀರಾ ಅಂತಂದ್ರೆ ನಿಮ್ಗೇನು ಸಮಸ್ಯೆ ಆಗಲ್ಲ. ನೀವು 2-3 ಕಡೆ ಇನ್ಕಮ್ ನೋಡ್ತೀರಾ. ಕ್ಲೈಂಟಿಗೆ ಸಮಸ್ಯೆ ಆಗುತ್ತೆ. ಕ್ಲೈಂಟು ಲಾಯರ್ಸ್ ಗಳನ್ನ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಯಾರ್ಯಾರು ಲಾಯರ್ಸ್ ಗಳ ಹತ್ರ ಹೋಗಿದ್ರೆ ಸಮಸ್ಯೆ ಅನ್ಬೋರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಕ್ಲೈಂಟ್ಸು ಲಾಯರ್ಸ್ ಗಳನ್ನ, ಅದೇ ಜೆನ್ಯೂನ್ ಲಾಯರ್ಸ್ ಗಳನ್ನ, ಕಳ್ಳ ಲಾಯರ್ಸ್ ಗಳನ್ನಲ್ಲ, ಯಾವ ಒಂದು ದೃಷ್ಟಿಯಲ್ಲಿ ನೋಡ್ತಾರಂತ, ನಮ್ಮನ್ನು ಕಾಪಾಡುವಂತ, ಕಾನೂನಿನ ಕೈಯಿಂದ ಕಾಪಾಡುವಂತ ದೇವ್ರ ತರ ನೋಡ್ತಾರೆ. ಅವ್ರು ಕೊಡೋ ಒಂದು ರೆಸ್ಪೆಕ್ಟ್ ಬೇರೆ, ಬೆಲೆ ಬೇರೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರೊಫೆಷನ್ಗೆ ಬೆಲೆ ಕೊಡಬೇಕು ಅಂತ ಬಾರ್ ಕೌನ್ಸಿಲ್ನವರು ನೀವು ಇನ್ನೊಂದು ಯಾವ್ದು ಬೇರೆ ಜಾಬ್ ಅಲ್ಲಿ ಇನ್ವಾಲ್ವ್ ಆಗುವಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಟೀಚಿಂಗ್ ವ್ಯಾಲಿಡ್, ಕಾಲೇಜಲ್ಲಿ ಪಾರ್ಟ್ ಟೈಮ್ ಟೀಚಿಂಗ್ ಮಾಡಬಹುದು, ಅಥವಾ ಅಕಾಡೆಮಿಕ್ ಟೀಚಿಂಗ್ ಮಾಡಬಹುದು, ವೆಬಿನಾರ್ಸ್, ಆನ್ಲೈನ್ ಕ್ಲಾಸ್, ಅದು ಕೂಡ ನಾಟ್ ಮೋರ್ ದ್ಯಾನ್ 3 to 4 ಅವರ್ಸ್. ಸೊ ಆ ನಿಟ್ಟಿನಲ್ಲಿ ನಾನು ಸಂಜೆ ಟೈಮ್ ಮಾಡ್ತಾ ಇದ್ದೀನಿ. ಓಕೆ, ಇದೊಂದು ವಿಷಯ ಆಯ್ತು. ಬಟ್ ನಾನು ಬೇರೆ ವಿಷಯ ಹೇಳಕ್ ಬಂದೆ, ಮೈಂಡ್ ಡೈವರ್ಟ್ ಆಯ್ತು ಬೇರೆ ಕಡೆ. ಅಡ್ವೊಕೇಟ್ ಆಕ್ಟ್ಸ್ 1961 ಹತ್ರ ಹೋಗ್ಬಿಟ್ಟೆ ನಾನು. ಸೊ ಈಗ ನಾನು ಏನ್ ಹೇಳಕ್ ಬರ್ತಾ ಇದ್ದೆ ಅಂದ್ರೆ ನಿಮ್ಮ ಹತ್ರ, ಜಸ್ಟ್ ಹಾಗೆ ಪೆನ್ನಿಂಗ್ ಚೇಂಜ್ ಮಾಡ್ಕೋಣ. ನಾನು ನಿಮ್ಮ ಹತ್ರ ಹೇಳಕ್ ಬರ್ತಾ ಇದ್ದಿದ್ದು ಇವತ್ತಿನ ವಿಷಯ ಯಾವುದು ಅಂದ್ರೆ, ನಮ್ಮ ಕಾನೂನು ಅಕಾಡೆಮಿ ನಿಮ್ಗೆ ಹೇಗೆ ಯೂಸ್ ಆಗುತ್ತೆ ಅಂತ. ನಾನು ಬರೀ ಒಂದ್ 2 ಲೈನಲ್ಲಿ ಹೇಳ್ತೇನೆ ಹೇಗೆ ಯೂಸ್ ಆಗುತ್ತೆ ಅಂತ. ಇವತ್ತೇ ಹೋಗಿ ಎಲ್ಲರೂ ಕೂಡ ಒಂದು ಅನಾಲಿಸಿಸ್ ರಿಪೋರ್ಟ್ ನ ತೆಗಿರಿ. ಓಕೆ, ಒಂದು ಯೂನಿಟ್ ನಾಟ್ ಮೋರ್ ದನ್ 1 to 1.5 ಅವರ್. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ 2 ಅವರ್, ಹಾರ್ಡ್ಲಿ 2 ಅವರ್ ಅಂತ ಅನ್ಕೋಣ ಸರ್. ಓಕೆ, 2 ಅವರ್, ಮ್ಯಾಕ್ಸಿಮಮ್ 2 ಅವರ್. 2 ಅವರ್ ಇಂಟು 5 ಯೂನಿಟ್ಸ್, 10 ಅವರ್. ನನ್ನ ಕ್ಲಾಸಸ್ಗಳು ನನಗೆ ಗೊತ್ತಿದೆ, ರೆಕಾರ್ಡ್ ಮಾಡಿದವನು ನಾನು. 7 ರಿಂದ 10 ಗಂಟೆಯ ಮೇಲೆ ಯಾವುದೇ ಒಂದು ಕ್ಲಾಸಸ್ಗಳಿಲ್ಲ. ಸೊ 7 ರಿಂದ 10 ಗಂಟೆಯ ಮೇಲೆ ಒಂದು ಸಬ್ಜೆಕ್ಟ್ ಇಲ್ಲ ಅಂತ ಬಂದಾಗ, ನಾನು ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಯೂನಿಟ್ಗೆ 1 ರಿಂದ 2 ಅವರ್ ಅಷ್ಟೇ.
ಸೊ ಅಂತ 5 ಯೂನಿಟ್ಗಳಿಗೆ 6 to 10 ಅವರ್ಸ್. ಒಂದು ಸಬ್ಜೆಕ್ಟಿಗೆ 8 ಅವರ್ಸ್ ಅಂತ ಅವರೇಜ್ ತಗೋಣ. ಇರುವಂತದ್ದು 5 ಸಬ್ಜೆಕ್ಟ್ ನಿಮಗೆ ಓದ್ಲಿಕ್ಕೆ ಟೋಟಲ್ 40 ಅವರ್ಸ್. ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಎಷ್ಟು ಗೊತ್ತಾ, ಇರುವಂತ 20 ಡೇಸ್ ಅಲ್ಲಿ ನನಗೆ ಜಸ್ಟ್ 40 ಅವರ್ಸ್ ಕೊಡಿ ಅಂತ. ಓಕೆ, ಪರ್ ಡೇ 3 to 4 ಅವರ್ಸ್ 5 ಅವರ್ಸ್ ಕೊಡ್ತಾ ಹೋದ್ರು ಕೂಡ 20 ಡೇಸ್ ಅಲ್ಲಿ ಅಥವಾ 25 ಡೇಸ್ ಅಲ್ಲಿ 4 ಅವರ್ಸ್ ಕೊಡ್ತಾ ಹೋದ್ರು ಕೂಡ ನೀವು 3 ಟೈಮ್ಸ್ ಓದ್ತೀರಾ ನನ್ನ ಸಿಲೆಬಸ್ನ, ನಾನು ಕೊಟ್ಟಿರುವಂತ ಸಿಲೆಬಸ್ನ. ಹಾಗೆ ನಮ್ಮ ಕ್ಲಾಸಸ್ಗಳು ಸುಮ್ಮನೆ ಸಿಲೆಬಸ್ ಮುಗೀತು ಆಯ್ತು ಬುಕ್ ಕ್ಲೋಸ್ ಮಾಡಿದ್ವಿ ಆ ರೀತಿ ಅಂತಿರಲ್ಲ. ಸ್ಪೆಷಲಿ ನನ್ನ ಕ್ಲಾಸು, ನಾನು ಆಲ್ರೆಡಿ ನಿಮಗೆ ಹೇಳಿದೆ ನೆಕ್ಸ್ಟ್ ಎಲ್ಲಾ ಸೆಮಿಸ್ಟರ್ ಕ್ಲಾಸಸ್ಗಳು 100% ನನ್ನ ಕಡೆಯಿಂದಾನೇ ಆಗಿದೆ ಅಂತ ಹೇಳಿ. ಸೊ ಒಂದ್ ನಿಮಿಷ ಪೆನ್ನಿಂಗ್ ಕ್ಲೋಸ್ ಮಾಡೋಣ. ಸ್ಪೆಷಲಿ ನನ್ನ ಕ್ಲಾಸಸ್ಗಳ ಬಗ್ಗೆ ನಾನು ಹೇಳಿದೆ. ನೆಕ್ಸ್ಟ್ ಸೆಮಿಂದ ಎಲ್ಲ 100% ನನ್ನ ಕ್ಲಾಸಸ್ಗಳೇ ಇದೆ ಆಲ್ರೆಡಿ ಕಂಪ್ಲೀಟ್ ಆಗಿ. ಆಮೇಲೆ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ ಎಲ್ರಿಗಿರುವಂತದ್ದು, ಸರ್ ಅದ್ರಲ್ಲಿ ಸಮಟೈಮ್ಸ್ 10 ಮಾರ್ಕ್ಸ್ ಅಂತ ಮಾತಾಡಿದಿರ ಸರ್, ಅದನ್ನ 16 ಮಾರ್ಕ್ಸ್ ಹೇಗೆ ಕನ್ವರ್ಟ್ ಮಾಡೋದು ಸರ್? ಈ ಪ್ಯಾಟರ್ನ್ ಏನು ಅಂದ್ರೆ 10 ಮಾರ್ಕ್ಸಿಗಾಗ್ಲಿ 16 ಮಾರ್ಕ್ಸಿಗಾಗ್ಲಿ ಕೊಡುವಂಥದ್ದು ನಿಮಗೆ 40 ಪೇಜ್ ಬುಕ್ಲೆಟ್ ಕೊಡುವಂಥದ್ದು. ನಿಮಗೆ ಕೊಡುವಂಥದ್ದು 3 ಅವರೇ. ಆ 3 ಅವರ್ ಅಲ್ಲಿ ನಿಮ್ಮ ಒಬ್ಬ ಆನ್ ಅಂಡ್ ಆವರೇಜ್ ಒಂದು ಲೈನ್ ಅಲ್ಲಿ 3 ರಿಂದ 4 ವರ್ಡ್ಗಳನ್ನು ಬರೆಯುವಂತ ಒಬ್ಬ ಪರ್ಸನ್ ನ ಕೆಪಾಸಿಟಿ ಪ್ರಕಾರ 25 to 30 ಪೇಜ್ ನ ಮೇಲೆ ಯಾರು ಬರೆಯಕ್ಕಾಗಲ್ಲ. ಸೊ 25 ಪೇಜ್ ನೀವು ಮತ್ತೆ ಡಿವೈಡ್ ಮಾಡ್ತಾ ಬಂದ್ರಿ ಅಂದ್ರೆ 5 ಕ್ವಶನ್ಗೆ, ಯಾಕಂದ್ರೆ ಮಸ್ಟ್ ಅಂಡ್ ಶುಡ್ ಅಲ್ಲ 5 ಕ್ವಶನ್. ಮುಂದಿನ ಒಂದು ಕ್ಲಾಸಸ್ ಗಳನ್ನ ನಿಮಗೆ ಹೇಳ್ತಾ ಹೋಗ್ತೇನೆ ಆನ್ಲೈನ್ ಕ್ಲಾಸ್ ಅಲ್ಲಿ. ಒಂದು ಕ್ವಶನ್ ಪೇಪರ್ ತಗೊಂಡೆ ಸಾಲ್ವ್ ಮಾಡ್ತೇನೆ ನಾನು, ಯಾವ ರೀತಿ ಪೇಪರ್ ಇರುತ್ತೆ ಅಂತ ಮುಂದಿನ ಕ್ಲಾಸ್ಗಳಲ್ಲಿ. ಓಕೆನಾ? ಸೊ ಅದ್ರ ಪ್ರಕಾರ ಒಂದೊಂದು ಕ್ವಶನ್ಗೆ 5 ಪೇಜ್ ನಾನು ತುಂಬಿಸಿದೆ ಅಂದ್ರೂ ಕೂಡ 5 ರಿಂದ 6 ಪೇಜ್ 7 ಪೇಜ್ ತುಂಬಿಸಿದೆ ಅಂದ್ರೂ ಕೂಡ ಇಂಟು 5 ಕರೆಕ್ಟ್ ಆಗಿ ಆನ್ಸರ್ ಗೊತ್ತಿದ್ರೆ 100% ಎಲ್ಲಾ ವಿಡಿಯೋಸ್ ಗಳನ್ನು ನೋಡಿದ್ರೆ ಎಲ್ಲಾ ಆನ್ಸರ್ ಗಳನ್ನು ಮಾಡ್ಬರ್ತೀರಾ. ಇವನ್ ನಾನು ಯಾವ ರೀತಿ ನಿಮಗೆ ಗೈಡ್ ಮಾಡ್ತೇನೆ ಅಂತಂದ್ರೆ ಈ ಒಂದು ಇಂಟ್ರೊಡಕ್ಷನ್ ಓರಿಯಂಟೇಶನ್ ಕ್ಲಾಸಸ್ ಗಳಲ್ಲೇ ನಿಮಗೆ ಏನೂ ಗೊತ್ತಿಲ್ಲ ಸರ್, ಎಮರ್ಜೆನ್ಸಿ ಟೈಮ್ ಮಾತಾಡ್ತಾ ಇದ್ದೀನಿ ನಾನು. ಓಕೆ, ಆ ಟ್ರಿಕ್ ನಾನು ಹೇಳ್ಬಾರ್ದು. ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ವ್ಯಾಲ್ಯೂಯೇಟ್ ಮಾಡ್ತಾ ಇರೋನಿಗೆ ಅಥವಾ ನಾನೇ ಕುಂತಿದ್ದೀನಿ ವ್ಯಾಲ್ಯೂಯೇಷನ್ಗೆ ಅಂತಂದ್ರೆ ಇಲ್ಲ, ಏನೋ ಓದಿದಾನೆ ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ, ಏನೋ ಓದಿದ್ದಾರೆ ಪಾಪ ಬಟ್ ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಈ ರೀತಿಯಾಗಾದ್ರೂ ನೀವು ಆನ್ಸರ್ ಬರ್ದು ಬರ್ಬೇಕು. ಬಟ್ ಅಟ್ ಲೀಸ್ಟ್ ಅದಕ್ಕೆ ನೀವೆಲ್ಲಾ ವಿಡಿಯೋಸ್ಗಳನ್ನ ನೋಡಿರ್ಬೇಕು. ಓಕೆ, ಅಟ್ ಲೀಸ್ಟ್ ಒಂದ್ಸಲ. ಅದಕ್ಕೆ ಸರ್ ತುಂಬಾ ಟೈಮ್ ಹಿಡಿಯುತ್ತೆ ವಿಡಿಯೋಸ್ಗಳು ನೋಡಿ, ಎಲ್ಲಿ ಟೈಮ್ ಹಿಡಿಯುತ್ತೆ ಸರ್? ಇವತ್ತೇ ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ಪ್ರತಿ ವಿಡಿಯೋಸ್ಗಳು ಪ್ರತಿ ಒಂದು ಸಬ್ಜೆಕ್ಟ್ 8 to 10 ಅವರ್ಸ್ ಮೇಲೆ ಇಲ್ಲ. ಇಟ್ ಟೇಕ್ಸ್ ಓನ್ಲಿ 40 to 50 ಅವರ್ಸ್, ಹಾರ್ಡ್ಲಿ 50 ಅವರ್ಸ್ ಹೋಲ್ ಸೆಮಿಸ್ಟರ್. 50 ಅವರ್ಸ್ ಡಿವೈಡೆಡ್ ಬೈ 4 to 5 ಅವರ್ಸ್ ಪರ್ ಡೇ ಮೀನ್ಸ್ 10 ಡೇಸ್. ಇಲ್ಲಿಂದ ಕರೆಕ್ಟ್ ಆಗಿ ನೀವು ಲೆಕ್ಕ ಹಾಕಿದ್ರು 10 ಡೇಸ್ ಅಲ್ಲಿ ಇಡೀ ಸಿಲೆಬಸ್ ಅನ್ನ ಕ್ಲೋಸ್ ಮಾಡ್ತೀರಾ. ಮತ್ತೆ ರಿವಿಷನ್ ತಗೋಣ, ರಿವಿಷನ್ ಯಾವಾಗ್ಲೂ ಹಾಫ್ ಆಫ್ ದ ಟೈಮ್ ತಗೊಳುತ್ತೆ, 5 ಡೇಸ್ ಅಲ್ಲಿ ಕ್ಲೋಸ್ ಆಗುತ್ತೆ. ಮತ್ತೆ ಸೆಕೆಂಡ್ ಥರ್ಡ್ ರಿವಿಷನ್, ಫೋರ್ತ್ ರಿವಿಷನ್. ಬಟ್ ಲಾ ನೀಡ್ಸ್ ಮಿನಿಮಮ್ 4 to 5 ರಿವಿಷನ್ಸ್. ನಾನು ಈಗ ಹೇಳ್ತಾ ಇರುವಂತದ್ದು ಯಾರಿಗ ಅರ್ಥ ಆಗಲ್ಲ, ಬಿಸಿ ರಕ್ತ ಅಂದ್ರೆ ಈ ಲಾಯರ್ ಗಿರಿಯಲ್ಲಿ ದೊಡ್ಡ ದೊಡ್ಡ ಬುಕ್ಸ್ಗಳು ನಾನು ಲಾಯರ್ ಅಂತೆಲ್ಲ ಹೇಳ್ಕೊಂಡು ಓಡಾಡಿರ್ತೀರಾ, ಈಗ ನಿಜವಾಗ್ಲೂ ಯಾರಿಗ ಅರ್ಥ ಆಗಲ್ಲ. ಸೆಕೆಂಡ್ ಸೆಮ್ ಅಲ್ಲಿ ಎಂಟ್ರಿ ಓದ್ತಾ ಇರ್ತೀರಾ, ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಸೊ ಅವಾಗ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಮ ಕಾಲೇಜ್ಗಳಲ್ಲಿ ನೀವೆಲ್ಲ ತುಂಬಾ ಚೆನ್ನಾಗಿ ಓದಿರುವಂತವ್ರೆ, ನಾನು ಅದ್ರಲ್ಲಿ ದಿನೇನೆ ಮಾಡಲ್ಲ. 90% ತಗೊಂಡಿದ್ದೀರಾ, 95 ತಗೊಂಡಿದ್ದೀರಾ, 85 ತಗೊಂಡಿದ್ದೀರಾ, ಇಲ್ಲಿವರೆಗೂ ಹಿಸ್ಟ್ರಿಯಲ್ಲಿ ಫೇಲೇ ಆಗಿಲ್ಲ, ಎಲ್ಲದು ಕೂಡ ಇದೆ. ಬಟ್ ಲಾ ಡಿಮ್ಯಾಂಡ್ ಸಮಥಿಂಗ್ ಸ್ಪೆಷಲ್. ನಾನು ಹೇಳಿದೆ ನಿಮ್ಗೆ, ಜನರಲ್ ಆಗಿ ನಿಮಗೆ ಎಲ್ಲಾ ವಿಷಯನೂ ಗೊತ್ತು. ಎಲ್ಲೋ ಒಂದ್ ಕಡೆ ಕರೆಕ್ಟ್ ಆಗಿ ಸೆಕ್ಷನ್ ಹಾಕುವಂಥದ್ದು, ಕೇಸ್ ಲಾ ಹಾಕುವಂಥದ್ದು, ಆಮೇಲೆ ಎಷ್ಟು ಕೇಸ್ ಲಾ ಹಾಕ್ಬೇಕೆಲ್ಲ ಮುಂದಿನ ಒಂದು ಕ್ಲಾಸಸ್ಗಳಲ್ಲಿ ತಗೊಳ್ತಾ ಹೋಗೋಣ. ಸೊ ಮತ್ತೆ ಬ್ಯಾಕ್ ಬರ್ತೇನೆ. ಈಗ ನಮ್ಮ ಕಾನೂನು ಹೇಗೆ ಸಪೋರ್ಟ್ ಮಾಡುತ್ತೆ ಅಂತಂದ್ರೆ ವಿತ್ ಇನ್ ಟೈಮ್ ಅಲ್ಲಿ 40 to 50 ಅವರ್ಸ್ ಅಲ್ಲಿ ನೀವು ಹೇಗೆ ಕ್ಲಾಸಸ್ಗಳನ್ನ ರಿವೈಸ್ ಮಾಡ್ಕೊಳ್ಬಹುದು ಅಂತ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೇನೆ, ನಮ್ಮ ಕಾನೂನಾದ್ರೂ ಓದಿ, ಯಾವ್ದಾದ್ರು ಓದಿ, ಏನಾದ್ರೂ ಓದಿ, ನನ್ ಸಮಸ್ಯೆ ಇಲ್ಲ. ಬಟ್ ಯಾವ್ದಾದ್ರು ಒಂದು ಸೋರ್ಸ್ಗೆ ಸ್ಟಿಕ್ ಆಗಿ. ನಾನು ನೋಡಿದ್ದೇನೆ, ನನ್ನ ಬ್ಯಾಚ್ ಮೇಟ್ಸ್ ಗಳೇ ನೋಡಿದ್ದೇನೆ, ಇವನ್ ಮಾಸ್ಟರ್ಸ್ ಅಲ್ಲೂ ನೋಡಿದ್ದೇನೆ ನಾನು. 10 ಬುಕ್ಗಳನ್ನ ತೆಗೆದಿಟ್ಕೊಳ್ಳುವಂಥದ್ದು, 10 ಬುಕ್ಕಲ್ಲಿ ಇಲ್ಲೊಂದ್ ಸ್ವಲ್ಪ ಓದೋವಂಥದ್ದು. ಅದನ್ನ ಮತ್ತೆ ಕನ್ಕ್ಲೂಡ್ ಮಾಡಿ ಬರ್ಕೊಳಕ್ ಟೈಮ್ ಇರಲ್ಲ. ಬರ್ಕೊಂಡ್ರು ಕೂಡ ಅದ್ರಲ್ಲೊಂದ್ ಸ್ವಲ್ಪ ಓದ್ಬಿಟ್ಟು ಅಲ್ಲಿ ಬರೀತಿರ್ಬೇಕಾದ್ರೆ ಮತ್ತೆ ಒಂದು ಅರ್ಧ ಹಾಕಿ ಬರುವಂಥದ್ದು. ಆ 10 ಬುಕ್ಕಲ್ಲಿ ರಿವಿಷನ್ 1 ಟೈಮು ಮಾಡಿರಲ್ಲ, 10% ಜ್ಞಾಪಕ ಇರಲ್ಲ ಎಕ್ಸಾಮಿಗೆ ಹೋಗೋ ತನಕ. ಯಾವ್ದನ್ನಾದ್ರೂ ಒಂದನ್ನು ಓದಿ, ಎನಿಥಿಂಗ್ ಓದಿ ಸರ್. ನಮ್ಮ ಕಾನೂನಾದ್ರೂ ಓದಿ, ಬೇರೆ ಇನ್ನು ನಾನು ನೋಡಿ ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೇನೆ. 1000 ಸೋರ್ಸ್ಗಳು ಸಿಗುತ್ತೆ. ಬಟ್ ನಮ್ಮ ಕಾನೂನು ಅಕಾಡೆಮಿ ಮೋಟೋ ಏನು ಅಂತಂದ್ರೆ ಕ್ಲಾರಿಟಿಯಾಗಿ ಅರ್ಥ ಮಾಡಿಸುವಂತದ್ದು, ಆಯ್ತಾ? ವಿಡಿಯೋಸ್ ಆರ್ ದ ಮೇನ್ ಬೇಸ್ ನಮ್ಮ ಕಾನೂನು ಅಕಾಡೆಮಿ. ಆ ವಿಡಿಯೋಸ್ಗಳಲ್ಲಿ ನಿಮ್ಮನ್ನು ಹೇಗೆ ಡೆಪ್ತ್ ಆಗಿ ನಾವು ತಗೊಂಡು ಹೋಗ್ತೀವಿ, ಸಬ್ಜೆಕ್ಟ್ ಓರಿಯೆಂಟೆಡ್ ಹೇಗೆ ತಗೊಂಡು ಹೋಗ್ತೀವಿ ಅನ್ನುವಂಥದ್ದು ನಮ್ಮ ಕಾನೂನು ಅಕಾಡೆಮಿಯ ಮೇನ್ ಮೋಟೋ. ಓಕೆ, ಸೊ ಒಂದನ್ನೇ ಟ್ರಸ್ಟ್ ಮಾಡಿ ಅದನ್ನೇ 10 ಸಲ ಓದಿ. 10 ಬುಕ್ಕನ್ನ ಓದ್ಬಿಟ್ಟು 10% ಅಷ್ಟು, ಈಗ 10 ಬುಕ್ಕನ್ನ ಓದ್ಬಿಟ್ಟು ಅದ್ರಲ್ಲಿ 1 ಬುಕ್ನಷ್ಟು ನಾಲೆಜ್ ಬರೋ ತರ ಮಾಡ್ಕೊಳ್ಬೇಡಿ. ಒಂದೇ ಬುಕ್ ಓದಿ 10 ಸಲ ಓದಿ. ಸಿಂಗಲ್ ಸೋರ್ಸ್, ನಂಬರ್ ಆಫ್ ಟೈಮ್ ರಿವಿಷನ್ಸ್, ನಂಬರ್ ಆಫ್ ರಿಸೋರ್ಸ್, ಸಿಂಗಲ್ ಟೈಮ್ ಸ್ಟಡಿ ಅದ್ ಮಾಡಬೇಡಿ, ಆಯ್ತಾ? ರಿವರ್ಸ್ ಮಾಡ್ಕೊಳ್ಬೇಡಿ. ಒಂದ್ ಲಾಜಿಕ್ ಇದೆ, 20% ಓದಿ 80% ಮಾರ್ಕ್ಸ್ ತೆಗಿರಿ. ಆ ಬೇಸ್ ಮೇಲೆ
80-20-20-80 ರೂಲ್ ಅಲ್ಲೇ ನಾವು ವರ್ಕ್ ಮಾಡ್ತಾ ಇರುವಂತದ್ದು. ನಮ್ಮ ಕಾನೂನು ಅಕಾಡೆಮಿ ಸ್ಟೂಡೆಂಟ್ಸ್ ಗಳು ಯಾಕೆ ಮೋರ್ ದನ್ 70% ಪಾಸ್ ಆಗ್ತಾರೆ ಅಂದ್ರೆ ದಿಸ್ ಇಸ್ ದ ರೀಸನ್, ಮೇನ್ ರೀಸನ್. ಅಂದ್ರೆ ನಾವು ಯಾವ ಒಂದು 20% ನ ಫೋಕಸ್ ಮಾಡಿ ಓದ್ಸಿರ್ತೀವಿ ಅಂತಂದ್ರೆ ಅದೇ 80% ಎಕ್ಸಾಮಿಗೆ ಬರುವಂತದ್ದು. ನಾನು ಬೆಟ್ ಮಾಡಿ ಹೇಳ್ತಾ ಇದ್ದೇನೆ, ನನ್ನ ಎಲ್ಲಾ ವಿಡಿಯೋಸ್ಗಳು ನೋಡಿ, ನನ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡಿ, ಅದೇನಾದ್ರೂ 80% ಕ್ವಶನ್ ಪೇಪರ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ನಾನು ಮತ್ತೆ ರಿಫಂಡ್ ಮಾಡ್ತೀನಿ. ಎಲ್ಲರ ಮುಂದೆ ಅನೌನ್ಸ್ ಮಾಡ್ತಾ ಇದೆ, ಪಬ್ಲಿಕಲಿ ಅನೌನ್ಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಈ ರೀತಿಯಾಗಿ ಕ್ವಶನ್ ಪ್ಯಾಟರ್ನ್ಸ್ ಗಳನ್ನ ಟಾರ್ಗೆಟ್ ಮಾಡಿರ್ತೀವಿ ಮೋರ್ ದನ್ 15 ಇಯರ್ಸ್. ದಿಸ್ ಇಸ್ ದ ಯೂಸ್ ಆಫ್ ನಮ್ಮ ಕಾನೂನು ಅಕಾಡೆಮಿ. ಆಮೇಲೆ ಕಾನ್ಸೆಪ್ಟ್ ಕ್ಲಾರಿಟಿ, ಫ್ಯೂಚರ್, ಕರಿಯರ್ ಗೈಡೆನ್ಸ್, ಇದೆಲ್ಲದು ಕೂಡ ನಮ್ಮ ಕಾನೂನು ಅಕಾಡೆಮಿ ಸಪೋರ್ಟ್ ಮಾಡುತ್ತೆ. ಈಗ ಎಕ್ಸಾಮ್ ಅಂತ ಬಂದಾಗ ಬಿಡಿ, ಕರಿಯರ್ ಎಲ್ಲ ಫ್ಯೂಚರ್ ಎಲ್ಲ ಬಿಡಿ, ಎಕ್ಸಾಮ್ ಅಂತ ಬಂದಾಗ ಇರುವಂತದ್ದೇ 40-50 ಗಂಟೆಯಲ್ಲಿ ಕ್ಲೋಸ್ ಮಾಡಿದ್ವಿ. ನಿಮ್ ನೋಡಿ, ನಿಮ್ ಕಾಲೇಜಲ್ಲಿ ಏನಾಗುತ್ತೆ ಅಂತ ಹೇಳ್ತಾನೆ. ಒಂದೊಂದು ಸಬ್ಜೆಕ್ಟಿಗೆ 40-50 ಅವರ್ಸ್ ಇದೆ. ಒಂದೊಂದು ಸಬ್ಜೆಕ್ಟಿಗೆ ಶೆಡ್ಯೂಲ್ ಮಾಡಿರೋದವರಿಗೆ 4 ಮಂತ್ಸ್ ಶೆಡ್ಯೂಲ್ ಮಾಡಿರ್ತಾರೆ, 3 to 4 ಮಂತ್ಸ್. ಒಂದೊಂದು ಸಬ್ಜೆಕ್ಟಿಗೆ 40-50 ಅವರ್ಸ್ ಶೆಡ್ಯೂಲ್ ಮಾಡಿದ್ದಾರೆ. ಇಂಟು 5 ಇಂಟು 6 ಅಂತಂದ್ರೆ ಇಟ್ ಟೇಕ್ಸ್ ಅರೌಂಡ್ 250 to 300 ಅವರ್ಸ್. 300 ಅವರ್ಸ್ ಶೆಡ್ಯೂಲ್ ಮಾಡಿದ್ದಾರೆ 6 ಜನ ಲೆಕ್ಚರ್ಗಳನ್ನ ಇಟ್ಟು ಕಾಲೇಜ್ ಗಳಿಗೆ. ಬಟ್ ಆದ್ರೆ ಇಲ್ಲಿ ಅದನ್ನ ರೆಡ್ಯೂಸ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ವಿತ್ ಕವರ್ಡ್ ಸಿಲೆಬಸ್ ಅನ್ನು ಎಲ್ಲೂ ಕೂಡ ಮಿಸ್ ಮಾಡಿರಲ್ಲ ನಾವು. ಆದ್ರೆ ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಜಾಸ್ತಿ ಹೇಳಿರ್ತೀವಿ, ಯಾವ್ದು ಇಂಪಾರ್ಟೆಂಟ್ ಇರಲ್ಲ ಅದನ್ನ ನಾನು ಕಮ್ಮಿ ಹೇಳಿರ್ತೀನಿ ಅಂತಂದ್ರೆ ಅದ್ರ ಬಗ್ಗೆ ನಾನು ಐಡಿಯಾ ಕೊಟ್ಟೆ ಹೋಗಿರ್ತೀನಿ, ಇದು ಇಂಥ ಟಾಪಿಕ್, ಇಂಥ ವಿಷಯ ಇಂಥ ಕಡೆ ಬರುತ್ತೆ ಅಂತ. ಯಾವ್ದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅದೇ ನಿಮಗೆ ಪ್ರಾಕ್ಟಿಕಲ್ ಜೀವನದಲ್ಲೂ ಕೂಡ ಬರೋದು. ಈಗ ಮರ್ಡರ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತಂದ್ರೆ ನಾಳೆ ದಿನ ಮರ್ಡರ್ ಬಗ್ಗೆ ನೀವು ಕೇಸ್ ನಡೆಸ್ತೀರಾ ಅಂತ. ಬೇಲ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂದ್ರೆ ನಾಳೆ ದಿನ ಎಕ್ಸಾಮ್ ನೀವು ಬೇಲ್ ಬಗ್ಗೆ ಕೇಸ್ ನಡೆಸ್ತೀರಾ ಅಂತ. ಸೊ ಅಂತ ವಿಷಯಗಳ ಬಗ್ಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಡ್ತಾ ನಾನು ಅಲ್ಲೊಂದ್ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟಿರ್ತೀನಿ, ಅಂದ್ರೆ ಮೋರ್ ದನ್ 15-20 ಮಿನಿಟ್ಸ್ ಅಲ್ಲಿ. ಮತ್ತೆ ಇಲ್ಲಿ ರೆಡ್ಯೂಸ್ ಮಾಡ್ತೀನಿ. ಈಗ ಎಲ್ರಿಗೂ ಡೌಟ್ ಬರ್ತಾ ಇದೆ, ಸರ್ ಈ 300 ಅವರ್ ಮಾಡುವಂತ ನೀವು ಕ್ಲಾಸ್ ಅನ್ನ 50 ಅವರ್ ಅಲ್ಲಿ ಹೇಗ್ ಮಾಡಿದ್ರಿ? ಏನ್ ಮಾಡ್ತಾರೆ ಪ್ರೊಫೆಸರ್ಸ್ ಗಳು? ನಾನು ಕೂಡ ಒನ್ ಟೈಮ್ ಅಲ್ಲಿ ಮಾಡ್ದವನೇ ಅಲ್ವಾ, ಅದೇ ಜಾಗದಲ್ಲಿ ಮಾಡ್ಬಿಟ್ಟೆ ಬೇಡ ಅಂತ 100% ಲಿಟಿಗೇಷನ್ ಬಂದು ಈವ್ನಿಂಗ್ ಟೈಮ್ ಮಾಡ್ತಾರನಲ್ವಾ. ಸ್ಟಾರ್ಟಿಂಗ್ ಒಂದು 10-15 ಮಿನಿಟ್ಸ್ ಸುಮ್ಮನೆ ಕತೆಗಳು, ಆಮೇಲೆ ಒಂದು 10-15 ಮಿನಿಟ್ಸ್ ಅಟೆಂಡೆನ್ಸ್. ನಾನ್ ವಿಡಿಯೋಸ್ಗಳಲ್ಲಿ ನಿಮ್ ಜೊತೆ ಇಂಟ್ರಾಕ್ಷನ್ ಇರಲ್ಲ, ಡೈರೆಕ್ಟ್ ಆಗಿ ಏನ್ ಟಾಪಿಕ್ ಹೇಳ್ಬೇಕು ಅದನ್ನ ಮುಗಿಸಿರ್ತೀನಿ. ಬಟ್ ಆದ್ರೆ ಅವರು ಎಕ್ಸ್ಟರ್ನಲ್ ಸೋರ್ಸ್ ಅದನ್ನ ಎಲ್ಲ ಸೇರ್ಸ್ಬಿಟ್ಟು ಮತ್ತೆ ಅಲ್ಲೊಂದು 10-15 ಮಿನಿಟ್ಸ್ ಕೊಟ್ಟಿರುವಂತದೇ 40-50 ಮಿನಿಟ್ಸ್. ಅದ್ರಲ್ಲಿ 30 ಮಿನಿಟ್ಸ್ ಎಕ್ಸ್ಟರ್ನಲ್ ಗೆ ತೆಗೆದು ಹಾಕ್ತಾರೆ. ಅವರು ಆಕ್ಚುಲ್ ಆಗಿ ಕ್ಲಾಸ್ ಮಾಡೋದೇ 10-15 ಮಿನಿಟ್ಸ್. ಅದು ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಯಾವ್ಯಾವ ಲೆಕ್ಚರ್ಗಳು ನಿಮ್ಮ ಬೇರೆ ಬೇರೆ ಕಾಲೇಜಿಂದ ಬಂದಿದ್ದೀರಾ, ಆಲ್ ಓವರ್ ಕರ್ನಾಟಕದಿಂದ ಇದ್ದೀರಾ ಸ್ಟೂಡೆಂಟ್ಸ್ ಗಳೆಲ್ಲ. ಸೊ ಅಲ್ಲಿ ಮಾಡುವಂತ 10 ಮಿನಿಟ್ಸ್ ನಾನು ಎಫೆಕ್ಟಿವ್ ಆಗಿ ಎತ್ಕೊಂಡೆ ಅಷ್ಟೇ. ನಿಮ್ ಜೊತೆ ಮಾಡುವಂತ ಕಾನ್ವರ್ಸೇಷನ್ ನನ್ನ ಹತ್ರ ಇಲ್ಲ, ಅಟೆಂಡೆನ್ಸ್ ನಾನ್ ತಗೊಳಲ್ಲ, ಔಟರ್ಸ್ ನಾ ಮಾತಾಡಲ್ಲ. ಏನ್ ಮಾತಾಡಿದ್ರು ಟಾಪಿಕ್ ಓರಿಯೆಂಟೆಡ್ ಮಾತಾಡ್ತೇನೆ. ಇಟ್ ಟೇಕ್ಸ್ ಅರೌಂಡ್ 15-20 ಮಿನಿಟ್ಸ್ ಹಾರ್ಡ್ಲಿ. ನನಗೆ ಅಷ್ಟೇ ಅದು ಹಿಡಿಯೋದು. ಈವನ್ ಕಾಲೇಜಲ್ಲೂ ಮಾಡ್ತಾರಂತಂದ್ರೆ ಅಷ್ಟೇ ಹಿಡಿಯೋದು ಅದು. ಸೊ ಆ ಸ್ಟ್ರಾಟಜಿ ಮೇಲೆ ನಾನು ರೆಡ್ಯೂಸ್ ಮಾಡಿದೆ. ಅರೌಂಡ್ ಒಂದು 300 ಅವರ್ಸ್ ಗಳನ್ನ ನಾನು ಅರೌಂಡ್ 50 ಅವರ್ಸ್ ರೆಡ್ಯೂಸ್ ಮಾಡ್ಬಿಟ್ಟು 500 ಪೇಜಸ್ ಬುಕ್ ಗಳನ್ನ 100 ಪೇಜಿಗೆ ನಾನು ರೆಡ್ಯೂಸ್ ಮಾಡಿದೆ. ಸೊ ನೀವೆಲ್ಲ ಕೆಲವರು ಫೋನ್ ಮಾಡಿದ್ರು ನನಗೆ, ನಾನು ಮಾತಾಡಿದ್ದೀನಿ. ನನ್ನ ಜೊತೆ ನೀವು ಡೈರೆಕ್ಟ್ ಮಾತಾಡಬೇಕು ಅಂತಂದ್ರೆ ಇಲ್ಲೊಂದು ಅಫಿಷಿಯಲ್ ನಂಬರ್ ಇದೆ ನೋಡಿ, 9591573526. ಆ ನಂಬರಿಗೆ ಕಾಲ್ ಮಾಡಿ ನಾನೇ ಖುದ್ದಾಗಿ ಮಾತಾಡ್ತೇನೆ ನಿಮ್ ಜೊತೆ. ನಾನು ಕೇಳಿದೆ, ಸರ್ 100 ಪೇಜ್ ಸಾಕಾಗುತ್ತಾ ಅಂತ. ಬಟ್ ನನ್ನ ಪ್ರಶ್ನೆ ಏನ್ ಗೊತ್ತಾ, 100 ಪೇಜ್ ಫಸ್ಟ್ ಓದ್ಬಿಟ್ಟು ನನಗೆ ಫೋನ್ ಮಾಡಿ. ಸೊ ಅವಾಗ ನಾನು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ, ಎಕ್ಸಾಮ್ ಓರಿಯೆಂಟೆಡ್ ಕೇಳ್ತೇನೆ, ಆಯ್ತಾ? ನೀವೇನು ಓದಿದ್ರೆ ಅದ್ರ ಓರಿಯೆಂಟೆಡ್ ಕೇಳ್ತೇನೆ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಎಕ್ಸ್ಟರ್ನಲ್ ಹೋಗ್ಬೇಕಾ. ಹಂಗಂತೇಳಿ ನಾನು 100 ಪೇಜ್ ದಾಟ್ ಹೋಗ್ಬೇಡಿ ಅಂತ ಹೇಳ್ತಿಲ್ಲ. ನೀವು 1000 ಪೇಜ್ ಓದಿ, ತುಂಬಾ ಸಂತೋಷದ ವಿಷಯ. ನಮ್ಮಲ್ಲೂ ಕೂಡ ಇದ್ದು ನೀವು 1000 ಪೇಜ್ ಓದ್ತಾ ಇದ್ದೀರಾ ಅಂತ. ಆದ್ರೆ ಏನು ವಿಷಯ ಇದೆ ಅದನ್ನ ನಾನು ಮುಚ್ಚಿಟ್ಟು ಕೂಡ ಮಾತಾಡ್ತೇನೆ. ಮಿಡ್ಲಲ್ಲಿ ಏನ್ ಕೇಳಿದ್ರು ನಾನು ಮಾತಾಡ್ತೇನೆ. ಆ ರೀತಿ ಇರುವಂತದನ್ನ ಫಸ್ಟ್ ಓದಿ. ಸಮಥಿಂಗ್ ಏನೋ ಒಂದ್ ಮಾಡಿರ್ಬೋದಲ್ವಾ. ಅರೌಂಡ್ ಒಂದು 15 ಇಯರ್ಸ್ ಇಂದ ಈ ಫೀಲ್ಡ್ ಅಲ್ಲಿ ಇದೀವಿ ಅಂದ್ಮೇಲೆ ಏನೋ ಒಂದು ಐಡಿಯಾ ಮಾಡ್ಬಿಟ್ಟೆ ನಿಮ್ ಕೈಯಲ್ಲಿ ಕೊಟ್ಬಿಟ್ಟೆ ನಡೆಸ್ತಾ ಇರ್ತೀವಲ್ವಾ. ಸೊ ರಿಸಲ್ಟ್ ರೇಟು 70%, ಇಲ್ಲೊಂದು 10% ಬರ್ತಿದೆ ಅಂತಂದ್ರೆ 70% ರಿಸಲ್ಟ್ ರೇಟ್ ಇದೆ ನಮ್ದು. ಸೊ ಏನೋ ಒಂದು ಟ್ರಿಕ್ ಮಾಡ್ತಾ ಇರ್ಬೋದಲ್ವಾ. ಸೊ ಒಂದನ್ನ ಟ್ರಸ್ಟ್ ಮಾಡಿ 100% ಓದಿ, ಕನ್ಫ್ಯೂಷನ್ ಆಗ್ಬೇಡಿ, ಪಕ್ಕ ರಿಸಲ್ಟ್ಸ್ ಗಳು ಬಂದೇ ಬರುತ್ತೆ. ಇದಿಷ್ಟಿಗೆ ಕ್ಲೋಸ್ ಮಾಡೋಣ. ಈ ನಮ್ಮ ಕಾನೂನು ಅಕಾಡೆಮಿ ಹೇಗೆ ವರ್ಕ್ ಆಗುತ್ತೆ, ಹೇಗೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋಂಥದ್ದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ನಿಮ್ಮ ಫ್ರೆಂಡ್ ಸರ್ಕಲ್ ಗಳಿಗೆಲ್ಲ ನೀವು ಹೇಳ್ತಾ ಹೋಗಿ. ಈಗ ನಂಬರ್ಸ್ ಗಳೆಲ್ಲ ಇದೆ, ಕಾಲ್ ಮಾಡಿ ಹೇಳಿ. ಆನ್ಲೈನ್ ಕ್ಲಾಸಸ್ ಗಳು ಸ್ಟಿಲ್ ಇನ್ನೂ ಇಂಟ್ರೊಡಕ್ಷನ್ ಇದೆ. ಆಮೇಲೆ ನಿಮ್ ಫ್ರೆಂಡ್ ಸರ್ಕಲ್ ಲೇಟ್ ಆಗಿ ಜಾಯ್ನ್ ಆದ್ರೂ ಕೂಡ ನಾನು ಇದನ್ನು ಕೂಡ ಕೊಡ್ತಾನೆ, ರೆಕಾರ್ಡೆಡ್ ಕೊಡ್ತಾನೆ. ಬಟ್ ಲೇಟ್ ಆಗುತ್ತೆ ಅಷ್ಟೇ, 2-3 ಡೇಸ್, 3-4 ಡೇಸ್ ಆಗ್ಬಹುದು. ಅಪ್ಲೋಡ್ ಮಾಡಿಸುವ, ಆಯ್ತಾ? ಇದನ್ನು ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿಸೋಣ. ಈಗ ಏನ್ ಗೊತ್ತಾ, ಈಗ ಡೌಟ್ ಸೆಷನ್. ಈಗ ಅಂತಂದ್ರೆ ಆಕ್ಚುಯಲ್ ಆಗಿ ನನ್ನ ಕ್ಲಾಸಸ್ ಗಳು ಈ ರೀತಿ ನಡೆಯೋದಿಲ್ಲ. ನನ್ನ ಪ್ರತಿ ಕ್ಲಾಸಸ್ ಗಳು ಹೇಗಿರುತ್ತೆ ಅಂತಂದ್ರೆ ನಾನು ಡಿಸ್ಕಸ್ ಮಾಡ್ತೇನೆ ಆಕ್ಚುಯಲ್ ಆಗಿ, ಏನೇನಿದೆ ಏನಿಲ್ಲ, ಯಾವ ರೀತಿ ಮಾತಾಡ್ಬೇಕು, ನಿಮ್ ಜೊತೆ ನಾನು ಮಾತಾಡ್ಬೇಕು. ಅಂದ್ರೆ ನಾನು ಯಾವಾಗ ಆಫ್ಲೈನ್ ಅಲ್ಲಿ ಕ್ಲಾಸಸ್ ಗಳು ನಡೆಸ್ತಾ ಇದ್ದೆ ಅಂತ ಸಂದರ್ಭದಲ್ಲಿ. ಬಟ್ ಈಗಿರುವಂತ ಸನ್ನಿವೇಶದಲ್ಲಿ ಅವಕಾಶ ಇರಲಿಲ್ಲ ಅಷ್ಟೇ. ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಮತ್ತಿಲ್ಲಿ ನೀವು ನಿಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ರೈಟ್ ನ ತರಬೇಡಿ. ಅಂದ್ರೆ ಏನದು ಆರ್ಟಿಕಲ್ 19 ಇದೆಯಲ್ಲ, ನಾ ಮಾತಾಡ್ಬೋದು, ನೀವು ಮ್ಯೂಟ್ ಮಾಡಿಟ್ಟಿದ್ದೀರಾ ಅಂತ. ಎಲ್ಲರ ಒಂದು ಒಳಿತಿಗಾಗಿ ಮಾಡಿರುವಂತದಷ್ಟೇ. 150 ಜನರಲ್ಲಿ 130 ಜನ ಸರಿ ಇರ್ಬೋದು, ತುಂಬಾ ಮೆಚೂರ್ಡ್ ಆಗಿ. ಒಂದ್ 20 ಜನ ಇರ್ತಾರೆ ನನ್ನಂತವ್ರೆ ಅಂತ ಅನ್ಕೊಳ್ಳಿ, ಯಾರು 20 ಜನ, ಆಯ್ತಾ?
ಸುಮ್ಮನೆ ಮಿಡ್ಲಲ್ಲಿ ನಾನು ಮಾತಾಡ್ಬೇಕಲ್ಲ ಅಂತ ಮಾತಾಡುವಂಥದ್ದು, ನಾವು ಇದೀವಿ ಅಂತ ಸುಮ್ಮನೆ ಗಲಾಟೆ ಮಾಡುವಂಥದ್ದು, ಅನ್ಮ್ಯೂಟ್ ಮಾಡುವಂಥದ್ದು ಎಲ್ಲ ಮಾಡ್ತಾರೆ ಅನ್ನುವಂಥ ಒಂದೇ ಕಾರಣಕ್ಕೆ ಅದನ್ನ ಮ್ಯೂಟ್ ಮಾಡಿದೆ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಉದ್ದೇಶಗಳಿಲ್ಲ. ಈಗಿಂದ ಕಂಟಿನ್ಯೂಸ್ ಆಗಿ ನಿಮ್ ಜೊತೆ ನಾನು ಮಾತಾಡ್ತೇನೆ. ನಿಮ್ಮ ಒಂದು ಕಂಪ್ಲೀಟ್ ಎಲ್ಲಾ ಡೌಟ್ಸ್ಗಳು ಮುಗಿಯೋ ತನಕನೂ ಕೂಡ ನಾನು ನಿಮ್ಗೆ ಮಾತಾಡ್ತಾ ಹೋಗ್ತೇನೆ. ಸೊ ಯಾರ್ಯಾರಿಗೆ ಏನೋ ಡೌಟ್ಸ್ ಇಲ್ಲ ಸರ್, ಕ್ಲಿಯರ್ ಇದೆ, ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಬರ್ತೀವಿ ಅನ್ನುವಂಥವ್ರು ನೀವು ದಯವಿಟ್ಟು ಎಕ್ಸಿಟ್ ಆಗಿ, ದರ್ ಇಸ್ ನೋ ಇಶ್ಯೂ. ಇಲ್ಲಿ ನಾನೇ ನಿಮ್ದು ಅಟೆಂಡೆನ್ಸ್ ತಗೊಳಲ್ಲ, ಏನು ತಗೊಳಲ್ಲ. ಮಾಡ್ತಾ ಇರುವಂತ ಕ್ಲಾಸಸ್ಗಳೆಲ್ಲ ನಿಮ್ ಒಳ್ಳೆತನಕ್ ಮಾಡ್ತಾ ಇರೋದಷ್ಟೇ. ಓಕೆ, ಇವನ್ ಮಾಡ್ಲಿ ಬಿಡ್ಲಿ ಮುಗ್ದೋಗಿತ್ತು, ಕೊಟ್ಟಿದ್ವಿ ಆದ್ರೂ ಕೂಡ. ಸೊ ಇದನ್ನ ಎಷ್ಟ್ರ ಮಟ್ಟಿಗೆ ನಾನು ಮಾಡ್ತೇನೆ, ಆಕ್ಚುಲಿ ನನ್ ಜಾಸ್ತಿ ಖುಷಿ ಆಗುತ್ತೆ. ನಾನು ಏನಕ್ಕೆ ಪಾಠ ಮಾಡಿದ್ದೆ ಅದು ನಿಮಗೆ ಅರ್ಥ ಆಯ್ತಾ ಅನ್ನುವಂಥ ಖುಷಿ ನನ್ಗಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೇನೆ. ಇದನ್ನ ಯಾರ್ಯಾರಿಗೆ ವರ್ಕ್ ಇದೆ ದಯವಿಟ್ಟು ಹೋಗಿ, ಅರ್ಥ ಆಗುತ್ತೆ ನನಗೆ. ಆಮೇಲೆ ಟೈಮಿಂಗ್ಸ್ ಏನಿದೆಯಲ್ಲ ನಾನು ಪೋಲ್ ಮಾಡ್ತೇನೆ. ನೆಕ್ಸ್ಟ್ 8:30 ಇವತ್ತು ಹಾಸ್ಟ್ ಮಾಡಿದ್ದೀನಿ. ಸಂಡೇ ಆರ್ ಮಂಡೇ ನಾನು ಒಂದು ಪೋಲ್ ಮಾಡ್ತೇನೆ ಎಲ್ರಿಗೂ. ನಿಮ್ಮ ಒಂದು ಬೆಸ್ಟ್ ಟೈಮಿಂಗ್ಸ್ ಹೇಳಿ. ಆಲ್ರೆಡಿ ಲಾಸ್ಟ್ ಸ್ಟೂಡೆಂಟ್ ಇರೋದ್ರಿಂದ ಮೆಜಾರಿಟಿ ವೋಟ್ಸ್ ಯಾರು ತಗೊಳ್ತೀರಾ, ಯಾವ ಒಂದು ಟೈಮಿಂಗಿಗೆ ಅಂದ್ರೆ ನಾನು 7 to 7:30 ಒಂದು ಹಾಕ್ತೇನೆ ಪೋಲು. 7:30 to 8, 8 to 8:30, 8:30 to 9. ಇದ್ರ ಮಿಡ್ಲಲ್ಲಿ ನೀವೆಲ್ಲ ವೋಟಿಂಗ್ ಮಾಡಿ. ಯಾರು ಹೈಯೆಸ್ಟ್ ವೋಟಿಂಗ್ ಅಲ್ಲಿ ಯಾವ ಒಂದು ಟೈಮಿಂಗ್ ಬರುತ್ತಲ್ವಾ, ನಿಮ್ ಕಣ್ ಮುಂದೆನೆ ಅಲ್ಲೇ ಬರುತ್ತೆ ರಿಸಲ್ಟ್, ನಿಮ್ ಗ್ರೂಪ್ ಅಲ್ಲೇ ಹಾಕ್ತೇನೆ ನಾನು. ಸೊ ಆ ಟೈಮಿಂಗ್ ಅಲ್ಲಿ ನಾನು ಶೆಡ್ಯೂಲ್ ನ ಫಿಟ್ ಮಾಡ್ತಾ ಹೋಗ್ತೇನೆ. ಓಕೆ, ಎನಿಯೋ ಯಾರು ಚಾಟ್ ಮಾಡ್ಬಿಡಿ, ನಾನು ವೋಟಿಂಗ್ ಪೋಲ್ ನ ಕೊಡ್ತೇನೆ ಯಾವ ಟೈಮಿಂಗ್ ಮಾಡಬಹುದು ಅಂತ. ಇವತ್ತಿನ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದು ಸ್ವಲ್ಪ ಲೆಂತಿ ತಗೊಳ್ತು, ಬಟ್ ನೆಕ್ಸ್ಟ್ ಕ್ಲಾಸಸ್ ಗಳೆಲ್ಲ ನಾಟ್ ಮೋರ್ ದನ್ 40 minutes, ಹಾರ್ಡ್ಲಿ 40 minutes ಅಷ್ಟೇ ನಡೆಯುವಂಥದ್ದು. ಓಕೆ, ಶೇರ್ ಸ್ಕ್ರೀನ್ ನಾನು ತೆಗಿತೇನೆ. ಯಾರ್ಯಾರಾದ್ರೂ ಏನಾದ್ರು ಡೌಟ್ಸ್ ಗಳಿದ್ದಲ್ಲಿ ನೀವು ಕೇಳ್ತಾ ಹೋಗಿ, ಏನು ಸಮಸ್ಯೆ ಇಲ್ಲ. ನನಗೊಂದು 2 minutes ಬ್ರೇಕ್ ಕೊಡಿ. ಕಂಟಿನ್ಯೂಸ್ ಆಗಿ ಮಾತಾಡಿದ್ದೇನೆ 1 hour. ನಾನು ಕೂಡ ಒಂದು ಬ್ರೇಕ್ ತಗೊಳ್ತೇನೆ. 9:54 ಅಲ್ವಾ? ವಿ ವಿಲ್ ಕನೆಕ್ಟ್ ಅಗೇನ್ 10 PM. 10 ಗಂಟೆಗೆ ನಾವೆಲ್ಲ ಕನೆಕ್ಟ್ ಆಗೋಣ. ಯಾರ್ಯಾರಿಗೆ ಡೌಟ್ ಇದೆ ಅವ್ರು ಇರ್ಬೋದು, ಡೌಟ್ ಇಲ್ದೇ ಹೋಗ್ಬೋದು. ಇಲ್ಲ ಸರ್ ನಿಮ್ ಜೊತೆ ಪರ್ಸನಲಿ ನಾನು ಮಾತಾಡ್ತೇನೆ ಅಂದಾಗ ಆ ಮೇಲ್ಗಡೆ ನಂಬರಿಗೆ ಕಾಲ್ ಮಾಡಿ. ಸೊ ನಾನು ಕನೆಕ್ಟ್ ಆಗ್ತೇನೆ. ಆ ನಂಬರು ಕೂಡ ನನ್ನ ಹತ್ರ ಇದೆ, ಕನೆಕ್ಟ್ ಆಗ್ತಾನೆ. ಆಮೇಲೆ ಮಾಕ್ ಟೆಸ್ಟ್ ಪ್ರೋಗ್ರಾಮ್ಸ್ ಗಳನ್ನ ನಡೆಸ್ತಾ ಇದೀವಿ ನಾವು, ನಿಮ್ಗೆ ಎಕ್ಸಾಮ್ಸ್ ಗಳನ್ನ ಬರ್ಸ್ಲಿಕ್ಕೆ. ನಾ ಹೇಳ್ತೇನೆ ಮುಂದಿನ ಕ್ಲಾಸಸ್ಗಳಲ್ಲಿ. ಐ ಥಿಂಕ್ ವೆಡ್ನೆಸ್ಡೇ ಆರ್ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ತನಕ ನಾನು ನಿಮಗೆ ಅದು ಅನೌನ್ಸ್ ಮಾಡಿ ಹೇಳ್ತೇನೆ, ಮಾಕ್ ಟೆಸ್ಟ್ ಗಳೆಲ್ಲ ಹೇಗೆ ತಗೊಳ್ತೇನೆ ಅಂತ. ಏನೇವು ಮತ್ತೆ ನಾನು 9:54 ಆಗಿದೆ, 9:55 ಈಗ. ಎಕ್ಸಾಕ್ಟ್ ಆಗಿ 10ಗೆ ನಾನು ಬ್ಯಾಕ್ ಬರ್ತೇನೆ. ಎಕ್ಸಾಕ್ಟ್ ಆಗಿ 10ಗೆ ಎಲ್ರು ಕೂಡ ಮಾತಾಡೋಣ. ಯಾರಿಗೆ ಏನ್ ಡೌಟ್ಸ್ ಇದ್ರು ಇಷ್ಟ ಬಂದಿದ್ದ ವಿಷಯಗಳ ಬಗ್ಗೆ ಕೇಳಿ. ಅದನ್ನ ನಾನು ಲಾಗ್ ಕನೆಕ್ಟ್ ಮಾಡ್ಬಿಟ್ಟು ನಿಮ್ ಸಬ್ಜೆಕ್ಟ್ ಕನೆಕ್ಟ್ ಮಾಡಿ ನಾನು ಮಾತಾಡ್ತೇನೆ. ನನ್ನ ಒಂದು ಪ್ರಾಕ್ಟಿಕಲ್ ನಾಲೆಜ್ ಎಷ್ಟಿದೆ ಅದ್ರ ಒಂದು ಬೇಸ್ ಆಧಾರದ ಮೇಲೆ. ಸೊ ಎಲ್ಲಾ ನಿಮ್ಮ ಪೇಷನ್ಸ್ ಗಳಿಗೆ ತುಂಬಾ ಥ್ಯಾಂಕ್ ಯು. ನಾನು ತೆಗಿತಾ ಇದ್ದೇನೆ ಅನ್ಮ್ಯೂಟ್ ಅನ್ನ. ಓಕೆ, ಈಗ ಎಲ್ರಿಗೂ ಕೂಡ ನಿಮ್ ಮ್ಯೂಟ್ ಬಟನ್ ಬಂದಿರುತ್ತೆ ಹಾಸ್ಟ್ ಕಂಟ್ರೋಲ್ ಅಲ್ಲಿ. ಬಂದಿದೆಯಲ್ವಾ ಅನ್ಮ್ಯೂಟ್ ಮಾಡ್ಲಿಕ್ಕೆ ಬಟನ್? ಎನಿ 1 or 2? ಎಸ್ ಸರ್, ಬಂದಿದೆ. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊಂದು ಪೇಷನ್ಸ್ ಆಗಿ ಕೇಳಿದ್ದಕ್ಕೆ, ಕನ್ಸಿಸ್ಟೆನ್ಸಿ ಆಗಿ. ಆಯ್ತಾ? 150 ಸ್ಟೂಡೆಂಟ್ಸ್ ಅಲ್ಲಿ 20ನೇ ತಾರೀಕು ಒಳಗಡೆ ಕಟ್ಟಿ ನಾನು ಹೇಳ್ತೀನಿ. ಇಲ್ಲ, ಎಲ್ಲರೂ ಮಾತಾಡೋಣ ಸರ್. ನನಗೆ ಒಂದು 5 minutes ಟೈಮ್ ಕೊಡಿ. ಆಯ್ತಾ? ಎಲ್ಲರೂ ಮಾತಾಡೋಣ ಮೇಡಮ್. ಒಂದು 5 minutes ಟೈಮ್ ಕೊಡಿ. ನಾನು ಕಮ್ ಬ್ಯಾಕ್ ಆಗ್ತೇನೆ ಒಂದು 5 minutes ಅಲ್ಲಿ. ಐ ನೀಡ್ ಸಮ್ 5 minutes ಬ್ರೇಕ್ ಅಷ್ಟೇ. ಓಕೆ, ಅರೌಂಡ್ 1.5 hour ಕಂಟಿನ್ಯೂಸ್ ಆಗಿ ಮಾತಾಡಿದೀನಿ. ವಿ ವಿಲ್ ಕನೆಕ್ಟ್ ಅಗೇನ್ 10 PM. ಬಟ್ ಮೀಟಿಂಗ್ ನಾನು ಕ್ಲೋಸ್ ಮಾಡಲ್ಲ, ಇದೇ ಮೀಟಿಂಗ್ ಅಲ್ಲಿ ಇರುತ್ತೆ. ಕಾಲೇಜ್ಗಳ ತರ ಚೇಷ್ಟೆಗಳು ಬೇಡ. ದೊಡ್ಡವರಿಗೆ ಹೇಳ್ತಾ ಇಲ್ಲ, ಸಣ್ಣ ಹುಡುಗರಿಗೆ ಅಥವಾ ಸಣ್ಣ ಹುಡುಗರಲ್ಲೇ ಇನ್ನೂ ದೊಡ್ಡವರಾದ್ರೂ ಸಣ್ಣವ್ರ ತರ ಮಾಡುವಂತವ್ರಿಗೆ ದಯವಿಟ್ಟು ಮ್ಯೂಟ್ ಇಡಿ. ಯಾಕಂದ್ರೆ ನೀವ್ ಯಾರು ಅಂತ ಎಲ್ರಿಗೆ ನನಗ್ ಗೊತ್ತು. ನಾನು ಯಾರು ಪಕ್ಕದಲ್ಲಿರೋಂತರಿಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ನನಗೆ ಗೊತ್ತಿರುತ್ತೆ ಯಾರು ಏನ್ ಮಾಡ್ತಿದ್ದೀರಾ ಅಂತ. ಸೊ ಅದಕ್ಕೆಲ್ಲ ಮ್ಯೂಟ್ ಇಡಿ. 10 ಗಂಟೆ ಕನೆಕ್ಟ್ ಆಗೋಣ. ಯಾರು ಏನ್ ಮಾತಾಡಿದ್ರು ಕೂಡ ಪಬ್ಲಿಕ್ ಅಲ್ಲಿ ಮಾತಾಡಿ, ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಡಿಸ್ಟರ್ಬೆನ್ಸ್ ಮಾಡೋದು ಬೇಡ. ಮ್ಯೂಟ್ ಇಡಿ. 10 ಗಂಟೆ ಕನೆಕ್ಟ್ ಆಗೋಣ. ಥ್ಯಾಂಕ್ ಯು ಎಲ್ರಿಗೆ. ಥ್ಯಾಂಕ್ ಯು. ಯಾರ್ಯಾರು ಎಕ್ಸಿಟ್ ಆಗ್ತಾ ಇದ್ರೆ ಅವರಿಗೆ ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.